ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪ್ರತಿನಿತ್ಯ ತತ್ವಜ್ಞಾನದ ವಿಚಾರಗಳನ್ನು ಹೇಳ್ತಾ ಮಧ್ಯದಲ್ಲಿ ಒಂದಿಷ್ಟು ಮಹಾತ್ಮರ ಚರಿತ್ರೆಗಳನ್ನು ಹೇಳಬೇಕು. ಆ ತತ್ವಜ್ಞಾನ ಜೀವನದಲ್ಲಿ ಅಳವಡಿಸಬೇಕಾದ್ರೆ ನಮ್ಮ ವಾಸ್ತವಿಕ ಬದುಕು ಮತ್ತು ಆ ತತ್ವಜ್ಞಾನ ಎರಡೂ ಒಂದೇ ಸಮತಟ್ಟಾಗಿ ಇರುವುದಿಲ್ಲ. ಅವು ಎತ್ತರದಲ್ಲಿರ್ತವ, ನಮ್ಮ ಜೀವನ ಮಧ್ಯದಲ್ಲಿ ಪಾತಾಳದಲ್ಲಿ ಇರ್ತವ. ಅವುಗಳ ಮಟ್ಟಕ್ಕೆ ನಾವು ಎತ್ತರಿಸಬೇಕಾದ್ರೆ ನಾವು ಬಹಳ ಪ್ರಯತ್ನ ಪಡಬೇಕಾಗ್ತದೆ. ಆ ಆತ್ಮೋನ್ನತಿ ಕಾರ್ಯ ಮಾಡುವಲ್ಲಿ ಹೀಗೆ ಬಂದು ಹಾಗೆ ಹೋಗುವಂತ ಜೀವಿಗಳಿಗಾಗಿ ಅಲ್ಲ. ಇದು ಬರುವಾಗ ಒಂದೇ ರೀತಿ ಬರ್ತಾರ, ಆದ್ರೆ ಹೋಗುವಾಗ ಕೆಲವೊಬ್ಬರು ಮೂರು ರೀತಿಯಲ್ಲಿ ಹೋಗ್ತಾರೆ. ಒಬ್ಬರು ಹೋದ್ರು ಅಂತಂದ್ರೆ ಏನಾಗ್ತದ್ರೆ, ಹೋಗಿದ್ದೆ ಚಲೋ ಆಯ್ತು ಬಿಡಪ್ಪ ಅಂತಾರ. ಇದ್ರೆ ಅವರು ಕಷ್ಟದಾಗಿದ್ರು, ಇನ್ನೊಬ್ಬರಿಗೆ ಕಷ್ಟ ಕೊಡ್ತಿದ್ರು. ಅವರಿಂದ ಏನಿಲ್ಲ, ಇರಷ್ಟು ದಿವಸ ಅವ್ರಿಂದ ತೊಂದರೆನೇ ಬಹಳ ಇತ್ತು, ಅವ್ರು ಹೋಗಿದ್ದೇ ಒಳ್ಳೆಯದಾಯ್ತು ಅಂತ ಒಂದ್ ಕಡೆ. ಇನ್ನೊಂದ್ ಕಡೆ ಏನಿರ್ತಾರ, ಅಯ್ಯೋ ಹೋಗ್ಬಿಟ್ರ, ಅವ್ರಿದ್ರೆ ಇನ್ನ ಬಹಳ ಜನರಿಗೆ ಉಪಯೋಗ ಆಗ್ತಿತ್ತು, ಬಹಳ ಜಗತ್ತಿಗೆ ಅನುಕೂಲ ಇದ್ರು ಅಂತೇಳಿ ಇನ್ನೊಂದು ರೀತಿ ಶ್ರೇಷ್ಠ ಜೀವಿಗಳ ಬಗ್ಗೆ ಈ ಜಗತ್ತು ಏನ್ ಮಾಡ್ತದ, ಅವ್ರು ಹೋದ್ಮೇಲೂ ಕೂಡ ಅವರನ್ನ ನೆನೆಸ್ತು. ವಾದ ಕೂಡಲೇ ಅವರನ್ನ ಕೆಟ್ಟವರನ್ನ ನೆನೆಸ್ತಾರ, ಒಳ್ಳೆಯವರನ್ನ ನೆನೆಸ್ತಾರ. ಒಳ್ಳೆಯವರನ್ನ ನೆನೆಸೋದು ಹೆಂಗೆ ನೆನೆಸ್ತಾರಂದ್ರೆ, ಹೃದಯದೊಳಗೆ ಇಟ್ಕೊಂಡು ಪೂಜ್ಯ ಸ್ಥಾನದಲ್ಲಿ ಇಟ್ಕೊಂಡು ನೆನೆಸ್ತಾರ. ಕೆಟ್ಟವ್ರನ್ನ ನೆನೆಸ್ತಾರ. ಹೆಂಗಂದ್ರ ಚರಿತ್ರೆ ಮಾಡಿಬಿಟ್ಟಿರ್ತಾರ ಅವ್ರು ಕೆಟ್ಟವ್ರು. ಈಗ ರಾವಣ ಚರಿತ್ರೆ ಪುರುಷ, ರಾಮ ಹೃದಯದಲ್ಲಿ ಪೂಜ್ಯ ಸ್ಥಾನ ಹೊಂದನು. ಮಹಾತ್ಮ ಗಾಂಧಿ ಪೂಜ್ಯ ಸ್ಥಾನ. ನಾಥುರಾಮ್ ಗೂಡ್ಸೆ, ಮಹಾತ್ಮ ಗಾಂಧಿ ಎಲ್ಲಿ ತನಕ ನನ್ನ ಹೆಸರಿರ್ತದ ಅಲ್ಲಿ ತನಕ ನಾಥುರಾಮ್ ಗೂಡ್ಸೆ ಅಂದನೇ ಹೆಸರಿರ್ತದ. ಆಗ ನಾಥುರಾಮ್ ಗೂಡ್ಸೆಗೆ ಯಾರ್ಯಾರ ಹೃದಯದೊಳಗೆ ಇಟ್ಕೊಂಡು ಪೂಜ್ಯ ಸ್ಥಾನದಾಗ ಇಟ್ಕೊಂಡಾರೇನು ಅವ್ರು? ನಾಥುರಾಮ್ ಗೂಡ್ಸೆ ಚರಿತ್ರೆ ಹಿಸ್ಟ್ರಿ ಒಳಗಿರ್ತಾರ ಅವ್ರು. ಚರಿತ್ರೆ ಸೇರೋದು ಬೇರೆ, ಜನರ ಹೃದಯ ಸೇರೋದು ಬೇರೆ. ಜನರ ಹೃದಯದಲ್ಲಿ ಸ್ಥಾನವನ್ನು ಪಡ್ಕೋಬೇಕು. ಬದುಕಿರುವಾಗ ಒಂದಿಷ್ಟಾದ್ರೂ ಜನರ ಹೃದಯದಲ್ಲಿ ಶ್ರೇಷ್ಠವಾದ ಸ್ಥಾನಮಾನಗಳನ್ನು ಪಡ್ಕೋಬೇಕು. ಹೊರಗೆ ರೋಡ್ ಮೇಲೆ ಬ್ಯಾನರ್ ಹಾಕಿ ತಮ್ಮದೇ ಪ್ರಚಾರ ಮಾಡಿ, ಗಾಳಿ ಮಳೆ ಬರ್ತಂತಂದ್ರೆ ಅದು ಬ್ಯಾನರ್ ಹರಿದೋಯ್ತಂದ್ರೆ ಮುಗಿದು ಹೋಗ್ಬಿಡ್ತು. ಅದು ಪ್ರಚಾರ ಅಂತಾರ. ಅದಕ್ಕೆ ಕೀರ್ತಿ, ಅದಕ್ಕೆ ಪ್ರಚಾರ ಮಾಡೋದು ಬೇಕಾಗಿಲ್ಲ. ಕೀರ್ತಿ ತಾನೇ ಪಸರಿಸ್ತದೆ. ಒಳ್ಳೆಯ ಜೀವನ ಮಾಡಿದ್ರೆ, ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಜೀವನ ಮಾಡಿದ್ರೆ ಆ ಕೀರ್ತಿ ತಾನೇ ಪ್ರಸಾರವಾಗಿ ಎಲ್ಲೆಲ್ಲಿ ಯಾರ್ಯಾರ ಹೃದಯದೊಳಗ ಪೂಜ್ಯ ಸ್ಥಾನಗಳನ್ನ ಹೊಂದುವಂತ ಒಂದು ಯೋಗ ಬರ್ತದೆ. ಊರೆಲ್ಲ ಪ್ಲಾಟ್ ತಗೊಳ್ಳೋದು ಮುಖ್ಯ ಅಲ್ಲ. ಅಲ್ಲಿ ಪ್ಲಾಟ್ ತಗೊಂಡೆ, ಇಲ್ಲಿ ಪ್ಲಾಟ್ ತಗೊಂಡೆ, ಅಲ್ಲಿ ಹೊಲ ತಗೊಂಡೆ, ಇಲ್ಲಿ ಹೊಲ ತಗೊಂಡೆ, ಎಷ್ಟೆಲ್ಲ ಆಸ್ತಿ ಮಾಡಿದ್ರ ಆ ಆಸ್ತಿ ಏನಾಯ್ತು? ಎಲ್ಲ ಕೈ ಬಿಟ್ಟು ಹೋಗ್ತೀವಿ. ಅದರ ಹೃದಯದೊಳಗ ಸ್ಥಾನ ಏನು ಪಡ್ಕೋತೀವಿ ಅದು ಶಾಶ್ವತವಾದ ಸ್ಥಾನವಾಗಿರ್ತದೆ. ಶಾಶ್ವತವಾದ ಸ್ಥಾನ ಆಗಿ ಜನ್ಮಾಂತರಕ್ಕ ಮತ್ತೆ ಎಲ್ಲರೇ ಸೇರಿದಾರಂತಂದ್ರ ಅವರಷ್ಟು ಆತ್ಮೀಯರು ಮತ್ತಿನ್ಯಾರು ಇರಂಗಿಲ್ಲ. ಆ ರೀತಿಯಾದಂತ ಒಂದು ಶಾಶ್ವತ ಸ್ಥಾನ. ಏನಂತ ಈಗ ನಾವೇನ್ ಮಾಡೀವಿ, ಹಾನಗಲ್ಲ ಕುಮಾರಸ್ವಾಮಿಗಳು ಇವರಿಗೆ ಯುಗಾವತಾರಿ ಸ್ವಾಮೀಜಿ ಅಂತಾರೆ. ಯುಗ, ಈ ಯುಗಕ್ಕ ಅವತರಿಸಿ ಬಂದಂತ ಒಂದು ಶ್ರೇಷ್ಠ ವ್ಯಕ್ತಿ ಯುಗಾವತಾರಿ
ಸ್ವಾಮೀಜಿ ಹಾನಗಲ್ ಕುಮಾರಸ್ವಾಮಿ. ಇವರು ಬಾಲ್ಯದಲ್ಲಿ, ಹಾನಗಲ್ ಕುಮಾರಸ್ವಾಮಿಗಳು ಬಾಲ್ಯದಲ್ಲಿ ಶಾಲೆ ಒಳಗೆ ಏನಾಗ್ತಾರ, 6ನೇ ಕ್ಲಾಸ್ ತನ ಅಷ್ಟೇ ಪಾಸ್ ಆಗ್ತಾರ. ಮುಂದೆ 7ನೇ ಕ್ಲಾಸ್ ಅದಕ್ಕೆ ಮುಲ್ಕಿ ಪರೀಕ್ಷೆ ಅಂತಿದ್ರು. ಅವಾಗ ಮುಲ್ಕಿ ಪರೀಕ್ಷಾ ಏನಾಯ್ತು, ಫೇಲ್ ಆಗಿಬಿಟ್ರು. ಮುಲ್ಕಿ ಪರೀಕ್ಷೆ ಒಳಗ ಫೇಲ್ ಆದ್ರು. ಅವರು ಒಂದು ವೇಳೆ ಪಾಸ್ ಆಗಿ ಮುಂದೆ ಹೋಗಿದ್ರಂದ್ರ ಖಾಲಿ ಕಲ್ಕೊತ ಹೋಗ್ಬಿಡ್ತಿದ್ರು. ಖಾಲಿ 4 ಅಕ್ಷರ ಬರೋಷ್ಟು ಆದ್ರೆ ಸಾಕು, ಉಳಿದದ್ದೆಲ್ಲ ಜಗತ್ತು ನೋಡಿ ಕಲಿಬೇಕು. ಎಲ್ಲ ಒಟ್ಟು ಶಾಲೆಗೆ ಕಲಿಯೋದು ಇರಂಗಿಲ್ಲ. ಅವ್ರಿಗೆ ಜಗತ್ತಿನ ಕಲಿಯೋದು ಮುಖ್ಯ. ಅದ ಶಾಲೆಗೆ ಏಟ್ ಕಲ್ತಿರೋದು ಏನಾಯ್ತು, ಮುಂದೆ ಜಗತ್ತಿನಾಗ ಹೊಂದ್ಕೊಂಡು ಬಹಳ ಕಲೀಲಿಲ್ಲ ಅಂತಂದ್ರೆ ಎದಕ್ಕೆ ಬರ್ತದೆ. ಅದಕ್ಕ ಮುಲ್ಕಿ ಪರೀಕ್ಷೆ ಒಳಗ ಅವ್ರು ಫೇಲ್ ಆಗಿದ್ದಕ್ಕ ಈ ಒಂದು ಸಮಾಜ ಅನ್ನೋದು ಪಾಸ್ ಆಗ್ಯದ. ಮುಂದೆ ಅವ್ರ ಕೈಯೊಳಗ ಪಾಸ್ ಆಗ್ಯದ. ಸಮಾಜವನ್ನ ಪಾಸ್ ಮಾಡ್ಲಕ್ ಬಂದವರು, ಸಮಾಜವನ್ನ ಉದ್ಧಾರ ಮಾಡ್ಲಕ್ ಬಂದವರು, ಅವರು ಶಾಲಾ ಶಿಕ್ಷಣದಲ್ಲಿ ಫೇಲ್ ಆದ್ರೆ ಏನ್ ತೊಂದರೆ ಇಲ್ಲ. ಸಮಾಜದಾಗ ಪಾಸ್ ಆಗಬೇಕು, ಸಮಾಜವನ್ನ ಉದ್ಧಾರ ಮಾಡಬೇಕು. ಸಮಾಜದಲ್ಲಿ ಬರುವ ಸಮಸ್ಯೆಗಳು ಅವುಗಳನ್ನ ಎದುರಿಸಿ ಅದ್ರಾಗ ಪಾಸ್ ಆಗಬೇಕು. ಶಾಲೆಯ ಪರೀಕ್ಷೆ ಬರೆಯೋದೇನು, ಶಾಲೆಗೆ ಮಾಸ್ತರ್ ಕಲ್ತದ್ದು ಓದಿಗೆ ಮಾಸ್ತರ್ಗೆ ಬರ್ದು ಕೊಟ್ಟು ಬಿಡ್ತಾರೆ, ಮಾರ್ಕ್ಸ್ ಹಾಕ್ತಾರೆ. ಸಮಾಜ ಹಂಗಿಲ್ಲ. ಸಮಾಜದೊಳಗೆ ಒಂದೊಂದು ಹೆಜ್ಜೆ ಇಡ್ಬೇಕಾದ್ರ ಸಾಕಷ್ಟು ಅಡೆತಡೆಗಳು ಬರ್ತಾವ. ಅವುಗಳನ್ನೆಲ್ಲ ದಾಟಿ ಪಾಸ್ ಆಗಬೇಕು. ಸಮಾಜವೆಂಬ ಒಂದು ಶಾಲೆ ಇದರೊಳಗೆ ಪಾಸ್ ಆಗೋದು ಬಹಳ ಮುಖ್ಯ ಅದ. ಏನಾಯ್ತು, ಸಮಾಜದಲ್ಲಿ ಪಾಸ್ ಆದರು, ಶಾಲೆಯಲ್ಲಿ ಫೇಲ್ ಆದ್ರು. 12ನೇ ಶತಮಾನದಲ್ಲಿ ಬರೆದ ಇವ್ರ ಉದ್ದೇಶ ಏನು, ಜೀವನದ ಉದ್ದೇಶ ಏನು ಹಾನಗಲ್ ಕುಮಾರಸ್ವಾಮಿಗಳದಂದ್ರೆ, 12ನೇ ಶತಮಾನದಲ್ಲಿ ಬರೆದ ವಚನ ಸಾಹಿತ್ಯ ಉಳಿಸುವುದಕ್ಕೆ ಮೂಲ ಕಾರಣೀಭೂತರು ಹಾನಗಲ್ ಕುಮಾರಸ್ವಾಮಿಗಳು. ಈ ವಚನ ಸಾಹಿತ್ಯ ಉಳಿಸದೆ ಅವರ ಕೆಲಸ. ಸ್ವಾಮಿ ಎಂದರೆ ಸ್ವಾಮೀಜಿ ಅಂದ ಕೂಡಲೇ ಸ್ವಾಮೀಜಿ ಅನ್ನೋ ಶಬ್ದ ಒಂದು ಕಡೆಗಣಿಸಿ ಮಾತನಾಡುವಂತ ಒಂದು ಕಾಲ ಬಂದ್ಬಿಟ್ಟಾರ. ಯಾಕಂದ್ರೆ ಸ್ವಾಮೀಜಿಗಳು ನಡ್ಕೊಳ್ಳೋದು ಅದೇ ರೀತಿ ನಡ್ಕೊಳಕತ್ತಾರ. ಏನೇನೋ ಮಾಡಿ ಜೈಲಿಗೆ ಸಹಿತ ಹೋಗ್ಲಕತ್ತಾರ. ಹೀಗಾಗಿ ಸ್ವಾಮಿ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ನಿಷ್ಠಾವಂತ ಸೇವಕ. ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳ್ತಾರೆ, ಪ್ರಧಾನಮಂತ್ರಿ ಅಂತಂದ್ರೆ ಏನು ಅಂದ್ರೆ ಅತ್ಯಂತ ಎತ್ತರದ ಮಟ್ಟದ ಸೇವಕ, ದೇಶ ಸೇವಕ. ಅದಕ್ಕೆ ಪ್ರಧಾನಮಂತ್ರಿ ಅಂತಾರ. ಹಂಗ ಇಲ್ಲೇನದ, ಸ್ವಾಮೀಜಿ ಅಂತಂದ್ರೆ ಸಮಾಜದ ಅತ್ಯಂತ ಶ್ರೇಷ್ಠವಾದ ಸಮಾಜ ಸೇವಕ. ಈಗ ಯಾರ್ಯಾರು ಒಪ್ಪಿಕೊಂಡಾರೇನ್ರಿ? ಯಾವ ಸ್ವಾಮೀಜಿಯಾರು ಹಿಂಗ್ ಒಪ್ಪಿಕೊಂಡಾರೇನು? ಹಾನಗಲ್ ಕುಮಾರಸ್ವಾಮಿಗಳು ಒಪ್ಪಿಕೊಂಡದ್ದು ಮಾತದು. ಎಲ್ಲರೂ ನನ್ನ ಸೇವೆ ಮಾಡು ಬರ್ರಿ, ನಾ ಸ್ವಾಮಿ ಅದೀನಿ, ನೀವು ನನ್ನ ಭಕ್ತರದ್ರಿ, ಶಿಷ್ಯರದ್ರಿ ಅಂತ ಸೇವೆ ಮಾಡ್ಕೊಳಕ್ ನೋಡಕತ್ತಾರೆ ಹೊರತು ನಾನು ಈ ಸಮಾಜದ ಸೇವೆ ಮಾಡಬೇಕು ಅಂತ ಒಪ್ಪಿಕೊಂಡವ್ರು ಎಲ್ಲೋ ಒಬ್ರು. ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು, ಇನ್ನು ಬೇರೆ ಸ್ವಾಮೀಜಿಯವರೆಲ್ಲ ಕಮರ್ಷಿಯಲ್ ಸ್ವಾಮೀಜಿಗಳು, ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಏನೆಲ್ಲ ಮಾಡಿ ಜಗ್ಗಿ ರೊಕ್ಕಕ್ಕೆ ನಿಂತ ಸ್ವಾಮಿಗಳವರೆಲ್ಲ. ಸೇವೆ ಅಲ್ಲ, ಅಲ್ಲಿ ಬಿಸಿನೆಸ್ ಸ್ವಾಮಿಗಳು. ಯಾವ್ದಾದ್ರು ಅಂತ ದೊಡ್ಡ ದೊಡ್ಡ ಕಾಲೇಜ್ ತೆಗೆದವರು ನಮ್ಮ ಸಮಾಜದ ಜನರು ಯಾರ್ಯಾರು ಅಶಕ್ತರಿದ್ರು ಅಂತಂದ್ರ ಅವರಿಗೆ ಒಂದಿಷ್ಟು ಫ್ರೀ ಸೀಟ್ ಕೊಡ್ತೀವಿ ಅಥವಾ ಕನ್ಸೆಷನ್ ಕೊಡ್ತೀವಿ ಅಂತಂತವ್ ಏನಾರ ಅದಾವೇನ್ರಿ? ಎಲ್ಲರೇ ದೊಡ್ಡ ದೊಡ್ಡ ಕಾಲೇಜುಗಳು ತೆಕ್ಕೊಂಡು ಕೂತಾರಲ್ಲ, ಅವ್ರೇನಾರ ಸಮಾಜದ ಬಗ್ಗೆ ಏನಾರ ಕಾಳಜಿ ಹೆಸರು ಬಳಸ್ಕೊಳ್ತಾರ, ಸಮಾಜದ್ದು ನಡೀತಾರ ಬಿಸಿನೆಸ್, ಆ ಸಮಾಜಕ್ಕೆ ಒಂದ್ ಇಂಥದ್ದು ಏನಾರ ನಮ್ಮದು ಕೊಡುಗೆ ಆಗತ್ತೆ ಎಲ್ಲರ ಅದ ಏನು ನಿಮ್ಗೆ ಏನಾರ ಗೊತ್ತದೇನು? ಎಲ್ಲರ ಏನು ಇಲ್ಲ.
ಕಟಕರಾಗ್ಯಾರ. ಕಟಕರು ರೊಕ್ಕದ ವಿಷಯದೊಳಗ ನಿಮ್ಮನ್ನ ನಮ್ಮ ಕುಲದವ್ರ ತಿಳ್ಕೊಂಡ್ರ ನಮ್ ಕಾಲೇಜ್ ಹೆಂಗ್ ನಡೆಸ್ಬೇಕು, ನಿಮ್ಮನ್ನ ನಮ್ಮದ್ರಾಗ ಇಟ್ಕೊಂಡ್ರ ಅಂತ. ಇನ್ನ ಒಂದಿಷ್ಟು ಮಂದಿ ಬರೇ ಕಾಣಿಕೆ ತಗೊಂಡು ಜನ ತಗೋತಾರ ಹೊರತು ಅವ್ರ ಸಮಾಜಕ್ಕೆ ಏನೂ ಮಾಡಿಲ್ಲ. ಓಸು ಮಂದಿ ಹುಚ್ಚರಂಗ್ ರೊಕ್ಕ ಹಾಕ್ತಾರೆ ಕೋಟಿಗಟ್ಲೆ ಅವ್ರಿಗೆ. ಇದು ಒಂದು ಬಾರಿ ಮಜಾ ಅದ. ಜನರು ಹುಚ್ಚುತನ ಎಲ್ಲಿ ತನ ಈ ಜನರು ಹುಚ್ಚುತನ ಇರ್ತದ ಅಲ್ಲಿ ತನಕ ಪುರುಷತೆ ಭಾಗ್ಯದ ಮಂದಿ ಬರೇ ಸಿದ್ದರಾಮಯ್ಯ ಬೈತಾರ, ಪುರುಷತೆ ಭಾಗ್ಯ ಕೊಟ್ಟದಕ್ಕೆ ಬೈತಾರ. ಇವ್ರ ಪುರುಷತೆ ಭಾಗ್ಯ ಹೊಡೆಯವ್ರು ಎಷ್ಟು ಮಂದಿ ಅದಾರ ಸ್ವಾಮೀಜಿಗಳು. ಇವ್ರೇನ್ ಮಾಡ್ಲಕತ್ತಾರ ಸಮಾಜಕ್ಕೆ? ಇವೆಲ್ಲ ಪ್ರಶ್ನೆಗಳದಾವ. ಆನ್ಗಲ್ ಕುಮಾರಸ್ವಾಮಿ ಹೆಸರು ಹೇಳ್ತಾರ, ಈ ಮಂದಿ ಇವ್ರೇನ್ ಮಾಡಿದ್ರು ಕುಮಾರಸ್ವಾಮಿ ಹೆಸರು ಹೇಳಕ್ಕೆ? ಇವೆಲ್ಲ ಪ್ರಶ್ನೆಗಳದಾವ. ಆ ಪ್ರಶ್ನೆಗಳಿಗೆ ಎಂತಿಂತ ದೊಡ್ಡ ಮಠ ಪೀಠ ಏನೆಲ್ಲ ಹಿಡ್ಕೊಂಡು ಕೂತರು ಸಮಾಜಕ್ಕೆ ಹೇಳ್ಕೊಳ್ಳೋಂಥದ್ದೊಂದು ಏನ್ ಕೆಲಸ ಆಗ್ಯದ ಇವ್ರಲಿಂತ? ಎಲ್ಲೋ ಒಬ್ಬರು ಮಾಡ್ಲಕತ್ತಾರ ಸಮಾಜದ ಬಗ್ಗೆ ಕಳಕಳಿ ವಹಿಸಿ, ಎಲ್ಲೋ ಒಬ್ಬರು ಮಾಡ್ಲಕತ್ತಾರ, ಇಬ್ಬರು ಮಾಡ್ಲಕತ್ತಾರ. ಎಲ್ಲರೂ ಪುಕ್ಷೇಟ ಭಾಗ್ಯ ಸ್ವಾಮೀಜಿಗಳೇ ಇರ್ಲಿ. ಇವ್ರದ್ದು ಏನದ ಅಂತಂದ್ರೆ ಸಮಾಜದಲ್ಲಿನ ನಿಷ್ಠಾವಂತ ಸಮಾಜದ ಸೇವಕ. ಯಾವ ಕಾರಣಕ್ಕೂ ಅವನು ಒಡೆಯನು ಅಲ್ಲ. ಇದು ಒಪ್ಕೋಬೇಕು. ಏನ್ ಸುಮ್ಮ ಉದ್ದಕ್ಕೆ ಓದ್ಕೊಂಡು ಹೋಗ್ಬೇಕಾ? ವಿಶ್ಲೇಷಣೆ ಮಾಡ್ಬೇಕಾ? ವಿಶ್ಲೇಷಣೆ ಮುಖ್ಯ ಅದ ಇಲ್ಲ? ಆ ಸ್ವಾಮೀಜಿಗೆ ಹೆಂಗಿರ್ಬೇಕು? ರಾಜಕೀಯ ಪ್ರೇರಿತ. ಅವನಿಗೇನಿರ್ಬೇಕು? ದೃಷ್ಟಿ ಹೊರಗನು ಇರ್ಬೇಕು. ಹೊರಗೆ ರಾಜಕೀಯದಲ್ಲಿ ಸಹಿತ ಒಂದು ಲಕ್ಷ್ಯ ಇರ್ಬೇಕು. ಏನ್ ನಡೆದದ, ಹೆಂಗ್ ನಡೆದದ, ಯಾರು ಬಂದ್ರು, ಯಾರು ಹೋದ್ರು, ಯಾರು ಬಂದ್ರು ದೇಶಕ್ಕೆ ಒಳ್ಳೇದಾಗ್ತದ, ಯಾರು ಬಂದ್ರೆ ದೇಶ ಉಳಿತದ. ಅದು ಉಳಿದ್ರ ನಮ್ಮ ಧರ್ಮನೂ ಉಳಿತದ. ದೇಶನೇ ಆಗಿರೋಯ್ತು ಅಂತಂದ್ರೆ ಧರ್ಮನೂ ಹೋಗ್ತದ. ಹೀಗಾಗಿ 5 ಬಹಳ ಮುಖ್ಯ ಅದಾವ: ದೇಶಾಭಿಮಾನ, ಭಾಷಾಭಿಮಾನ, ಕೋಶಾಭಿಮಾನ, ಮತ್ತೆ ಧರ್ಮಾಭಿಮಾನ ಮತ್ತು ಈಶಾಭಿಮಾನ. ಈಶಾ ಅಂದ್ರೆ ಜಗತ್ತು, ಬ್ರಹ್ಮಾಂಡ ಉಳಿಬೇಕಲ್ಲ ಸುರಕ್ಷಿತವಾಗಿ. ಪ್ರಕೃತಿ ಕೆಟ್ಟೋಯ್ತು ಅಂತಂದ್ರೆ ಹೆಂಗ್ ಬದುಕಲಿಕ್ಕೆ ಸಾಧ್ಯ? ಪ್ರಕೃತಿ ಚೆನ್ನಾಗಿರಬೇಕು, ದೇಶ ಸಮೃದ್ಧವಾಗಿರಬೇಕು, ಸಂತೃಪ್ತವಾಗಿರಬೇಕು. ನಾವು ಯಾವ ಭಾಷೆಯನ್ನು ಬಳಸ್ತಾ ಇದ್ದೀವಿ ಆ ಭಾಷೆ ಕೆಡ್ಲಾರ್ದಂಗೆ ನೋಡ್ಬೇಕು. ಯಾಕಂದ್ರೆ ಅದೇ ಭಾಷೆಯಿಂದ ನಮ್ಮ ಹೃದಯದ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತೀವಿ. ಮತ್ತೆ ಕೋಶ, ನಾವು ಅಲ್ಲಿಂದ ಇಲ್ಲಿ ತನಕ ಒಳ್ಳೆಯವರಾಗಿ ಇರಬೇಕಾದ್ರೆ ಯಾವ ಕೋಶ, ಯಾವ ಶಾಸ್ತ್ರಗಳನ್ನ ಹಿಡ್ಕೊಂಡು ಬಂದೀವಿ. ನೀವು ಏನೇ ಶಾಸ್ತ್ರಗಳು ಓದಿದ್ರು ಸಹಿತ ಅವೆಲ್ಲ ಓಸು ಭಗವದ್ಗೀತೆಯ ಮಕ್ಕಳೇ. ಭಗವದ್ಗೀತೆ ಒಂದು ಹಿಡಿದ್ರೆ ಸಾಕು, ಎಲ್ಲ ಓಟು ಅದರಾಗೆ ಅದ. ಯಾವುದನ್ನು ನಾವು ವಿಶೇಷ ಮಾಡಿದ್ರೂ ಭಗವದ್ಗೀತೆಗಿಂತ ವಿಶೇಷ ಯಾವುದೂ ಇಲ್ಲ. ಅದೊಂದೇ ಸಾಕು. ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ 1 ಕೋಟಿ ಜನ್ಮ ಉದ್ಧಾರ ಆದಂಗ. ಉಳಿದು ಎಲ್ಲ ಅದ್ರ ಕೆಳಗೆ, ಅದ್ರ ಮೇಲೆ ಇಲ್ಲ ಯಾವು. ಅದ್ರೊಳಗೆ ಕರ್ಮ ಅದ, ಉಪಾಸನೆ ಅದ, ಜ್ಞಾನ ಅದ. ಯಾರಿಗೊಂದು ಯಾರಿಗಿಲ್ಲ ಅಂತ ಕೆಲಸಗಳದಾವ ಅದ್ರೊಳಗೆ. ಅದಕ್ಕೆ ಕೋಶದ ಅಭಿಮಾನ ಇರಬೇಕು, ಧರ್ಮದ ಅಭಿಮಾನ ಇರಬೇಕು, ದೇಶದ ಅಭಿಮಾನ ಇರಬೇಕು, ಭಾಷೆಯ ಅಭಿಮಾನ ಇರಬೇಕು. ಅದ್ರ ಜೊತೆಗೆ ಇಡೀ ವಿಶ್ವದ ಬಗ್ಗೆ ಈಶ್ವರನ ಅಭಿಮಾನ ಇರಬೇಕು. ಈ ರೀತಿಯಾಗಿ ಇದ್ದು ಅವೆಲ್ಲ ಸುರಕ್ಷಿತವಾಗಿರ್ಬೇಕಾದ್ರೆ ರಾಜಕೀಯ ಪ್ರೇರಿತವಾಗಿ ಹೊರಗಡೆ ಏನ್ ನಡೆದ ಜಗತ್ತಿನ ಮೇಲೆ ದೃಷ್ಟಿ ಇರಬೇಕು. ಮತ್ತೆ ಆಧ್ಯಾತ್ಮಿಕ ವೈಚಾರಿಕತೆ ಒಳಗೆ ತುಂಬಿರಬೇಕು. ಮತ್ತೆ ಅಂತ ಒಂದು ಆಧ್ಯಾತ್ಮ ಜೀವಿಗಳ ಸಂಘಟನೆ ಕಟ್ಟುತ್ತಿರಬೇಕು. ಹೀಗಾಗಿ ಅಂತರಂಗದೊಳಗ ವೈಚಾರಿಕತೆ, ಆಧ್ಯಾತ್ಮ ಸಾಧನೆ ನಡೆದಿರಬೇಕು. ಬಹಿರಂಗದಲ್ಲಿ ರಾಜಕೀಯ ಏನ್ ಆಧ್ಯಾತ್ಮ ಹೇಳ್ತಾರ, ರಾಜಕೀಯ ಬಗ್ಗೆ ಮೆಸೇಜ್ ಹಾಕ್ತಾರ, ಏನಂದಾರ ಸ್ವಾಮಿ, ಅಯ್ಯೋ ಎಲ್ಲನೂ ಬೇಕು. ಬ್ರಹ್ಮಜ್ಞಾನಿ ಅಂದ್ರೆ ಏನು ಜನ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕು. ಎಲ್ಲಾ ಕಡೆ ಲಕ್ಷ್ಯ ಇರ್ಬೇಕು. ನಮ್ಗೆ ಎದಕ್ ಬೇಕು ಅನ್ನಂಗಿಲ್ಲ.
ಜಗತ್ತಿನಾಗ ಏನ್ ನಡೆದದ ಅನ್ನೋದ್ರ ಬಗ್ಗೆ ನೋಡೋದು ಬೇಡ. ಗೂಗಿಗಳಗತ್ಲೆ ಸುಮ್ಮ ನಮ್ಮನೆಯಾಗ ನಾವು ಕಣ್ಮುಚ್ಕೊಂಡು ಸಾಧನೆ ಮಾಡಿದ್ರೆ ಏನಾಗ್ತದ ಪರಿಸ್ಥಿತಿ. ಹಾನಗಲ್ ಕುಮಾರಸ್ವಾಮೀಜಿ 1904 ಬಹಳ ಹಿಂದಿನವರೇನಲ್ಲ, ನೂರಾರು ವರ್ಷಗಳ ಹಿಂದಿನ 1904 2004 ಅಂದ್ರೆ 100 ವರ್ಷ. ಈಗ 24 ಅಂದ್ರೆ 120 ವರ್ಷ ಹಿಂದಿನವರು ಅಷ್ಟೇ. ಧಾರವಾಡದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಆರಂಭಿಸಿದರು. ಅಖಿಲ ಭಾರತ ವೀರಶೈವ ಮಹಾಸಭೆ 1904 ಆರಂಭಿಸಿದರು. ರಾಜ್ಯಾದ್ಯಂತ ಸಮಾಜದ ಎಲ್ಲ ಮುಖಂಡರನ್ನ ಮತ್ತು ಮಹಾರಾಷ್ಟ್ರದ ಎಲ್ಲ ಸಮಾಜದ ಮುಖಂಡರನ್ನ ಕರೆದು ಮೀಟಿಂಗ್ ಮಾಡಿದರು. ಎಲ್ಲ ಕಡೆ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲೆಲ್ಲದರ ಎಲ್ಲಾ ಕಡೆ ಕರೆದು ಮೀಟಿಂಗ್ ಮಾಡಿದರು. ಅಷ್ಟೊಂದು ಮೀಟಿಂಗ್ ಮಾಡಿ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಅಷ್ಟವರ್ಣ ಪಂಚಾಚಾರ ಷಟಸ್ಥಲ ಇವುಗಳನ್ನ ಪರಿಚಯ ಇಲ್ಲದಂಗ ಆಗ್ಯಾರ ಜನರು. ಈ ಅಷ್ಟಾವರಣದ ಮಹತ್ವ ಹೇಳಬೇಕು, ಪಂಚಾಚಾರಗಳ ಮಹತ್ವ ಹೇಳಬೇಕು, ಷಟಸ್ಥಲಗಳ ಮಹತ್ವ ಹೇಳಬೇಕು. ಮತ್ತ 12ನೇ ಶತಮಾನದ ಶರಣರ ಜೀವನ ಪದ್ಧತಿ ಮತ್ತು ಶರಣರ ಸಾಧನೆಗಳು, ಶರಣರ ಬೋಧನೆಗಳು ಏನದವ ವಚನ ಸಾಹಿತ್ಯದ ಮೂಲಕ ಅವುಗಳನ್ನ ಎಲ್ಲರಿಗೂ ತಿಳಿಸಿ ಹೇಳ್ಬೇಕನ್ನೋದು ಅವ್ರ ಉದ್ದೇಶ. ಮುಂದೆ 15ನೇ ಶತಮಾನದ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಪರಿಚಯ. ಅಲ್ಲಿ ಏನ್ ಮಾಡ್ತಿದ್ರು ಇವರು, ಹಾನಗಲ್ ಕುಮಾರಸ್ವಾಮಿಗಳು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಇವರು ಏನ್ ಮಾಡಿದ್ರು, ಈ ರೀತಿ ಪ್ರತಿಯೊಂದು ಊರಿಗೆ ಹೋಗಿ ಒಂದು ದಿವಸ ಹಳ್ಳಿ ಇದ್ರ, ಪಟ್ಟಣ ಇದ್ರ ಪಂಚರಾತ್ರಿ, ಈ ರೀತಿ ಇವರು ಈ ಒಂದು ಅಧ್ಯಾತ್ಮ ವಿಚಾರಗಳನ್ನ ಪ್ರಚಾರ ಮಾಡುವಂತ ಕೆಲಸ ಮಾಡಿದ್ರು ಇವರು. ಈ ರೀತಿ ಮಾಡಿ ಮಾಡಿ ಸ್ವಂತ ತಾವು ಪ್ರಚಾರ ಮಾಡಿದ್ರು. ಈಗ ನಾವು ಹೆಂಗಾಗಿವಿ, ಪಕ್ಕದ ಹಳ್ಳಿಗೆ ಹೋಗೋದು ದೂರದ ಮಾತಾಯ್ತು, ಪಟ್ಟಣಕ್ಕೆ ಹೋಗೋದು ದೂರದ ಮಾತಾಯ್ತು, ಅಕ್ಕಪಕ್ಕದ ಮನೆಯವರಿಗೆ ಮಾತಾಡಿಸಿದ್ರೆ ನಮ್ಗೆ ಎಲ್ಲಿ ಮರ್ಯಾದೆ ಕಡಿಮೆ ಆಗ್ತದ ಅನ್ನೋ ರೀತಿಯಲ್ಲಿ ಸ್ವಸ್ಥನಾಗಿ ಬದುಕಲಕತ್ತೀವಿ ನಾವು. ಹಂಗಾದ್ರೆ ಸಮಾಜ ಸೇವೆ ಆಗಂಗಿಲ್ಲ, ಎಂದೂ ಬೆಳಕಾಗಂಗಿಲ್ಲ. ಒಳಗಿಂದ ಗರ್ವ ಮೊದಲು ಬಿಡಬೇಕು, ಅಹಂಕಾರ ಬಿಟ್ಟು ಸಮಾಜದ ಬಗ್ಗೆ ಕಳಕಳಿ ವಹಿಸಿ ಅವರಿಗೆ ತತ್ವಜ್ಞಾನವನ್ನ ಹೇಳಿ ಅವರಿಗೆ ಆನಂದ ಉಂಟು ಮಾಡುವಂತ ಕೆಲಸ ಮಾಡಬೇಕು. ನಮ್ಮೊಳಗಿರೋದೇನದ ಸಂಕುಚಿತ ಭಾವನೆಗಳನ್ನ ಬಿಡಬೇಕು. ನೀವು ಯಾವ ವಿಚಾರಗಳನ್ನ ತಿಳ್ಕೊಂಡು ಸಂತೋಷ ಪಟ್ರಿ, ಆ ಸಂತೋಷ ಜಗತ್ತಿಗೆ ಆಗ್ಲಿ ಅಂತ ಸುತ್ತಮುತ್ತ 4 ಜನರಿಗೆ ಹೇಳಂತ ಕೆಲಸ ಮಾಡಬೇಕು. ಅಂತ ಒಂದು ಕೆಲಸದಾಗ ಇವ್ರು ಏನ್ ಮಾಡಿದ್ರು, ತಾವು ಸ್ವತಃ ಪ್ರಚಾರ ಮಾಡ್ತಿದ್ರು. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಪರಿಚಯ ಮಾಡಿಕೊಂಡ್ರು. ಅವರ ಆದರ್ಶಗಳನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳಿ, ಸಂಸ್ಕಾರವನ್ನ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಹಾನಗಲ್ ಕುಮಾರಸ್ವಾಮಿಗಳು ರಚಿಸಿದರು. ಎಂತ ಸಭೆ ರೀ ಅದು? ಆಲ್ ಇಂಡಿಯಾ ವೀರಶೈವ ಮಹಾಸಭಾ, ಅಖಿಲ ಭಾರತ ವೀರಶೈವ ಮಹಾಸಭಾ. ಹಾನಗಲ್ ಕುಮಾರ ಶಿವಯೋಗಿಗಳ ಇವರೇನಂದ್ರ ಎಲ್ಲಿ ಅವರು ಅಂದ್ರ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಜೋಯಿಸರ ಹಳ್ಳಿ ಅಂತದ. ಜೋಯಿಸರ ಹಳ್ಳಿ, ಅದಕ್ಕೆ ಜೋಯಿಸ್ ಹಾಳ್ ಅಂತಾರ, ಜೈಸ್ರಾಳ್ ಅಂತಾರ. ಅಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನವರು. ಅವರು ಜಂಗಮರ ಮನೆ, ತುಂಬಾ ಬಡತನ, ನಿತ್ಯ ಭಿಕ್ಷೆ ಬೇಡಿ ತಂದು ಉಣ್ಣುವುದು. ಇವರೇನ್ ಶ್ರೀಮಂತರ ಮಕ್ಕಳಲ್ಲ, ಇವರು ಭಿಕ್ಷೆ ಬೇಡಿ ಉಣ್ಣಂತ ಮನೆತನದವರು. ಒಂದು ದಿನ ಒಬ್ಬರ ಮನೆಗೆ ಹೋದ ಸಂದರ್ಭ, ಗೌಡರ ಮನೆ
ಏ ಸ್ವಾಮಿ, ನೀ ಹುಟ್ಟಿರ್ಲಿಲ್ಲ ಅಂತಂದ್ರೆ ಈ ಸಮಾಜಕ್ಕೆ ಇನ್ನೂ ದುರಂತ ಆಗ್ತಿತ್ತೇನೋ, ನೀ ಸತ್ತು ಹೋದ್ರೆ ಏನು ನಷ್ಟ ಅಂತ ಬೈಗುಳಗಳ ಸುರಿಮಳೆ ನೋಡಿ. ಸುಮ್ನೆ ಬೈದಾರ. ಗೌಡ್ರು ಒಳ್ಳೇದು ಮಾಡ್ಯಾರ, ಕೆಲವೊಂದ್ ಸಾರಿ ಇಂಥ ಶಬ್ದಗಳನ್ನು ಬಳಸ್ಯಾರ. ಯಾವ ಸಿಟ್ಟಿನಾಗಿದ್ರೇನು ಬೈ. ಆಕ್ಚುಲ್ ಗೌಡ್ರ ಮಂದಿ ಏನ್ ಮಾಡ್ಯಾರ ಅಂತಂದ್ರ ಜಂಗಮರನ್ನ ಪೋಷಣೆ ಮಾಡ್ಯಾರ. ಅವ್ರ ಉಪಕಾರ ಅದ. ಅಂಥವ್ರೆಲ್ಲರೂ ಉಪಕಾರ ಮಾಡಿ ಊಟಕ್ಕೆ ಹಾಕಿದ್ದಕ್ಕೆ ಜಂಗಮರು ಬದುಕ್ಯಾರ. ಒಂದು ಕಾಲದಲ್ಲಿ ಅವ್ರಿಗೆ ದುಡಿಯೋದೇ ಗೊತ್ತಿದ್ದಿಲ್ಲ, ದುಡ್ಡು ಕೊಡ್ತೀನದು ಗೊತ್ತಿದ್ದಿಲ್ಲ. ಬಿಗ್ ಜಂಗಮ ಅಂದ್ರೆ ಭಿಕ್ಷೆ ಬೇಡ ಉಣ್ಣೋದಂತೇಳಿ ಆ ರೀತಿ ಒಂದು ಮೆಂಟಾಲಿಟಿ ಆಗಿತ್ತು ಒಂದು ಕಾಲದಾಗ. ಮತ್ತೆ ಹಾಗಿದ್ದಾಗ ಮತ್ತ ಅವ್ರ ಮುಂದೆ ಸಾಲಿ ಕಲ್ತು ಉದ್ಧಾರ ಆಗಂತ ಒಂದು ಮನಸ್ಥಿತಿಗೆ ಬರ್ಬೇಕಾದ್ರ ಅಲ್ಲಿ ತನಕ ಊಟಕ್ಕಾಗಿ ಬೆಳೆಸ್ತವ್ರೆ ಗೌಡ್ರ ಮಂದಿ. ಯಾವುದೋ ಸೀಟಿನಾಗ ಬೈದ್ರು. ಬೈದ ಹೊತ್ನಾಗ ಇವ್ರೇನ್ ಮಾಡಿದ್ರು, ಸಾಕ್ ನಡಿ, ಭಿಕ್ಷೆನೆ ಸಾಕ್ ನಡಿ ಬಿಟ್ಬಿಟ್ರು. ನಮ್ಮ ತಂದೆಯವರು ಸಹಿತ 7 ಮನಿ ಭಿಕ್ಷೆ ಬೇಡಿ ಉಂಡರು. ಭಿಕ್ಷೆ ಅಂತ ಏನೋ ಅದಕ್ಕೆ ವಾರದ ಮನಿ ಅಂತಿದ್ರ. ವಾರದ ಮನಿ ಪ್ರತಿ ಸೋಮವಾರ ಒಬ್ಬರ ಮನಿ, ಪ್ರತಿ ಮಂಗಳವಾರ ಒಬ್ಬರ ಮನಿ, ಹಿಂಗ 7 ದಿನಗಳು 7 ಮನೆಯಾಗ ಊಟ ಮಾಡಿ, ಮುಂದೇನು ಯಾವುದೋ ಒಂದು ದಿನ ಒಬ್ಬರ ಮನೆಗೆ ಹೋದಾಗ ಊಟ ಇರಲಿಲ್ಲ ಅಥವಾ ಅವ್ರ ಊರಾಗ ಇರಲಿಲ್ಲ ಅಂತಂದ್ರ ಅವಾಗ ಆ ಊರಾಗ ಗೌಡ್ರ ಮನೆಗೆ ಹೋಗಿ ಅವ್ರ ಮನೆ ಮುಂದೆ ಬಟ್ಟೆ ಒಗೆಯ ಕಲ್ಲು ಇರ್ತದಲ್ಲ, ಕಲ್ಲಿನ ಮೇಲೆ ಕುಂದಿರ್ಬೇಕಂತ. ಅಲ್ಲಿ ಕುಂತ್ರೆ ಅವ್ರ ಮನೆಯವ್ರಿಗೆ ಯಾರ್ಯಾರ ಕಣ್ಣಿಗೆ ಬಿದ್ರೆ, ಸ್ವಾಮಿಗೆ ಇವತ್ತು ಊಟ ಚಿಕ್ಕನ್ ಕಾಣಲ್ಲ, ಅದಕ್ಕ ಊಟಕ್ಕೇನಾರ ಇದ್ರು ಹಾಕ್ರಿ ಅಂತಂದ್ರೆ ಏನೋ ಇದ್ದದ್ದು ಹಾಕಿ ಬದುಕಿಸ್ಯಾರ. ಈಗ ಅದು ಹೆಂಗೋ ಮಾಡಿ ಬದುಕಿಸಿ ಅಲ್ಲಿಂದ ಇಲ್ಲಿಗೆ ತಂದಾರಲ್ಲ. ಇವತ್ತಿನ ದಿವಸ ನಾವು ಅವ್ರನ್ನ ನೆನೆಸ್ಬೇಕಾಗ್ತದೆ. ನಮ್ಮ ಎದರ ಊರ ಹರವಾಳ ಅಂತ ಬರ್ತದೆ, ಮಾವನೂರು, ದೇವಸ್ಥಿ ತಾಲೂಕ ಮಾವನೂರು, ಕಲಬುರಗಿ, ಶರಣಬಸಪ್ಪನ ಅರಳಗುಂಡಿಗೆ ಎಲ್ಲ ಆಜುಬಾಜು ಊರವ್ರು. ನಮ್ಮದು ಪುರಾಣ ಬರದ ಮನೆತನ ಅದು. ಮಠ ಶರಣಬಸವೇಶ್ವರ ಪುರಾಣ ಬರದ ಮನೆತನ ಅದು. ಆ ಪುರಾಣ ಎಲ್ಲ ಆಗಿನ ಕಾಲದಾಗ ನಮ್ಮ ಅಪ್ಪನ ಮುತ್ತಜ್ಜ ಪುರಾಣ ಬರೆದಾರ. ಚನ್ನ ಕವಿಗಳ ಫಸ್ಟ್ ಪುರಾಣ ನಮ್ಮ ಮಠದಾಗೆ ಬರೆದದ್ದು. ಅವರು ಮುಂದ ಸಿದ್ದರಾಮಯ್ಯ ಸ್ವಾಮಿಗಳಂತ ಒಬ್ಬರು ಮಾಸ್ಟರ್, ಆಗಿನ ಕಾಲದಾಗ ಅವರು ಜಂಗಮರು ಮಾಸ್ಟರೇ. ಅವರು ಮಾವನೂರಿಗೆ ಯಾವುದೋ ಕೆಲಸಕ್ಕೆ ಬಂದ ಹೊತ್ತಾಗ ಈ ನಮ್ಮ ತಂದೆಯವರು ಅದು ಯಾರೋ ಗೌಡ್ರ ಮನ್ಯಾಗ ಊಟಕ್ಕೆ ಹಾಕಿಲ್ಲ ಒಂದು ದಿವಸ, ಏನ್ ಇವತ್ತು ಉಪವಾಸ ಅದೀನಿ ಅಂತೇಳಿ ಏನೋ ಮಾತನಾಡೋದು ಅವ್ರ ಕಿವಿಗೆ ಬಿತ್ತಂತ. ಇದ್ದಾಗ ಅವ್ರೇನ್ ಮಾಡಿದ್ರು, ಇವ ಸ್ವಾಮಿ ಹುಷಾರದನ್ನ ನಡಿ ನಮ್ಮೂರಿಗೆ ಹೋಗಮ್ಮ ಕರ್ಕೊಂಡೋಗಿ. ಆ ಮಾಸ್ತರಿಗೂ ಬಡತನ, ಯಾರಿಗೆ ಇನ್ನೊಬ್ಬರಿಗೆ ಊಟಕ್ಕೆ ಹಾಕಿ ಇಟ್ಕೊಳ್ಳೋಷ್ಟು ಶಕ್ತಿ ಇಲ್ಲ, ಬಹಳ ಕಷ್ಟ ಜೀವನ, ಜಗ್ಗಿ ಮಕ್ಕಳು. ಅವ್ರೇನ್ ಮಾಡಿದ್ರು, ಈ ಸ್ವಾಮಿಗೆ ಒಂದ್ ಸ್ವಲ್ಪ ಪುಣ್ಯ ಕಾರ್ಯ ಮಾಡ್ರಪ್ಪ ಅಂತಂದ್ರೆ ಅವರು ಅದೇ ಊರಾಗ ಕಲ್ಸಿದ ಮಾಸ್ಟರ್ ಇದ್ದು ಬಿಟ್ಟು ಮಾಸ್ಟರ್ ಹೇಳಿದ ಕೇಳೋಣ. ಅವ್ರ ವಿದ್ಯಾರ್ಥಿಗಳೇ ಮನೆಗಳಲ್ಲಿ ಇರ್ತಾರಲ್ಲ, ಒಂದ್ ಹೊತ್ತು ಊಟಕ್ಕೆ ಹಾಕಿದ್ರೆ ಏನಾದ್ರು ಕರ್ಕೊಂಡು ಊಟಕ್ಕೆ ಹಾಕ್ತಿದ್ರು. ಈಗ ವಾರದ ಮನಿ ಮಾಡಿ ಅಲ್ಲಿ ಹರವಾಳ ಪಂಪನಗೌಡ್ರು ಅಂತ ಪಂಪನಗೌಡ್ರು ಒಂದು ಸಂಘಟನೆ ಒಳಗ ಇವರು ವಾರದ ಮನೆ ಉಂಡು ಸಾಲಿ ಕಲ್ತು ಅಲ್ಲಿಂದ ಇಲ್ಲಿಗೆ ಬಂದು ಈಗ ನಾಳೆ 25ನೇ ಇಸ್ವಿಗೆ ಅವ್ರ ಶತಾಯುಷಿಗಳಾಗ್ತಾರೆ. 100 ವರ್ಷ ಆಗ್ತದೆ ನಮ್ಮ ಅಪ್ಪ. ಅಷ್ಟು ವಯಸ್ಸಾದ್ಮೇಲೆ ಸಾಲಿಗೆ ಹಚ್ಕೊಂಡು ಬಹಳ ಕಷ್ಟಪಟ್ಟು ಏನೇನೋ ಮಾಡಿ ತಮ್ಮದೇ ನಡ್ಸ್ಕೊಂಡು ಬಂದಾರ. ಈಗ ತಮ್ಮದೇ ನಡೆಸ್ಬೇಕಂತಾರ. ವಯಸ್ಸಾಗ್ಯದ, ಎಲ್ಲ ಸಮಸ್ಯೆಗಳು ಏನಿರ್ಲಿ ಅದು. ಹೀಗಾಗಿ ಜಂಗಮರ ಮನೆ ತುಂಬಾ ಬಡತನ, ನಿತ್ಯ ಭಿಕ್ಷೆ ಬೇಡಿ ತಂದು ಉಣ್ಣುವುದು. ಒಂದು ದಿನ ಒಬ್ಬರ ಮನೆಗೆ ಹೋದ ಸಂದರ್ಭದಲ್ಲಿ ಗೌಡರ ಮನೆಯ ಸ್ವಾಮಿ, ಗೌಡ್ರ ಮನೆಯವರು, ಸ್ವಾಮಿ ನೀ ಹುಟ್ಟಿರ್ಲಿಲ್ಲ ಅಂತಲೇ ಸಮಾಜಕ್ಕೆ ಏನು ದುರಂತ ಆಗ್ತಿತ್ತೇನೋ, ನೀ ಸತ್ತೋದ್ರೆ ಏನು ನಷ್ಟ ಅಂತ ಬೈಗುಳುಗಳ ಸುರಿಮಳೆ, ನೀ ಯಾಕರೆ ಹುಟ್ಟಿದೋ ಎಂಬ ಕೆಟ್ಟ ಶಬ್ದಗಳಿಂದ ಹಾನಗಲ್ ಅಜ್ಜನ ಮನಸ್ಸಿಗೆ ಬಹಳ ನೋವಾಗುವ ಹಾಗೆ ಬೈದ್ಬಿಟ್ರು. ಮನಸ್ಸಿಗೆ ಬೇಜಾರಾಗ್ಬಿಡ್ತ, ಒಂಥರ ಹಚ್ಬಿಡ್ತವ್ರಿಗೆ. ಏನಪ್ಪ ಹಿಂಗ್ ಬೈಸ್ಕೋಬೇಕಲ್ಲ, ಹೋಗಿ ಎಲ್ಲ ಮೊದಲಿನವ್ರು ಭಿಕ್ಷೆ ಬೇಡ ಉಂಡಾರ, ನಾವು ಭಿಕ್ಷೆ ಬೇಡ ಮತ್ತು ಅದರ ಬೈಸ್ಕೊಳ್ಳೋ ಕೆಲಸ ಇದೆ. ಆಗ
ಯೋಗ ಯೋಗ ಅವರಿಗೇನಾಗ್ಬಿಡ್ತು, ಕುಮಾರಸ್ವಾಮಿಗಳಿಗೆ ಒಂದು ಪ್ರೇರಣೆಯಾಯಿತು. ಅಂದಿನಿಂದ ಭಿಕ್ಷೆ ಬೇಡುವುದನ್ನ ಆಂಜಲ್ ಕುಮಾರಸ್ವಾಮೀಜಿ ಬಿಟ್ಟು ಬಿಡುತ್ತಾರೆ, ಭಿಕ್ಷೆ ಬೇಡೋದು ಬಿಟ್ಟು ಬಿಡ್ತಾರೆ. ಈಗ ನಮ್ಮ ತಂದೆಯವರು 10ನೇ ಮಗ ಅಂತಂದ್ರ ಮ್ಯಾಲಿನವರು 9 ಮಕ್ಕಳು ಹೆಂಡ್ರು, ಅವ್ರ ಮಕ್ಕಳೆಲ್ಲರೂ ಆಗಸ್ಟ್ ಇವನು ಒಬ್ಬನೇ ಭಿಕ್ಷೆ ತರ್ಬೇಕು, ಹೋಗಿ ಊರ ತಿರುಗಿ ತರ್ಬೇಕು, ಭಿಕ್ಷೆ ತಂದು ಹಾಕಿ ಒಂದು ಡ್ಯೂಟಿ ನಮ್ಮ ಅಪ್ಪಂದು. ಆ ರೀತಿ ಇವನಿಗೆ ಭಿಕ್ಷೆ ಬೇಡಿಸಿ ತಿಂದು ಬದುಕಿದವರು ಅವರೆಲ್ಲ ಅವ್ರ ಅಣ್ಣ ತಮ್ಮದವರು ಮೊದಲಿನವರು. ಅಂಥದ್ದೊಂದು ಅವ್ರನ್ನು ಏನೇನೋ ಮಾಡ್ತಿದ್ರು, ಪುರಾಣ ಪ್ರವಚನ ಎಲ್ಲ ಮಾಡ್ತಿದ್ರು. ಬಿಟ್ಟು ಮಾತ್ರ ಇವರು ಅಷ್ಟು ಮಂದಿಗೆ ಆಗಷ್ಟು ತರ್ಬೇಕಂತ ಇವ್ರ ಕರ್ತವ್ಯ ಹಂಗಿತ್ತಂತವ್ರು. ಇಲ್ಲಿ ಏನದಂದ್ರ ಶಿಕ್ಷಣ ಕಲಿಯಬೇಕು ಅಂತ ಖರ್ಜೂರಿಗೆ ಅಂತ ಒಂದು ಊರು ಬರ್ತದಲ್ಲಿ, ಅಲ್ಲಿಗೆ ಹೋಗಿ ಇದೇ ಸೇಮ್ ವಾರದ ಮನೆ ಶಿಕ್ಷಣ ಕಲಿತರು. ವಾರದ ಮನೆ ಮಾಡಿ ಒಂದೊಂದ್ ದಿನ ಒಬ್ಬೊಬ್ಬರ ಮನೆಗೆ ಇದ್ದು ಶಾಲಿ ಕಲ್ತರು, ಊಟ ಮಾಡಿ ಶಾಲಿ ಕಲ್ತರು. 7ನೇ ಕ್ಲಾಸ್ ಪಾಸ್ ಆಗಲು ರಾಣೆಬೆನ್ನೂರಿನಿಂದ ಕಾಲ್ನಡಿಗೆಯಲ್ಲಿ ಧಾರವಾಡಕ್ಕೆ ಹೋಗಿ ಪರೀಕ್ಷೆಯನ್ನು ಬರೆಯುತ್ತಾರೆ. ಆದರೆ ಅವರು ಪರೀಕ್ಷೆಯಲ್ಲಿ ಮತ್ತೆ ಫೇಲ್ ಆಗಿಬಿಡ್ತಾರೆ. ಇದು ಕೂಡ ಒಂದು ಯೋಗವೇ. ಒಂದು ಯೋಗ ಭಿಕ್ಷೆ ಬೇಡಲ್ಲಿ ಬಯಸಿಕೊಂಡದ್ದು, ಭಿಕ್ಷೆ ಬೇಡ ಸಾಕು ಅಂತ ಬಿಡೋದು. ಎರಡನೇದೇನದ 7ನೇ ಕ್ಲಾಸ್ ಪಾಸ್ ಆಗ್ಲ. ಒಂದು ವೇಳೆ ಪಾಸ್ ಆಗಿದ್ದರೆ ಅವ್ರೇನ್ ಹತ್ತಿದ್ರು, 7ನೇ ಪಾಸ್ ಆದ್ಕೂಡಲೇ ಟೀಚರ್ ಆಗಿಬಿಡ್ತಿದ್ರು, ಒಬ್ಬ ಶಿಕ್ಷಕರಾಗಿರ್ತಿದ್ರು. ಅವರು ಒಂದು ಫೇಲ್ ಆಗಿದ್ದಕ್ಕೇನೆ ಇವತ್ತ ವೀರಶೈವ ಲಿಂಗಾಯತರೆಲ್ಲ ಪಾಸ್ ಆಗ್ಯಾರ. ಒಂದು ಸಮಾಜ, ದೊಡ್ಡ ಸಮಾಜ, ರಾಜ್ಯದಲ್ಲಿರುವ ಒಂದು ಅತಿ ದೊಡ್ಡ ಸಮಾಜ ಪಾಸ್ ಆಗ್ತದೆ. ಅಖಿಲ ಭಾರತ ವೀರಶೈವ ಮಹಾಸಭೆ 1904ರಲ್ಲಿ ಸ್ಥಾಪಿಸಿದರು. 1904ರಲ್ಲಿ 1909ರಲ್ಲಿ ಬಾಗಲಕೋಟೆಯಲ್ಲಿ ನಡೆದಿರತಕ್ಕಂಥ ಮಹಾಸಭೆಯಲ್ಲಿ ಒಂದು ನಿರ್ಣಯ ಮಾಡುತ್ತಾರೆ. ಏನ್ ನಿರ್ಣಯ ಮಾಡ್ತಾರಂದ್ರ, ಮಠಗಳನ್ನ ಸ್ಥಾಪಿಸಿ ಮಠದ ಸ್ವಾಮೀಜಿಗಳನ್ನ ತಯಾರು ಮಾಡುವ ಕೆಲಸ. ಊರಿಗೆ ಮಠಗಳು ಮೊದಲು ಇದ್ದು ಅವುಗಳನ್ನು ಪುನರುಜ್ಜೀವನಗೊಳಿಸಬೇಕು, ಮತ್ತು ಹೊಸ ಮಠಗಳನ್ನ ಸ್ಥಾಪಿಸಬೇಕು, ಆ ಮಠಕ್ಕೆ ಸ್ವಾಮೀಜಿಗಳನ್ನ ತಯಾರು ಮಾಡಬೇಕು ಅಂತೇಳಿ ಶಿವಯೋಗ ಮಂದಿರವನ್ನು ಕಟ್ಟುತ್ತಾರೆ. ಯಾವಾಗ? 1904ರಲ್ಲಿ. 7ನೇ ತರಗತಿ ಫೇಲ್ ಆದ ಮೇಲೆ ಮನಸ್ಸಿಗೆ ತುಂಬಾ ನೋವು ಎನ್ನಿಸುತ್ತಿರುವಾಗ ತಾಯಿ ಮಗನ ಮದುವೆ ವಿಚಾರ ಮಾಡಲು ಹಂಬಲಿಸುತ್ತಾಳೆ. ಆಯ್ತಲ್ಲಪ್ಪ, ನಿನ್ ಸಾಲಿ ಕಲಿಯೋದು ಮುಗೀತು, ಎಲ್ಲ ಆಯ್ತು, ನಿನಗೇನೆ ಮುಂದಕ್ಕೆ ಹೋಗಲ್ಲ, ನೀನು ಇನ್ನ ಮದುವೆ ಮಾಡಿಬಿಡ. ಅದಕ್ಕ ಹಾಲಯ್ಯ ಅಂತ ಅವನ ಹೆಸರು. ಹಾಲಯ್ಯ, ಮದುವೆ ಮಾಡಿಕೊಳ್ಳೋ, ನಮ್ಮೆಲ್ಲರನ್ನ ಸಾಕುವ ಕೆಲಸ ಮಾಡಬೇಕು, ಇನ್ನ ನಿನಗೆ ತುಂಬಾ ಜವಾಬ್ದಾರಿ ಅದ, ನಮ್ಮನ್ನೆಲ್ಲ ಸಾಕಬೇಕಲ್ಲಪ್ಪ, ಮುಂದೆ ನೀನು ಮದುವೆ ಮಾಡ್ಕೋ ಅಂತೇಳಿ ಹಾಲಯ್ಯ ಇವ್ರದ್ದು ಮೂಲ ಹೆಸರು. ಕುಮಾರಸ್ವಾಮಿಗಳ ಹೆಸರು ಹಾಲಯ್ಯ. ಅವ್ರೇನ್ ಮಾಡಿದ್ರು, ಹಾಲಯ್ಯನವರು ಖರ್ಜೂರ್ಗಿಯಲ್ಲಿ ಇರುವಂತಹ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಿದ್ದರು. ಅವ್ರೇನ್ ಮಾಡ್ತಿದ್ರು, 7ನೇ ತನಕ ಕಲ್ತು ಫೇಲ್ ಆದ್ರೆ ಏನಾಯ್ತು, ಅವ್ರು ಟ್ಯೂಷನ್ ಹೇಳ್ತಿದ್ರು. ಖರ್ಜೂರ್ಗೆ ಟ್ಯೂಷನ್ ಹೇಳಿ ದುಡ್ಡು ಸಂಗ್ರಹ ಮಾಡಿದ್ರು. ಆಗಿನ ಕಾಲದಲ್ಲಿ 300 ರೂಪಾಯಿ ಜಮಾ ಮಾಡಿದ್ರು. ಆಗಿನ ಕಾಲದ 300 ರೂಪಾಯಿ ಜಮಾ ಮಾಡಿದ್ದು ಏನ್ ಮಾಡಿದ್ರು, ತಾಯಿಯ ಉಡಿಯಲ್ಲಿ ಹಾಕಿ, ಇದು ನಿನ್ನ ಋಣ ತಗೋ, ಈ 300 ರೂಪಾಯಿ ನಂದೇನದ ಎಲ್ಲ ತಗೋ, ಟ್ಯೂಷನ್ ಫೀಸ್ ಜಮಾ ಮಾಡಿದ್ದು, ನೀನೇನು ನನ್ನ ಮೇಲೆ ಅಧಿಕಾರ ಮಾಡ್ಲಕ್ ಬರ್ಬೇಡ, ಮದುವೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ ನಿನ್ ಪಾಲಿಗೆ ನೀನಿರು ಅಂತೇಳಿ 300 ರೂಪಾಯಿ ಕೊಟ್ಟು ಆ ತಾಯಿ ಋಣ ತೀರ್ಸ್ಬಿಟ್ಟು. ಆಗಿನ ಕಾಲಕ್ಕ, ನಮ್ಮ ತಂದೆಯವರ ಕಾಲಕ್ಕೆ ಒಂದು 100 ರೂಪಾಯಿ ಒಂದು ತಲೆ ಬಂಗಾರ ಬರ್ತಿತ್ತಪ್ಪ. ನಮ್ಮ ತಂದೆಯವ್ರ ಲಗ್ನದಾಗ 100 ರೂಪಾಯಿ ಒಂದು ತಲೆ ಅವಾಗ. ಮತ್ತ ಅವ್ರಕ್ಕಿಂತ ಹಿಂದಿನವರು ಅಂದ್ರ
ರೂಪಾಯಿ 2 ತಲೆ ಬರ್ತಿರ್ಬೋದು ಅವಾಗ. 50 ರೂಪಾಯಿ ತಲೆ ಇತ್ತೇನೋ. 300 ರೂಪಾಯಿ ಎಷ್ಟು ತಲೆ ಬರ್ತಿತ್ತು? 6 ತಲೆ ಬಂಗಾರ. ಹಿಂಗ್ ಲೆಕ್ಕ ಹಾಕೋಬೇಕು. 300 ರೂಪಾಯಿಗೆ 6 ತಲೆ ಬಂಗಾರ ಅಂದ್ರೆ ಈಗ ಎಷ್ಟಾಗ್ಯದ? 1 ತಲೆ ಬಂಗಾರಕ್ಕೆ 75,000 ಆಗ್ಯದ. 75 ಗುಣಿಲೆ 6 ಅಂದ್ರ 4.5 ಲಕ್ಷ ರೂಪಾಯಿ ಆಯ್ತು. ಒಂದು 5 ಲಕ್ಷ ರೂಪಾಯಿ ಕೊಟ್ಟಂಗ ಲೆಕ್ಕ. 4-5 ಲಕ್ಷ ಕೊಟ್ಟಂಗ ತಾಯಿಗೆ. ಆಗಿನ ಕಾಲದ 300 ರೂಪಾಯಿ ಅಂದ್ರೆ ಸುಮ್ ಲೆಕ್ಕ ಹಾಕಿದ್ರೆ ಹಿಂಗಿರ್ತು. ತಾಯಿಯ ಸಂಬಂಧ ಕಡಿದುಕೊಂಡು ಎಲ್ಲಿಗೆ ಬಂದರು? ಹುಬ್ಬಳ್ಳಿಗೆ ಬಂದರು. ಆಗ ಅವರಿಗೆ 16-17 ವಯಸ್ಸು. ನೋಡಿ, 16-17 ವಯಸ್ಸಿನಾಗ ಈಗ ನಾವು ಗಳಸ ಮಕ್ಕಳು ಮಳ್ಳು ಏನು ಇರಂಗಿಲ್ಲ. ಬರೀ ಮೊಬೈಲ್ ಆಡ್ತಿರ್ತಾವ. ಅವ್ರು ಮಾಡಿದ ಕೆಲಸಗಳು ನೋಡ್ರಿ ಹೆಂಗ. ಮನಿ ತ್ಯಾಗ ಮಾಡ್ಕೊಂಡು ಬಂದ್ಬಿಟ್ರು ಹುಬ್ಬಳ್ಳಿಗೆ. ಆಧ್ಯಾತ್ಮಿಕ ಸಾಹಿತ್ಯ, ನಿಜಗುಣ ಶಿವಯೋಗಿಗಳ ಸಾಹಿತ್ಯ ಎಲ್ಲ ಓದಿದ್ರು. ಅದರ ತರಬೇತಿ ಪಡೆಯಲು ಹುಬ್ಬಳ್ಳಿ ಸಿದ್ಧಾರೂಢರ ಮಠಕ್ಕೆ ಬರುತ್ತಾರೆ. ಸಿದ್ಧಾರೂಢರು ಅದ್ಭುತವಾದ ಶಿವಯೋಗಿಗಳು. ಸಿದ್ಧಾರೂಢರು ಅಂದ್ರೆ ಶಾಸ್ತ್ರ ಅಂದ್ರೆ ಸಿದ್ಧಾರೂಢ ಹಾಗಿದ್ರು ಅವಾಗ. ಆಂಗಲ್ ಕುಮಾರ ಶಿವಯೋಗಿಗಳು ವಿವೇಕ ಚಿಂತಾಮಣಿ ಚರ್ಚೆಯಲ್ಲಿ ಪ್ರಶ್ನೆ ತರ್ಕ ಎಲ್ಲ ಮಾಡುವಷ್ಟು ಪ್ರವೀಣರಾಗುತ್ತಾರೆ. ಅಂಥದೊಂದು ವಿವೇಕ ಚಿಂತಾಮಣಿ ಅಂದ್ರ ಎಷ್ಟೋ 10,000 ಆಧ್ಯಾತ್ಮ ಗ್ರಂಥಗಳನ್ನ ಎಷ್ಟೋ ಬಳಸಿ ಬರೆದದ್ದು ಗ್ರಂಥ. ಅಂಥದಕ್ಕೆ ತೆಕ್ಕಿ ಬೀಳಷ್ಟು ಶಾಣರಾಗ್ಬಿಡ್ತಾರೆ. ಒಳಗ ಪ್ರತಿಭೆ ಇರ್ತದ. ಮುಂದೇನ್ ಮಾಡ್ತಾರ? ಮೈಸೂರಿನಿಂದ ಒಬ್ಬ ಸ್ವಾಮೀಜಿ ಬಂದು ಹುಬ್ಬಳ್ಳಿಗೆ ಬರುತ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಯಳಂದೂರು ಬಸವಲಿಂಗ ಮಹಾಸ್ವಾಮೀಜಿ. ಮೈಸೂರು ಕಡೆಯವರು ಯಳಂದೂರ್ ಅಂತ. ಬಸವಲಿಂಗ ಮಹಾಸ್ವಾಮೀಜಿ ಸಿದ್ಧಾರೂಢರಿಗೆ ನಾನಾ ವಿಧ ಪ್ರಶ್ನೆಗಳನ್ನು ಹಾಕುತ್ತಾರೆ. ಆಗ ಸಿದ್ಧಾರೂಢರು, ನಾನು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ, ನಿಮಗೆ ಬೇಕಿದ್ದರೆ ನಮ್ಮ ಶಿಷ್ಯ ಹಾಲಯ್ಯ ಅಂತ ಹೇಳಿ ಸ್ವಾಮಿಗಳದರಲ್ಲಿ ಆ ಸ್ವಾಮೀಜಿಯಿಂದ ಉತ್ತರ ಪಡೆಯಿರಿ ಅಂತ ಹೇಳಿದ್ರು. ಎಂತ ಒಂದು ಸಾಮರಸ್ಯ. ಸಿದ್ಧಾರೂಢರಿಗೆ ಸಮಾನವಾಗಿ ಶಾಸ್ತ್ರದ ಒಂದು ಜ್ಞಾನ ಪಡ್ಕೊಂಡು ಸಿದ್ಧಾರೂಢರು ಕೊಡಬೇಕಾದ ಉತ್ತರಗಳನ್ನ ಇವರು ಕೊಡ್ತಾರೆ. ಯಾರು? ಹಾಲಯ್ಯ ಸ್ವಾಮಿಗಳು. ಯಾವ ರೀತಿ ತಯಾರಾಗ್ಯಾರ ನೋಡ್ರಿ ಅವರು. ಯಳಂದೂರು ಬಸವಲಿಂಗ ಮಹಾಸ್ವಾಮೀಜಿ ಮತ್ತು ಹಾನಗಲ್ ಕುಮಾರ ಸ್ವಾಮೀಜಿ ಇವರು ಸಂದರ್ಶನ ನಡೆಯುತ್ತದೆ. ಲಿಂಗವೇ ಶ್ರೇಷ್ಠ ಎಂದು ಬಸವಲಿಂಗರು ಸ್ವಾಮೀಜಿಯವರಿಗೆ ವಾದ ಮಾಡಿದರೆ, ಲಿಂಗ ಶ್ರೇಷ್ಠವಲ್ಲ ಶಾಸ್ತ್ರವೇ ಶ್ರೇಷ್ಠ ಅಂತ ಹಾಲಯ್ಯ ಸ್ವಾಮೀಜಿ ವಾದ ಮಂಡಿಸಿದರು. 2-3 ಗಂಟೆಗಳ ಕಾಲ ವಾದ ಸಾಗಿತ್ತು. ಹಾಲಯ್ಯನವರಿಗೆ ಅರಿವಿಗೆ ಬರುತ್ತದೆ ಲಿಂಗವೇ ಶ್ರೇಷ್ಠ ಅಂತ, ಅಂದ್ರೆ ಶಾಸ್ತ್ರಕ್ಕಿಂತ ಲಿಂಗವೇ ಶ್ರೇಷ್ಠ ಅಂತ. ಯಾವ ಲಿಂಗ? ಅವರು ಯಳಂದೂರು ಸ್ವಾಮಿಗಳು ಯಾವ ಲಿಂಗವನ್ನ ಹೇಳಿದರು? ಕುರುವಿನ ಲಿಂಗ. ಈ ಕುರುವಿನ ಲಿಂಗ ಮತ್ತು ಸಿದ್ಧಾರೂಢರು ಶಾಸ್ತ್ರ ಎರಡೂ ಇವು ಕುರುಗಳೇ. ಆದ್ರ ಈ ಚರ್ಚೆ ಮಾಡೋದ್ರೊಳಗೆ ಏನು ಬಂತಪ್ಪ ಅಂತಂದ್ರೆ ಅರಿವಿನ ಲಿಂಗ ತೇಲಿ ಬಂತು. ಎಲ್ಲಿ ಬಂತು? ಹಾಲಯ್ಯ ಸ್ವಾಮಿಗಳ ಅನುಭವದಲ್ಲಿ. ಯಾವ ಲಿಂಗ ಅಂದ್ರೆ ಅರಿವಿನ ಲಿಂಗ, ಕುರುವಿನ ಲಿಂಗವಲ್ಲ. ಅರಿವಿನ ಲಿಂಗ ಶಾಸ್ತ್ರಕ್ಕಿಂತಲೂ ಶ್ರೇಷ್ಠ, ಗುರುವಿನ ಲಿಂಗಕ್ಕಿಂತಲೂ ಶ್ರೇಷ್ಠ ಅಂತ ಹೇಳಿ ಬಂತು. ಗುರುವಿನ ಹಿಡಿದು ಅರಿವ ಪದ್ಧತಿಯೇ ವೀರಶೈವ ಧರ್ಮದ ಪದ್ಧತಿ ಆಗಿತ್ತು. ಶಾಸ್ತ್ರ ಹಿಡಿದು ಅರಿವುದು ಆರೂಢರ ಪದ್ಧತಿ. ಇವೆರಡು ತಿಳ್ಕೊಂಡ್ಬಿಟ್ರು. ಶಾಸ್ತ್ರ ಹಿಡಿಯೋದು ಬರೀ ಶಾಸ್ತ್ರ ಹಿಡ್ಕೊಂಡು ಕೂತು ಓದ್ಕೊತ್ ಕುಂದಿರೋದೇ ಅಲ್ಲ. ಶಾಸ್ತ್ರ ಹಿಡ್ಕೊಂಡು ಏನಾಗಬೇಕು? ಶಾಸ್ತ್ರ ಹಿಡಿದು ಅರಿವಿನ ಲಿಂಗಕ್ಕೆ ಹೋಗ್ಬೇಕು. ಇದು ಆರೂಢರ ಪದ್ಧತಿ, ಅರಿವಿಗೆ ಹೋಗ್ಬೇಕು. ಮತ್ತ ಇದು ಗುರು ಹಿಡಿದು ಅರಿವಿಗೆ ಹೋಗೋದು ವೀರಶೈವ ಪದ್ಧತಿ ಅಷ್ಟೇ. ಆ ಇಷ್ಟಲಿಂಗ ಮತ್ತು ಶಾಸ್ತ್ರ ಇವೆರಡು ಏನದವ ಅರಿವಿನ ಕುರುಹುಗಳೇ, ಅರಿವಲ್ಲ. ಅರಿವಿಗೆ ಹೋಗ್ಬೇಕಷ್ಟೇ.
ಎರಡರ ಮೂಲ ಗುರಿ ಅರಿವೇ. ಒಂದು ಶಾಸ್ತ್ರದ ಮಾರ್ಗ, ಇನ್ನು ಒಂದು ಇಷ್ಟಲಿಂಗದ ಮಾರ್ಗ ಅಷ್ಟೇ. ಆದರೆ ಬಸವಾದಿ ಶರಣರು ಎರಡರ ಸಮನ್ವಯ ಮಾರ್ಗ. ಇವ್ರೇನ್ ಮಾಡ್ತಾರ, ಲಿಂಗ ಒಂದೇ ಹಿಡಿದ್ರು ಸಾಕಾಗಂಗಿಲ್ಲ, ಮತ್ತ ಶಾಸ್ತ್ರ ಒಂದೇ ಹಿಡಿದ್ರು ಸಾಕಾಗಂಗಿಲ್ಲ. ಏನ್ ಮಾಡ್ಬೇಕು, ಲಿಂಗನೂ ಹಿಡಿಬೇಕು ಮತ್ತೆ ಶಾಸ್ತ್ರನೂ ಹಿಡಿಬೇಕು. ಹೀಗಾಗಿ ಅವರು ಸಾಹಿತ್ಯವನ್ನು ರಚನೆ ಮಾಡಿದರು. ಮತ್ತೇನ್ ಮಾಡಿದ್ರು, ಇಷ್ಟಲಿಂಗ ಯೋಗ ಶಿವಯೋಗವನ್ನು ಮಾಡಿದರು ಶರಣರು. ಅರಿವಿಗೆ ಹೋಗಲು ಶಾಸ್ತ್ರವನ್ನು ಹಿಡಿಯಬೇಕು ಮತ್ತು ಗುರುವನ್ನು ಹಿಡಿಯಬೇಕು. ಅದಕ್ಕೆಂದೇ ಮನೆಯ ಒಳಗೆ ಇಷ್ಟಲಿಂಗಾರ್ಚನೆ, ಮನೆಯ ಹೊರಗೆ ಕಾಯಕ ದಾಸೋಹ, ಅನುಭವ ಮಂಟಪ, ಇದೆಲ್ಲ ಶರಣರ ಮಾರ್ಗ, ಸಮನ್ವಯ ಮಾರ್ಗ. ಸಿದ್ಧಾರೂಢರ ಮಠದಲ್ಲಿ ಶಾಸ್ತ್ರಾಭ್ಯಾಸ ಮಾಡಿದ ಕಾರಣ ಅಲ್ಲಿ ಶಾಸ್ತ್ರವೇ ಶ್ರೇಷ್ಠ ಅಂತ ಹೇಳಲೇಬೇಕಾಗಿತ್ತು. ಯಾಕಂದ್ರ ಅದು ಸಿದ್ಧಾರೂಢರ ಮಠದೊಳಗ ಶಾಸ್ತ್ರಕ್ಕೆ ಮಹತ್ವ. ಹೀಗಾಗಿ ಏನಾಗ್ತದ, ಆ ಒಂದು ಪದ್ಧತಿಗೆ ಅಲ್ಲಿ ಇದ್ದ ಮೇಲೆ ಅಲ್ಲಿ ಏನ್ ಪದ್ಧತಿ ನಡೆದದ ಅದರಂಗೆ ಹೇಳಬೇಕು. ಅಲ್ಲಿ ಇದ್ದ ಮೇಲೆ ಅಲ್ಲಿ ಏನ್ ಪದ್ಧತಿ ನಡೆದದ ಹಂಗೆ ಹೇಳ್ಬೇಕು. ಈಗ ನೋಡ್ರಿ, ಈಗ ಪ್ರಾಕ್ಟಿಕಲ್ ಆಗಿ ಈ ಸದ್ಯ ಅಲ್ಲಿ ಜಮಖಂಡೆಗೆ ಒಬ್ಬರು ಸ್ವಾಮೀಜಿ ಅದಾರಲ್ರಿ, ಪ್ರತಿ ಸಂಡೆ ಹೇಳ್ತಾರಲ್ಲ, ಆ ಸ್ವಾಮೀಜಿ ಹೆಸರೇನು? ಸಹಜಾನಂದ್ರ ಹೌದಲ್ಲ ಅವರು? ಸಂಡೆ ಹೇಳ್ತಾರಲ್ರಿ ವಿಚಾರ ಸಾಗರ. ಜಮಖಂಡಿ ಸಹಜಾನಂದ್ರ ಅದರಲ್ಲ, ಆ ಸಹಜಾನಂದರು ಮತ್ತ ಕಾಶಿ ಪೀಠದ ಜಗದ್ಗುರುಗಳು ಚಂದ್ರಶೇಖರ್ ಶಿವಾಚಾರ್ಯ ಅವರಿಬ್ರು ಕ್ಲಾಸ್ಮೇಟ್ಗಳು. ಇಬ್ರು ಮೊದಲ ಅದ್ವೈತ ತತ್ವವನ್ನೇ ಹೇಳಕೋತ ಬಂದ್ರಂತ. ಸಹಜಾನಂದರು ಒಂದು 10 ಸಾರಿ ಹೇಳ್ಯಾರಿ ಮಾತು ಜಮಖಂಡಿ ಸ್ವಾಮಿಗಳು. ಇವರು ಇಬ್ರು ಅದ್ವೈತ ತತ್ವವನ್ನೇ ಹೇಳ್ಕೊತ ಬಂದ್ರು, ನಿಜಗುಣ ಸಾಹಿತ್ಯವನ್ನೇ ಹೇಳ್ಕೊತ ಬಂದ್ರು, ಶಂಕರವ ತತ್ವಗಳನ್ನೇ ಹೇಳ್ಕೊತ ಬಂದ್ರು, ಅಹಂ ಬ್ರಹ್ಮಾಸ್ಮಿ ತತ್ವವನ್ನೇ ಹೇಳ್ಕೊತ ಬಂದ್ರು. ಅಲ್ಲಿಂದ ಇಲ್ಲಿ ತನಕ ಯಾವಾಗ ಅವರು ಕಾಶಿ ಪೀಠಕ್ಕೆ ಹೋಗ್ಬಿಟ್ರು, ಆ ಕಾಶಿ ಪೀಠದ ಒಂದು ಆಚಾರ ವಿಚಾರಗಳಿಗೆ ಬದ್ಧರಾಗಿ ಅವ್ರೇನು ಮಾಡ್ಬಿಟ್ರು, ವೀರಶೈವ ತತ್ವ ಚಾಲು ಮಾಡಿಬಿಟ್ರು. ಈಗ ಮತ್ತ ಅದಕ್ಕೆ ಬದ್ಧರಾದ್ಮೇಲೆ ಅದು ಮಾಡಬಾರ್ದು. ಅದಕ್ಕೊಂದು ಪೀಠ ಸಿಕ್ತು. ಪೀಠ ಸಿಕ್ಕ ಮೇಲೆ ಅಲ್ಲಿ ಏನ್ ನೋಡೋದು, ಅಲ್ಲಿ ಹೋಗಿ ನಾವು ಹಿಂಗ್ ಅದ್ವೈತ ಹೇಳ್ತೀವಿ ಅಂತ ಹೇಳಿ ನಾವು ಹೇಳ್ಕೊತಾದ್ರ ಅದ್ವೈತದೊಳಗ ಹಣ್ಣು ಹೆಣ್ಣು ಮಣ್ಣು ಎಲ್ಲ ಹೋಗ್ತಕ್ಕ ಯಾವ್ದೋ ತತ್ವ ಏನದ ಅಸಹ್ಯ ರೀತಿಯಲ್ಲಿ ಅದಕ್ಕೆ ಏನ್ ಮಾಡ್ತಾರೆ, ನಿಂದೆ ಮಾಡ್ತಾರೆ. ವೀರಶೈವ ಪದ್ಧತಿ ಒಳಗಂತದಿಲ್ಲ. ಯಾವ ಒಂದು ಹೆಣ್ಣು ಮಣ್ಣುಗಳು ಯಾವ ನಿಮ್ಮ ಅಧ್ಯಾತ್ಮ ಸಾಧನೆಗೆ ಅಡ್ಡಿ ಇಲ್ಲ. ಅಲ್ಲಿ ಮಾಯೆ ಅಂದ್ರೆ ಇಲ್ಲಿ ತಾಯಿ ಅಂತಾರೆ ಅವರು. ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇಲ್ಲ ಅಂತ ಈ ಪದ್ಧತಿ. ಹೀಗಾಗಿ ಈ ಒಂದು ಶ್ರೇಷ್ಠವಾದ ಮಾರ್ಗ ಸಿಕ್ಕ ಮೇಲೆ ಅದನ್ನ ಯಾಕೆ ಹೇಳ್ಕೊತ್ ಕುಂದ್ರಮು, ಇದನ್ನ ಹೇಳಮಂತೇಳಿ ಅವ್ರ ಕಡೆ ಶಿಫ್ಟ್ ಆಗ್ಬಿಟ್ರು. ಇದು ಯಾಕೆ ಹೇಳಕತ್ತೀನಿ ಅಂತಂದ್ರ, ಅವರು ಯಾವ ಒಂದು ಪೀಠಕ್ಕೆ ಹೋಗ್ತಾರ, ಯಾವ ಒಂದು ಸ್ಥಾನಕ್ಕೆ ಹೋಗ್ತಾರ, ಅಲ್ಲಿ ಸ್ಥಾನಮಾನಕ್ಕೆ ತಕ್ಕಂತೆ ಅವ್ರು ನಡ್ಕೋಬೇಕಾಗ್ತದೆ. ಅದಕ್ಕೇನಾಯ್ತು, ಇವರು ಸಿದ್ಧಾರೂಢರು ಮಠದೊಳಗೆ ಇರುವ ಕಾರಣ ಇವರಿಗೆ ಅರಿವೇ ಶ್ರೇಷ್ಠ ಅಂತೇಳಿ ಗೊತ್ತಿದ್ರೂ ಸಹಿತ ಆ ಅರಿವಿನ ಮಟ್ಟದ ಮಾತುಗಳನ್ನು ಆಡ್ಲಾರ್ದೆ ಬರೇ ಶಾಸ್ತ್ರದ ಮಾತುಗಳನ್ನು ಆಡದೇ ಒಂದು ಕೆಲಸ ಅಲ್ಲಿ. ಹೀಗಾಗಿ ಅದಕ್ಕೆ ಶಾಸ್ತ್ರನೇ ಶ್ರೇಷ್ಠ ಅಂತೇಳಿ ಅಲ್ಲಿರೋ ತನಕ ಹೇಳಬೇಕಂತ ಹೇಳ್ತಾ ಇದ್ರು. ಅಲ್ಲಿಂದ ಶಾಸ್ತ್ರದ ಒಂದು ಕಮಟ ವಾಸನೆ, ಅರಿವಿಗೆ ಹೋದವರಿಗೆ ಶಾಸ್ತ್ರದ ವಾಸನೆ ತಡ್ಕೊಳಕ್ಕಾಗಂಗಿಲ್ರಿ. ಅರಿವಿಗೆ ಹೋದವ್ರಿಗೆ ಲಿಂಗ ಹಿಡ್ಕೊಂಡು ಕೂಡು ಅಂತಂದ್ರೆ ಕೂಡ್ಲಕ್ ಆಗಂಗಿಲ್ಲ. ಅರಿವಿಗೆ ಹೋಗ್ಲಾರ್ದವ್ರಿಗೆ ಅವೆಲ್ಲ ಬೇಕು. ಅರಿವಿಗೆ ಹೋದವ್ರಿಗೆ
ಶಾಸ್ತ್ರನೂ ಬೇಕಾಗಿಲ್ಲ, ಲಿಂಗನೂ ಬೇಕಾಗಿಲ್ಲ. ಅದನ್ನ ಹಿಡ್ಕೊಂಡು ಕುಂದ್ರೆ ಶ್ರಮ ಆಗ್ತದವ್ರಿಗೆ. ಎದಕ್ ಬೇಕು ಇವೆಲ್ಲ ಅಂತಾರ. ಅದಕ್ಕೆ ಅದನ್ನ ದಾಟಬೇಕು, ಅದನ್ನ ದಾಟಿ ಹೋಗ್ಬೇಕು ನಾವು. ಅದಕ್ಕೆ ಇವರು ಆ ಮಠದೊಳಗೂ ಇವರಿಗೆ ಸರಿ ಹೋಗಲ್ಲ. ಇವ್ರೇನ್ ಮಾಡಿದ್ರು, ಹುಬ್ಬಳ್ಳಿಯ ಎರಡೆತ್ತಿನ ಮಠಕ್ಕೆ ಹೋದ್ರು. ಅಲ್ಲೊಂದು ಮಠ, ಅಲ್ಲಿ ಯಳಂದೂರು ಬಸವಲಿಂಗ ಮಹಾಸ್ವಾಮೀಜಿಯವರಿಗೆ ಶರಣಾಗತರಾದರು. ನಾನು ನಿಮ್ಮ ಶಿಷ್ಯನಾಗಬೇಕು, ನನಗೆ ಲಿಂಗ ದೀಕ್ಷೆ ನೀಡ್ರಿ ಅಂತಂದ್ರು. ಆಗ ಗುರುಗಳು, ಅಲ್ಲವೋ ಹಾಲಯ್ಯ, ನಿನ್ನೆ ನೀನು ಶಾಸ್ತ್ರವೇ ಮುಖ್ಯ ಅಂತ ಮೊಂಡತನದ ಹಠ ಮಾಡಿದ್ದಿ, ಇವತ್ತ ಯಾಕೆ ಲಿಂಗ ಬೇಕೋ ನಿನಗೆ ಅಂತ ಕೇಳಿದ್ರು ಅವರು. ನಿಮ್ಮ ಜೊತೆಗೆ ವಾದ ಮಾಡುವಾಗ ಲಿಂಗವೇ ಶ್ರೇಷ್ಠ ಎಂಬ ಅರಿವು ನನಗೆ ಇರಲಿಲ್ಲ ತಂದೆ. ಈಗ ನನಗೆ ಶಾಸ್ತ್ರಕ್ಕಿಂತ ಲಿಂಗವೇ ಶ್ರೇಷ್ಠ ಅಂತ ನನಗೆ ಮನವರಿಕೆಯಾಗಿದೆ. ಅದು ನಿಮ್ಮ ವಾದ ಅದ್ಭುತ ಮಂಡನೆಯ ವಿಚಾರದ ಫಲವಾಗಿ ನನಗೆ ಇಂದು ನಿಮ್ಮ ಪಾದದಲ್ಲಿ ಶರಣಾಗಲು ಕರೆತಂದಿತು. ಗೊತ್ತಾಯ್ತಾ? ಶಾಸ್ತ್ರಕ್ಕಿಂತ ಅರಿವಿನ ಮಾರ್ಗಕ್ಕೆ ಹೋಗೋದು ಎಷ್ಟು ಶ್ರೇಷ್ಠ ಅನ್ನೋದು. ಬರೀ ಪುಸ್ತಕ ಓದೋದು, ಪುಸ್ತಕ ಬರೆಯೋದು, ಪುಸ್ತಕ ಕೇಳೋದು, ಒಬ್ಬರದೊಬ್ಬರು ಫೋಟೋ ಹಾಕೊಳ್ಳಿಕ್ಕೆ ದಾನಿಗಳು ದೀನಗಳು ಅಂತ ಹೇಳಕ್ಕೆ ಏನೇನೋ ಮಾಡೋದು, ಅದೇನು ಕಡೆಗಣಿಸಿ ಮಾತನಾಡ್ಬೇಕಂತಂದ್ರ ಅದರಿಂದ ಮೋಕ್ಷ ಆಗಂಗಿಲ್ಲ. ಅರಿವಿಗೆ ಬಂದ್ರೆ ಮೋಕ್ಷ ಆಗ್ತದ. ಅರಿವಿಗೆ ಬರಬೇಕಲ್ಲ. ಅದಕ್ಕೆ ಶರಣಾಗತರಾಗಲು ಇದು ನನಗೆ ಕರೆ ತಂದಿತು ಅಂತಂದ್ರು. ನಾನು ನಿನಗೆ ಈಗ ಲಿಂಗ ಕೊಡಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಒಬ್ಬ ಶಿವಯೋಗಿಗಳಿದ್ದಾರೆ, ಅವರ ಬಳಿಗೆ ಹೋಗು ಅಂತ ಹೇಳುತ್ತಾರೆ. ನೋಡ್ರಿ ಹೆಂಗದ. ಯಾರ ಲಿಂಗ ಕಟ್ಟು ಅಂತ ಬಂದ್ರು ಸಾಕು, ಇವ ಒಬ್ಬ ನಮ್ ಬಕ್ರ ಆತನತ್ ಲಿಂಗ ಕಟ್ಟೋದಿಲ್ಲ. ಲಿಂಗ ಕೊಡ್ಬೇಕಾದ್ರೂ ಅದನ್ನ ಒಂದು ಗಂಭೀರವಾದಂತ ಪರೀಕ್ಷೆಗೆ ಒಳಪಡಿಸಿ ಲಿಂಗ ಕೊಡಬೇಕು. ಅವನ ಯೋಗ್ಯತೆಯನ್ನು ನೋಡಿ ಕೊಡಬೇಕು. ಲಿಂಗ ಬೇಕು ಅಂದ ಕೂಡಲೇ ಕೊಡಂಗಿಲ್ಲ. ನಮ್ಮ ಚಿತ್ರದುರ್ಗ ಮುರುಘರಾಜೇಂದ್ರ ಶಿವಮೂರ್ತಿ ಸ್ವಾಮಿಗಳು ಲಿಂಗವನ್ನ ಚಾಕ್ಲೇಟ್ ಹಚ್ಚಿದಂಗೆ ಹಂಚಿಬಿಟ್ರೆ ಎಲ್ಲರಿಗೆ, ತೋರ್ ಯಾರು ಬೇಕಂತ ಕಟ್ಕೋರಿ. ಸಂಬಂಧಿಲ್ಲ, ಸೂತ್ರಿಲ್ಲ. ರಾಹುಲ್ ಗಾಂಧಿ ಸಹಿತ ಲಿಂಗ ಕಟ್ಟಿಬಿಟ್ರು. ಅವೆಲ್ಲ ಉಪಚಾರ ಅಂತಾರೆ, ಅಪಚಾರ ಅಂತಾರೆ. ಯೋಗ್ಯತೆ ನೋಡ್ಲಾರ್ದೆ ಲಿಂಗ ಕೊಡೋದು. ಸಿಕ್ಕಿದ್ದವರಿಗೆ ಕೊಟ್ಟರೆ ಅದು ಏನಾಯ್ತು? ಧರ್ಮದ ಪದ್ಧತಿಗಳನ್ನೆಲ್ಲ ಹಾಳು ಕೆಡಿದ್ರು. ಎಲ್ಲ ಸಿಸ್ಟಮ್ಗಳು ಹಾಳು ಮಾಡಿದ್ರು. ಅದು ಉದ್ಧಾರ ಮಾಡ್ತೀವಿ ಅಂತ ಅವ್ರ ತಲೆ ಒಳಗೆ ಹಂಗಿತ್ತು. ಅದು ಉದ್ಧಾರ ಮಾಡುವ ದಾರಿ ಅಲ್ಲ, ಅದು ಹಾಳು ಮಾಡುವ ದಾರಿ ಅನ್ನೋದು ಅವ್ರಿಗೆ ತಿಳಿಲೇ ಇಲ್ಲ. ಮತ್ತ ಅದು ಧರ್ಮದಕ್ಕೆ ಅಪಚಾರ ಮಾಡಿದ್ರೆ ಧರ್ಮವನ್ನ ರಕ್ಷಣೆ ಮಾಡಿದವನಿಗೆ ಧರ್ಮ ರಕ್ಷಿಸ್ತದ. ಧರ್ಮ ರಕ್ಷಣೆ ಕಾರ್ಯ ಮಾಡಿದ್ರೇನವರು? ಧರ್ಮ ಹಾಳು ಮಾಡಿದ್ರೆ ತಾವು ಹಾಳಾಗಿಬಿಡ್ತಾರೆ. ಈಗ ಅವರು ಬಂಧನದಾಗ ಅದರತ್ತ ಈ ರೀತಿ ಮಾತಾಡ್ತಾ ಇಲ್ಲ. ಆ ಧರ್ಮ ಪಾಲನೆ ಮಾಡ್ಬೇಕಾದ್ರೆ ಅದಕ್ಕೇನು ಚೌಕಟ್ಟುಗಳದವ ಅವುಗಳನ್ನ ಅವ್ರು ಮಾಡ್ಲೇ ಇಲ್ಲ. ಮೊದಲಿನ ಸ್ವಾಮಿಗಳು ಬಹಳ ಚಲೋ ಸ್ವಾಮಿಗಳು, ಇವ್ರಿಗಿಂತ ಮೊದಲಿನ ಸ್ವಾಮಿಗಳು ಅವರೆಲ್ಲರೂ ಏನ್ ದಾರಿ ಹಾಕಿ ಹೋಗ್ಯಾರ ಅದೇ ದಾರಿ ಇವ್ರು ಹೋಗ್ಬೇಕು. ಅವೆಲ್ಲ ಓಸು ಗಾಳಿ ಇತ್ತು ರೀ. ತಮ್ಮದೇ ಆದ ಒಂದ್ ಏನೋ ಮಾಡ್ಲಕ್ ಹೋದ್ರು, ಏನ್ರಿ ಮಾಡ್ಲಕ್ ಹೋದ್ರ ಇದು ಜಗತ್ತು ಯಾರಪ್ಪಂದು ಅಲ್ಲ, ಇದು ಈಶ್ವರನ ಜಗತ್ತು. ಧರ್ಮೋ ರಕ್ಷತಿ ರಕ್ಷತಃ. ಇದನ್ನ ಹಾಳು ಮಾಡ್ಲಕ್ ಹೋದ್ರೆ ಏನಾಯ್ತು? ತಾವೇ ಹಾಳಾಗ್ಬಿಡ್ತಾರೆ. ಅದನ್ನ ಹಿಡ್ಕೊಂಡೇ ಹೋಗ್ಬೇಕು ನಾವು. ಹಿಂದಿನ ಹಿರಿಯರು ಹಾಕಿಕೊಟ್ಟ ದಾರಿ ಹಿಡ್ಕೊಂಡ್ರೆ ಮುಂದ ನಮಗ ಒಳ್ಳೆ ದಾರಿ ಸಿಗ್ತದ. ಹಿಂದಿಂದ ಹಾರು ಹೊಡೆದೆವು, ಮುಂದಿನ ದಾರಿ ನಮ್ಗೆ ಹಾರು ಹೊಡಿತದ. ಈಗ ನಡೆಯ ಕಡೆ ಅಂತ. ಅದಕ್ಕ ನನಗ ಅವ್ರ ಬಗ್ಗೆ ಸಾಕಷ್ಟು ಗೌರವ, ಪ್ರತಿಭೆ, ಶಕ್ತಿ, ಬುದ್ಧಿ ಎಲ್ಲ ಒಟ್ಟು ಇತ್ತು. ಆದ್ರೂ ಅದನ್ನ ಸರಿಯಾದ ರೀತಿಯಲ್ಲಿ ಅವ್ರು ಬಳಕೆ ಮಾಡ್ಕೊಳ್ಳಾಗಲ್ಲ. ಕೈಗಾಣಕ್ಕೆ ಬಿದ್ದರು. ಮುಂದೆ ಹೋಗಿ ಅವ್ರ ಬಗ್ಗೆ ನಮ್ಗೇನ್ ದ್ವೇಷ ಇಲ್ಲ, ಒಳಗೆ ಕರುಣೆನೇ ಅದ. ಆದ್ರೆ ಮುಂದೆ ಏನೇನ ಪ್ರಾರಬ್ಧದ ಏನೇನಾಗಬೇಕು ಅವೆಲ್ಲ ಹಾಗೆ ಅನುಭವಿಸ್ತಿರ್ತಾರೆ. ಅವೆಲ್ಲ ಏನು ಮಾತಾಡೋದು ಬೇಡ, ಮುಂದೆ ಹೋಗೋಣ.
ಯಾಕಂದ್ರ ಲಿಂಗದ ವಿಷಯದಲ್ಲಿ ಬಹಳ ಗಂಭೀರವಾಗಿ ಈಗ ನಾನು ನಿನಗೆ ಲಿಂಗ ಕೊಡಂಗಿಲ್ಲ, ಹೋಗ್ ಮುಂದ. ಇಷ್ಟು ಮಾಹಿತಿಗಳು ಗೊತ್ತದವಲ್ರಿ ನಿಮ್ಗೇನಾರ ಇದು ಹಿಂದೆ ಏನೇನ್ ನಡೆದಲ್ಲ ಕುಮಾರಸ್ವಾಮಿ ಕದಲ ಅವ್ರ ಜೀವನ ಬೆಳಿಬೇಕಾದ್ರೆ ಹೆಂಗಂತ ಗೊತ್ತದ ಇದು. ಎಂತದ ನೋಡ್ರಿ, ಸಣ್ಣ 12 ವರ್ಷದ ಹುಡುಗರು ಎಂತ ಸಾಧನೆ ಮಾಡ್ಯಾರ ನೋಡ್ರಿ. ಅವ್ರು 20 ವಯಸ್ಸಿಲ್ಲ, ಆದ್ರೂ ಹೆಂಗ್ ಮಾಡ್ಕೊಂಡು ಹೋಗ್ಯಾರ. ಅವರೇ ಕೊಡಬಹುದಿತ್ತು ಲಿಂಗ, ಅವರೇ ಕೊಡಬಹುದಿತ್ತು, ಯಾರು ಬೆಳಂದರ ಸ್ವಾಮಿಗಳು ಕೊಟ್ಟಿರಬಹುದಿತ್ತು. ಆದರೆ ಲಿಂಗ ಕಟ್ಟಿಕೊಂಡ ನಂತರ ಮತ್ತೆ ಹುಬ್ಬಳ್ಳಿ ಸಿದ್ಧಾರೂಢರ ಮಠಕ್ಕೆ ಹೋದ್ರೆ ಏನ್ ಮಾಡ್ಬೇಕು? ಲಿಂಗ ಕಟ್ಕೊಂಡು ಸಿದ್ಧಾರೂಢರ ಮಠಕ್ಕೆ ಹೋದ್ರ ಅವ್ರು ಸಿದ್ಧಾರೂಢರು ಏನ್ ಮಾಡ್ತಾರ? ಅವರೇ ಲಿಂಗ ಬಿಸಾಕಿ ಬಂದವರು. ಇವನಿಗೆ ಲಿಂಗ ಕಟ್ಕೊಂಡು ಅಲ್ಲಿರ್ಲಕ್ ಬಿಡ್ತಾರ? ಅದಕ್ಕ ಮತ್ತೆ ಹಿಂದೆ ಹೋದರೆ ಹಾಗೆ ಹಾಲಯ್ಯ ಹುಬ್ಬಳ್ಳಿ ಬಿಡಿಸುವ ಹೊರ ಊರಿಗೆ ಕಳಿಸುವ ಯೋಚನೆ ಮಾಡಿದ್ರು. ನೀನ್ ಯಾವಾಗ ಬಂದಿದಿ ಅಂತಂದಾಗ ನೀನು ಈ ಊರಾಗಿದ್ದಂದ್ರೆ ಉದ್ಧಾರ ಆಗಂಗಿಲ್ಲ. ಸಿದ್ಧಾರೂಢ ಮಠದಾಗ ನೀ ಶಾಸ್ತ್ರ ಇವತ್ತು ಫ್ಯಾಕ್ಟ್ರಿ ಹಾಕಿದ ಹೊರತು ಈ ಊರ್ ಮೊದಲ ಬಿಡಿಸ್ಬೇಕಂತ ಹೇಳಿ ಅವ್ರೇನ್ ಮಾಡಿದ್ರು, ಬೇರೆ ಊರಿಗೆ ಕಳ್ಸಮು, ನಾವು ಹಾಕಿದ ಬೆಕ್ಕು ಪರರ ಊರಿಗೆ ಹೋಗಿ ವಾಸಿಸುವಂತಾಯಿತು. ಅದಕ್ಕೆ ಸಿದ್ಧಾರೂಢರನ್ನು ಬಿಟ್ಟು ಹೇಗೆ ಹೋಗುವುದು ಅಂತ ಆಲೋಚನೆ ಮಾಡಿದ್ರು. ಶಾಸ್ತ್ರದ ಒಂದು ಚಂದ ತಿಳಿಸಿ ಹೇಳಿ 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 ಶಾಸ್ತ್ರಿಗಳ ಮೇಲೆ ಏನ್ ಅಭಿಮಾನ ಇರ್ತದಲ್ರಿ, ಭಾರಿ ಅಭಿಮಾನ. ಇಷ್ಟೆಲ್ಲ ಕಲ್ತೀವಿ, ಹೆಂಗ್ ಮಾಡ್ಬೇಕು ಅಂತ. ಅದು ಅಟ್ಯಾಚ್ಮೆಂಟ್ ಬರಬಾರದು. ಶಾಸ್ತ್ರಿಗಳ ಮೇಲೆ ಶಾಸ್ತ್ರದ ಮೇಲೆ ಅಟ್ಯಾಚ್ಮೆಂಟ್ ಬರಬಾರದು, ಅದು ಬಹಳ ಡೇಂಜರ್ ಅದು. ಅದಕ್ಕೆ ನಾನು ನಿಮ್ಮನ್ನು ಯಾವಾಗಲೂ ಜಾಡಿಸಿ ನಾನು ಅಪ್ರಿಯನಾಗ್ತಿರ್ತೀನಿ. ಪ್ರಿಯ ಆಗ್ಲಕ್ ಬೇಕಾಗಿಲ್ಲ ನನಗೆ. ನನ್ನ ಮೇಲೆ ನಿಮ್ಮದು ಆಲೋಚನೆ ಕುಂದಿರಬಾರದು. ಪಾಠ ಹೇಳೋ ಮಾಸ್ತರ ಮೇಲೆ ನಿಮ್ಗೆ ಅಭಿಮಾನ ಬರಬಾರದು. ಈ ಪುಸ್ತಕದ ಮೇಲೆ ನಿಮ್ಮ ಅಭಿಮಾನ ಬರಬಾರದು. ನಿಮ್ಮ ಅಭಿಮಾನ ಏನಿದ್ರು ನಿಮ್ಮೊಳಗೆ ಅರಿವಿನ ಮೂಲಕ ಪ್ರಕಟ ಆಗ್ಬೇಕು. ಒಂದಿನ ನಿಮ್ ಮಾತು ಕೇಳಿಲ್ಲ ಅಂದ್ರೆ ನಮ್ಗೆ ಹೆಂಗೋ ಆಗ್ತದ, ನೀವು ಇವತ್ತು ಯಾಕೆ ಪಾಠ ಹೇಳಿಲ್ಲ ಅಂತೇಳಿ ಒಂದ್ 3-4 ಮಂದಿ ಫೋನ್ ಬಂದ್ಬಿಡ್ತದ. ಅದು ಏನಂದ್ರ ನಿಮ್ದೇನು ನಮ್ಮ ಮ್ಯಾಲ ತೋರಿಸಿದ ಅಭಿಮಾನ ಅಲ್ಲದು, ನಿಮ್ಮದ ಅಶಕ್ತತೆ ವ್ಯಕ್ತಪಡಿಸ್ಲಾಗ ಈ ಜೀವಿಗಳು ನನ್ನ ಮೇಲೆ ಡಿಪೆಂಡ್ ಆಗ್ಲಕತ್ತವ. ನನ್ನ ಕರ್ಮ ನನ್ನ ಸಂಗಟ, ಅವ್ರ ಕರ್ಮ ಅವ್ರ ಸಂಗಟ. ನನಗ್ಯಾಕೆ ಇಂಥ ಪರಿ ಹಚ್ಕೊಳಕತ್ತಾರ ನಂಗೆ ಆಗ್ಬಿಡ್ತದ. ಆಗ ಅವರಿಗೆ ಆಂಗಲ್ ಕುಮಾರಸ್ವಾಮಿಗಳಿಗೆ ತಲೆ ಕಟ್ಬಿಡ್ತು. ಇಷ್ಟೆಲ್ಲ ಚಂದ ಕಲಿಸಿ ಇಂಥ ಒಂದು ಎತ್ತರದ ಸ್ಥಾನಕ್ಕ ದೊಡ್ಡ ಶಾಸ್ತ್ರಿಯಾಗಿನಿ, ಶಾಸ್ತ್ರಿಯಾಗಿ ನಾನು ಏನೆಲ್ಲ ಶಾಸ್ತ್ರಾರ್ಥ ಮಾಡುವ ಸಾಮರ್ಥ್ಯ ಇದ್ದು ನನ್ನ ಹಣೆಬರ ಏನಾಯ್ತು, ಹಿಂಗಾಯ್ತಲ್ಲ. ಈ ಶಿವಪುತ್ರ ಸ್ವಾಮಿಗಳು ಚಿಕ್ಕರಾಮಣ್ಣಕಿಂತ ಇವರೇ ಟಾಪ್ನ ಓದ್ತಿದ್ರ ಇಲ್ಲ, ಅಲ್ಲಿ ಇದ್ರ ಅಂತಂದ್ರೆ ಅಲ್ಲಿ ಬಿಟ್ಟದ್ದು ಸಿದ್ಧಾರೂಢರಿಗೆ ಒಂದು ದೊಡ್ಡ ನಷ್ಟ. ಇಂಥ ಜ್ಞಾನರು ಹೌದಾ ಇಲ್ಲ? ಇವ್ರು ಅಲ್ಲೇ ಇದ್ರಂತಂದ್ರೆ ಅವ್ರ ಎಲ್ಲರಿಗಿಂತ ಇವರೇ ಟಾಪ್ನಾಗ ಇರ್ತಿದ್ರು. ಅದಕ್ಕೆ ಸಿದ್ಧಾರೂಢರನ್ನು ಬಿಟ್ಟು ಹೋಗೋದು ಹೇಗೆ ಅಂತ ಆಲೋಚನೆ ಮಾಡಿದರು. ಅವರು ಕೂಡ ಸಿದ್ಧಾರೂಢರೇ ಏನ್ ಮಾಡಿದ್ರು, ಸಿದ್ಧಾರೂಢರೇ ಅವರ ಬಳಿಗೆ ಹೋಗುವ ಅಂದರು. ನೋಡಿ, ಸಿದ್ಧಾರೂಢರ ದೊಡ್ಡ ಮನಸ್ಸು ನೋಡ್ರಿ ಇದು. ನಾನು ಹ್ಯಾಂಗ್ ಬಿಟ್ಟು ಹೋಗ್ಲಪ್ಪ, ಕಿಂತಲ್ಲಿ ಹೋಗ್ಬೇಕಾಗ್ಯದ ಅರಿವಿನ ಮಾರ್ಗಕ್ಕ, ನಾ ಹ್ಯಾಂಗ್ ಮಾಡ್ಲಿ ಅಂತ ಸಿದ್ಧಾರೂಢರು ಮುಂದೆ ಆಲೋಚನೆ ಮಾಡಿದಾಗ ಅವಾಗ ಸಿದ್ಧಾರೂಢರು ಸ್ವಾರ್ಥ ಇರಲಿಲ್ಲ ಅವ್ರ ಬಲ್ಲಿ. ಅದಕ್ಕೆ ಸಿದ್ಧಾರೂಢರು ಪೂಜ್ಯ ವ್ಯಕ್ತಿಗಳಾದ್ರು. ಇಷ್ಟೆಲ್ಲ ಕಲಿಸಿ ಶಾಣೆ ಮಾಡಿದ್ರ ಇವ ಬಿಟ್ಟು ಆದ್ರೆ ನಾ ಹೆಂಗ್ ಮಾಡ್ಲಿ ಅಂತ ಅವ್ರು ಏನು ಚಿಂತೆ ಮಾಡಲೇ ಇಲ್ಲ. ಓದಂತಂದ್ರು, ಹೋಗು ಕಲಿ, ಯಾರು ಬೇಡ ಅಂತಾರೆ. ನಮ್ಮ ಮನೆತನದವ್ರೆಲ್ಲರೂ ಜಾಲಹಳ್ಳಿ ಗುರುಗಳ ಮೇಲೆ ನಡ್ಕೊಂಡೆವು. ಕಡೆಗೆ ಒಂದು ದಿನ ಏನಾಯ್ತು, ಈ ಬರೀ ನಮಗ ಹೊರಗಿನ ಸಾಹಿತ್ಯಗಳು, ಹೊರಗಿನ ಜನರು, ಸತ್ಸಂಗ ಯಾರಿಗೆ ಅಂತದ್ ಇದ್ದಿದ್ದಿಲ್ಲ. ಈಗ ನಮಗಿಂತದ್ದು ಒಂದು ಕಾಂಟ್ಯಾಕ್ಟ್ ಸಿಗ್ಲಕತ್ತದ, ಹೆಂಗ್ ಮಾಡಮಂತ ಅಗ್ದಿ ಮುಕ್ತ ಹೃದಯದಿಂದ ಸಿದ್ಧಾರೂಢ್ರ ಹೆಂಗ ಅಲ್ಲ, ಈಗ ಹೋಗಪ್ಪ ಹೋಗು ತಿಳ್ಕೋ ಕಲಿ, ಆಧ್ಯಾತ್ಮ ಸಾಧನೆ ಮಾಡ್ಲಕ್ಕ ನಾನೇ ಯಾಕೆ ಬೇಡಲ್ಲಿ ಅಂತ ಹಿಂಗೆ ಅಂದ್ರು. ಅವರು ಹಂಗೆ ಅಂದ್ರೆ ಇವ್ರು ಹಿಂಗೆ ಅಂದ್ರು. ಆ ಪರ್ಮಿಷನ್ ಕೊಟ್ಟದಕ್ಕೆ ನಾನಿವತ್ತ ನಮ್ಮ ಮನೆ ಗುರುಗಳು ಪರ್ಮಿಷನ್ ಕೊಟ್ಟದಕ್ಕೆ ನಾನಿವತ್ತು ಇಷ್ಟೆಲ್ಲ ಸತ್ಸಂಗದಾಗ ಮುಂದುವರಿಲಕ್ಕೆ ಸಾಧ್ಯ ಆಗ್ಯದ. ಯಶಸ್ಸು ಸಾಧಿಸಿದ್ದು ನನ್ನ ವೈಯಕ್ತಿಕ ಮೋಕ್ಷ ಮತ್ತು ಸಾರ್ವತ್ರಿಕ ಮೋಕ್ಷ ಸಾಧನೆಯಲ್ಲಿ ನಾವು ಹೆಜ್ಜೆಗಳು ಇಡ್ಲಕತ್ತೀವಲ್ಲ, ಈ ಯಶಸ್ಸಿಗೆ ನಮ್ಮ ಮನೆ ಗುರುಗಳ ಆಶೀರ್ವಾದನೇ ಮುಖ್ಯ ಅನ್ನಿಸ್ತು. ಸಿದ್ಧಾರೂಢರು ಆಶೀರ್ವಾದ ಮಾಡಿ ಕಳಿಸ್ತಾರೆ, ಆಯ್ತಪ್ಪ ಹೋಗಂತ ಹೇಳಿ.
ಎಂತ ವಿಶಾಲ ಹೃದಯ ನೋಡ್ರಿ. ಅವ್ರ ಮೇಲೆ ಸ್ವಾರ್ಥ ಇರಲಿಲ್ಲ, ನಿಸ್ವಾರ್ಥನೇ ಇತ್ತು. ಮುಂದೇನಾಯ್ತು, ಬಳ್ಳಾರಿ ಜಿಲ್ಲೆಯ ಎಮ್ಮಿಗನೂರು ಅಲ್ಲಿಯ ಮಹಾತ್ಮರು ಕೂಡ ಆರೂಢ ಸಂಪ್ರದಾಯದವರು ಲಿಂಗ ಕಟ್ಟಿಕೊಂಡಿರಲಿಲ್ಲ. ಆರೂಢ ಸಂಪ್ರದಾಯವರು ಲಿಂಗ ಕಟ್ಟಿಕೊಂಡಿರಲಿಲ್ಲ, ಬಟ್ಟೆ ತೊಡುತ್ತಿರಲಿಲ್ಲ, ಒಂದು ಆಲದ ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಮಠದ ಕಸ ಗುಡಿಸಿರಲಿಲ್ಲ, ಅಲ್ಲಿ ಮಠದ ಕಸ ಸಹಿತ ಗುಡಿಸಿರ್ಲಿಲ್ಲ, ಅಲ್ಲಿರೋರು ಮಠದಾಗಿದ್ದವ್ರು ಬಟ್ಟೆ ಸಹಿತ ತೊಡಗುತ್ತಿರ್ಲಿಲ್ಲ. ಅದು ಒಂದು ಆರೂಢ ಪದ್ಧತಿ. ಆ ಯೋಗಿಗಳ ದಾರಿಯಲ್ಲಿ ಹೋಗುವ ಭಕ್ತರನ್ನು ಕರೆದರು. ಆಗ ಭಕ್ತರು ಬಂದು ಏನೆಂದು ಕೇಳಲು, ನಮ್ಮ ಮಠಕ್ಕೆ ಒಬ್ಬ ಮಹಾಚರಣ ಬರುತ್ತಿದ್ದಾನೆ, ಅವರು ಬರುವುದಕ್ಕೂ ಮುಂಚೆ ಮಠವೆಲ್ಲ ಸ್ವಚ್ಛ ಮಾಡಿರಿ ಅಂತ ಹೇಳಿದರು. ಸ್ವಚ್ಛ ಮಾಡಿಸಿದರು. ಪಕ್ಕದಲ್ಲಿದ್ದ ಒಬ್ಬ ಭಕ್ತನ ಹೆಗಲ ಮೇಲಿನ ಶಲ್ಯವನ್ನು ತಕ್ಕೊಂಡು ಒಂದು ಲಿಂಗದ ಆಕಾರ ಮಾಡಿ ಕೊರಳಿಗೆ ಕಟ್ಟಿಕೊಳ್ಳುತ್ತಾರೆ. ಅದೇ ಸಮಯಕ್ಕೆ ಹಾನಗಲ್ಲಜ್ಜನವರು ಪ್ರವೇಶ ಮಾಡುತ್ತಾರೆ. ಲಿಂಗದ ಬಗ್ಗೆ ತಿಳಿದುಕೊಳ್ಳಬೇಕಾಗಿತ್ತು. ನೋಡ್ರಿ ಹೆಂಗದಿದು, ಇದು ದೃಶ್ಯ ಹೆಂಗದ. ಲಿಂಗವನ್ನ ದಾಟಿ ಇಷ್ಟಲಿಂಗ ಹಿಡ್ಕೊಂಡು ಕುಂದ್ರದು ಸ್ಥಿತಿ ದಾಟಿದಂತ ಶಿವಯೋಗಿಗಳು ಅವ್ರೇನ್ ಲಿಂಗನೂ ಕಟ್ಕೊತಿದ್ದಿಲ್ಲ, ಮೈ ಮೇಲೆ ಅದು ಕಳ್ಕೊಂಡ್ ಬಿಟ್ಟಿದ್ರು, ಬಟ್ಟೆನೂ ಹಾಕೋತಿದ್ದಿಲ್ಲ. ಅಂತ ಯೋಗಿಗಳು ಮಠದೊಳಗೆ ಕಸ ಸಹಿತ ಗುಡಿಸ್ತಿರ್ಲಿಲ್ಲ ಅಂತಂದ್ರ, ಈ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು, ಅವರ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಆಶ್ರಮದೊಳಗ ಈ ಕುರ್ಪಿ ಕೊಡ್ಲಿ ತಗೊಂಡು ಏನಾರ ಗಿಡ ಕಡಿತೀನಿ, ಏನಾರ ಹುಲ್ಲು ಕಿತ್ತೀನಿ ಅಂತಂದ್ರೆ ಅವ್ರು ಇರೋ ತನಕ ಎಂದೂ ಅವಕಾಶ ಕೊಡ್ಲಿಲ್ಲ. ಹುಲ್ಲು ಸಹಿತ ಕಿತ್ತಲಕ್ ಬಿಡ್ಲಿಲ್ಲ. ಅದು ಇರೋ ದಿನ ಇದ್ದಕ್ಕೆ ತಂತ್ರ ಹೋಗ್ತದೆ, ನೀನ್ ಯಾಕೆ ಅದು ಕಿತ್ತದು ಹಚ್ಚದು ಮಾಡ್ತಿದ್ರ ಕಡೆ ಅಂತಿದ್ರು. ತಂತ್ರ ಬಂದು ತಂತ್ರ ಹೋಗ್ತದೆ, ನಿಂದೇನ್ ಕೆಲಸ, ಅದ್ರಾಗ ಹುಲ್ಲು ಸಹಿತ ಕಿತ್ತಲಕ್ ಬಿಡ್ತಿದ್ದಲ್ಲ ಅವ್ರ ಆಶ್ರಮದಾಗ. ಹಂಗ ಇಲ್ಲೇನಾಯ್ತು, ಎಲ್ಲಾನು ಹೆಂಗಿತ್ತು ಯಥಾವತ್ತ ಮಾಡ್ಕೊಂಡು ಹೊಂಟವ್ರು. ಅಲ್ಲಿ ಶಿವಯೋಗಿಗಳು ಇವ್ರು ಬರ್ಲಾಕತ್ತಾರ ಅಂತ ಗೊತ್ತಾದ ಕೂಡಲೇನೆ ಮತ್ತೀಗ ಅವ್ರ ಮುಂದೆ ಇವ್ರ ಆದರ್ಶವಾಗಿರ್ಬೇಕಲ್ಲ. ಲಿಂಗದ ಮಹತ್ವ ತಿಳ್ಕೊಂಡು ಲಿಂಗ ಕಟ್ಕೊಳಕ್ ಬರ್ಲಕತ್ತಾರ ಅಂದ್ಮೇಲೆ ನಾನು ಒಂದು ಲಿಂಗ ಕಟ್ಕೋಬೇಕಂತ ಅಲ್ಲೇ ಯಾರ್ದು ಒಂದು ಕೊಳ್ಳನ್ ತಾಳಲ್ಲಿ ತಗೊಂಡು ಒಂದು ಲಿಂಗದ ಗಟ್ಲೆ ಮಾಡ್ಕೊಂಡು ಕೊಳ್ಳ ಕಟ್ಕೊಂಡ್ಬಿಟ್ರಂತ ಶಿವಯೋಗಿಗಳು. ಬಳ್ಳಾರಿ ಜಿಲ್ಲೆ ಎಮ್ಮಿಗನೂರಿನಲ್ಲಿ ಬರುವುದಕ್ಕೆ ಮುಂಚೆ ದಾರಿಯಲ್ಲಿ ಒಬ್ಬರಿಗೆ ಕೇಳಿಯೇ ಬಂದಿರುತ್ತಾರೆ, ಗುರುಗಳು ಏನು ತೆಗೆದುಕೊಳ್ಳುತ್ತಾರೆ ಅಂತ. ಅವ್ರು ಮೊದಲೇ ಕೇಳಿದ್ರಂತ. ಏನಂತ, ಹಣ್ಣು, ಹೂವು, ಕಾಯಿ, ಹಾಲು, ದ್ರಾಕ್ಷಿ ಏನ್ ಕೇಳ್ತಾರ ಅಂತ ಇವ್ರು ಕೇಳಿದ್ರು. ಅದಕ್ಕೆ ಅವರು ಅಲ್ಲಿ ಬೇರೆ ಇತ್ತು, ವೀಳ್ಯದ ಎಲೆ, ಅಡಿಕೆ, ಸುಣ್ಣ, ತಂಬಾಕು ತೆಗೆದುಕೊಳ್ಳುತ್ತಾರೆ. ಪಾನ್ ಬೀಡ ಐಟಮ್ಗಳು ತಗೋತಾರ ಅವರು. ಅವೆಲ್ಲ ತಗೊಂಡು ಇವ್ರೇನ್ ಮಾಡಿದ್ರು, ಅವೆಲ್ಲ ಪಾನ್ ಬೀಡದಂದ ಐಟಮ್ಗಳೆಲ್ಲ ತಗೊಂಡು ಹೋದ್ರ ಗುರುಗಳ ಬಳಿ. ಅವ್ರು ಏನ್ ತಗೋತಾರಂತ ಕೇಳಿ ತಗೊಂಡು ಹೋದ್ರ ಗುರುಗಳ ಬಳಿಗೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಏನ್ ಮಾಡ್ತಾರಂದ್ರ, ಗುರುಗಳ ಬಳಿ ಹೋಗ್ಬೇಕಾದ್ರೂ ಸುಮ್ಮನೆ ಒಂದ್ 25 ಮಂದಿ ಹೋಗಿ 25 ಡಜನ್ ಬಾಳೆಹಣ್ಣು ಇತ್ರ ಅವ್ರು ಏನ್ ಮಾಡ್ಬೇಕು? ಎಲ್ಲರೂ 1 ಡಜನ್ ಬಾಳೆಹಣ್ಣು ತಂದಿತ್ರ ಅವ್ರು ಏನ್ ಮಾಡ್ಬೇಕು? ಗುರುಗಳು ಏನ್ ಮಾಡ್ಬೇಕು? ಅವ್ರಿಗೆ ಏನ್ ಬೇಕು, ಏನ್ ತಗೋತಾರೆ, ಅವ್ರ ಅವಶ್ಯಕತೆ ಏನದ ಅದನ್ನ ತಿಳ್ಕೊಂಡಕ್ಕೆ ಮಾಡ್ಬೇಕು ಸೇವೆ ಯಾವಾಗೇ ಆಗ್ಲಿ. ಸುಮ್ ಗುರುಗಳ ಬಳಿ ಹೋಗ್ಬೇಕಾದ್ರೆ ಕಾಲಿಗೈಲೆ ಹೋಗ್ಬಾರ್ದು. ಬಾರಪ್ಪ ಒಂದ್ ಡಜನ್ ಬಾಳೆಹಣ್ಣು ಕೂಡ ಒಂದು 50 ರೂಪಾಯಿ ಕೊಟ್ರೆ ಬಾಳೆಹಣ್ಣು ತಗೊಂಡ ಒಯ್ದು ಕೊಟ್ಟದ್ದು ನಿಮಗೆ ಸಮಾಧಾನ ಇತ್ತು, ಅವ್ರಿಗೇನು ಉಪಯೋಗ ಆಯ್ತು? ಅವ್ರೇನ್ ಮಾಡ್ತಾರ, ಬಾಳೆಹಣ್ಣು ನೋಡಿ 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 ಸಾಕಾಗಿ ಅವು ಬಂದ ಕೂಡಲೇನೆ ಎಚ್ಚೆ ಕಡೆ ಇರ್ತಾರೆ. ಅವು ಬಂದ ಕೂಡ ಏನು ಅನ್ನೋದ್ ಬೇಡ, ಆಡೋದ್ ಬೇಡ. ಮುಂದಿನ ಸಲ ಬಂದ್ರ ಇವ್ರು ತರಂಗಿಲ್ಲ ಅವರು. ಅದ್ರ ಸಲುವಾಗಿ ಏನ್ ತಂದಾರ ಸುಮ್ ತಗೊಂಡ ಕಡೆ ಇಡಮ್ ನಡಿ. ಯಾವ ತರ ಮಂಚರ್ ತಿಂದ್ರೆ ತಿರ್ತಾರ, ಇಲ್ಲಾಂದ್ರೆ ಆ ಕಡೆ ಆಕಳ ಎಮ್ಮಿ ಏನೋ ಇರ್ತಾವ, ಆ ಕಡೆ ಹಾಕಿ ಫಿನಿಶ್ ಮಾಡಿ ಆ ಕಡೆ ಏನ್ ಮಾಡ್ಬೇಕು? ಅವ್ರ ಜಗ್ಗಿ ಬಂದ್ರೆ ಏನ್ ಮಾಡ್ಬೇಕು? ಹಿಂಗಾಗಿ ಏನ್ ತಗೋತಾರ, ಅಲ್ಲಿ ಏನ್ ಅವಶ್ಯಕತೆ ಅದ, ಮಠದ ಅವಶ್ಯಕತೆಯನ್ನು, ಗುರುವಿನ ಅವಶ್ಯಕತೆಯನ್ನು, ಆಶ್ರಮದ ಅವಶ್ಯಕತೆಯನ್ನು, ಅಲ್ಲಿ ಶಿಷ್ಯರ ಅವಶ್ಯಕತೆಯನ್ನು ಅದನ್ನು ತಿಳ್ಕೊಂಡು ನಮ್ಮ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಮಾಡ್ಬೇಕು. ಗುರುಗಳ ಬಳಿಗೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಸಾಷ್ಟಾಂಗ ನಮಸ್ಕಾರ ಮಾಡಿ, ಎಲೆ ತಂದಿದೀಯೇನಪ್ಪಾ ಅಂತ ಅವ್ರು ಕೇಳ್ತಾರಂತ. ನೋಡ್ರಿ, ಇವ್ರು ತಂದು ಇವ್ರು ಯಾರತ್ತ ಗೊತ್ತಿಲ್ಲ, ಏನತ್ತ ಗೊತ್ತಿಲ್ಲ, ಆದ್ರೆ ಎಲೆ ಅಡಿಕೆ ತಂದಿದ್ದೇನಂತ ಕೇಳಿದ್ರಂತ. ಇವರು ಅಡಿಕೆ ಕೊಟ್ಟರು. ಅವರು ಸುಮ್ಮನೆ ಸ್ವೀಕಾರ ಮಾಡಿದರು. ಸುಣ್ಣ ತಂದಿದೀಯಾ ಅಂದ್ರು.
ಇವರು ತಂಬಾಕು ಸುಮ್ಮನೆ ಕೊಟ್ರು, ಇವರು ಸ್ವೀಕಾರ. ಇವರು ಅವ ಎಲ್ಲಿ ಕೇಳಿದ್ರ, ಇವ್ರು ಅಡಿಕೆ ಕೊಟ್ರು, ಅವ್ರು ಸುಣ್ಣ ತಂದಿದ್ದಾನೆ, ಇವ್ರು ತಂಬಾಕು ಕೊಟ್ರು. ಅವ್ರು ಕೇಳಿದ್ದೊಂದು, ಇವತ್ತು ತಗೊಂಡಿದ್ದೊಂದು, ಇನ್ನೊಂದು ಬೇರೆ. ಯೋಗಿಗಳು ಕೇಳಿದ್ದೇನೋ ಕೇಳುತ್ತಿದ್ದರು, ಇವರು ಉಲ್ಟಾ ಪಲ್ಟಾ ವಸ್ತುಗಳನ್ನು ಕೊಡುತ್ತಿದ್ದರು. ಕೊಟ್ಟದ್ದನ್ನೆಲ್ಲ ಅವರು ಸುಮ್ಮನೆ ಸ್ವೀಕಾರ ಮಾಡುತ್ತಿದ್ದರು. ಇವೆಲ್ಲ ನಡೆದಿದ್ದೆಲ್ಲ ಯೋಗ ಪದ್ಧತಿ ಒಳಗ ಯಾವ ಮಾತಾಡೋದಿಲ್ಲ, ಚರ್ಚೆ ಇಲ್ಲ. ಕೊಟ್ಟದ್ದು ತಗೋಬೇಕು, ಅವ್ರೇನ್ ಕೇಳ್ತಾರ ಹೂ ಅನ್ಬೇಕು, ತಮ್ಮಲ್ಲಿ ಇದ್ದದ್ದು ಕೊಡುತ್ತಿರ್ಬೇಕು. ಹೀಗೆ ಏನೋ ನಡೆದಿತ್ತು. ಯೋಗಿಗಳ ಕೊರಳಲ್ಲಿ ಲಿಂಗವಿದ್ದುದನ್ನು ಕಂಡು ಅದು ಯದ್ವಾ ತದ್ವಾ ಕಾಟಾಚಾರ್ಯಕ್ಕೆ ಕಟ್ಟಿಕೊಂಡ ಲಿಂಗ. ಇಲ್ಲಿ ಇವರ ಕೊರಳಲ್ಲಿ ಇಲ್ಲದ ಲಿಂಗದ ಬಗ್ಗೆ ವಿಚಾರಿಸಿ ಮುಜುಗುರ ಉಂಟು ಮಾಡುವುದು ಬೇಡ ಎಂದು ಸುಮ್ಮನೆ ಕುಳಿತರು. ಇವ್ರಿಗೆ ಗೊತ್ತಾಯ್ತು, ಇವ್ರ ಕೊರಳಾಗ ಲಿಂಗ ಇಲ್ಲ, ಇದು ನಾ ಬರ್ಲಕತ್ತೀನಿ ಅಂತ ಹೇಳಿ ಇವ್ರು ಕಾಟಾಚಾರಕ್ಕ ಒಂದ್ ಬಟ್ಟೆ ಕಟ್ಕೊಂಡಾರ, ಅದ್ರಾಗ ಲಿಂಗ ಇಲ್ಲ ಅಂತೇಳಿ ಹಾನಗಲ್ ಕುಮಾರಸ್ವಾಮಿಗಳಿಗೆ ಗೊತ್ತಾಯ್ತು ಅವ್ರ ಗುರುಗಳ ಕೊಳ್ಳನ ಲಿಂಗ ಇಲ್ಲ ಅನ್ನೋದು. ನಮಗ್ ಸಹಿತ ಎಲ್ಲರೂ ವಾದಲ್ಲಿ ಬಂದಲ್ಲಿ ಇವ್ರ ಕೊಳ್ಳ ಲಿಂಗ ಅದ ಇಲ್ಲ, ಇವ್ರ ಕೊಳ್ಳ ಲಿಂಗ ಆದ ಇಲ್ಲ, ಇವ್ರ ಲಿಂಗ ಪೂಜೆ ಹೆಂಗ್ ಮಾಡ್ಕೊತಾರ, ಅದನ್ನ ವಿಡಿಯೋ ಮಾಡ್ಕೋಬೇಕು, ಅದು ಮಾಡ್ಬೇಕು, ಇದು ಮಾಡಕ. ಸುತ್ತಮುತ್ತ ನಮ್ ಸುತ್ತಮುತ್ತ ಇದ್ದವ್ರು ಎಲ್ಲರೂ ವಾದಲ್ಲಿ ಅದೇ ನೋಡ್ತಿರ್ತಾರ ನಮ್ ಲಿಂಗ ಪೂಜೆದ ಬಗ್ಗೆ. ಬಡವಿನ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ನಮ್ ಲಿಂಗ ಪೂಜೆದ ಬಗ್ಗೆ ಆತ್ಮಾನಂದರ ಅಂತ ಕೇಳಿರೇ ಇಲ್ಲ. ಯಾರವ್ರ ಆತ್ಮಾನಂದರ? ಮತ್ತೆ ಜೊತೆಗೆ ಶಿವಾನಂದ ಸ್ವಾಮಿಗಳಿಗೆ ಏನಾಗಬೇಕು? ಎಲ್ಲಿ ಅವರಿಗೆ ಹಿಂಗೆ ಸುತ್ತಮುತ್ತ ಇದ್ದವರು ಏನ್ರಿ ಸ್ವಾಮಿಗಳ ಲಿಂಗನೇ ಇಲ್ಲ ಕೊಳ್ಳಗ, ಏನ್ ಲಿಂಗ ನಿಮ್ದು ಲಿಂಗ ಇಲ್ಲ ಅಂದ್ರೆ ಹೆಂಗ, ಏನ್ ನೀವು ಇನ್ನೊಬ್ರಿಗೆ ಹೇಳೋರು ನೀವು ನಿಮ್ ಕೊಳ್ಳಗ ಲಿಂಗ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ. ಯಾಕಿಲ್ಲ ಲಿಂಗ, ನನ್ನ ಬಲ್ಲಿ ಲಿಂಗ ಅದ, ಎಲ್ಲದ ತೋರಿಸ್ರಿ ಅಂತ. ಬಾ ಒಳಗ್ ತೋರಿಸ್ತೀನಿ ಅಂತ. ಈ ಲಿಂಗ ಕೈ ಹಾಕು, ಅದನ್ನ ಲಿಂಗ ಅಂದ್ರ ಅಂತ. ಈಗ ಲಿಂಗದ ಬಗ್ಗೆ ತಲೆ ಕೆಡಿಸಿಕೊಂಡವ್ರು ಬಹಳ ಮಂದಿ ಅದಾರ. ಅಧ್ಯಾತ್ಮ ಸಾಧನೆಗಿಂತ ಈ ಲಿಂಗದ ಬಗ್ಗೆ ತಲೆ ಕೆಡಿಸಿಕೊಂಡವರು ಬಹಳ ಮಂದಿ ಅದಾರ. ಅರಿವಿಗೆ ಹೋದ ಮೇಲೆ ಆ ಗುರುವಿನ ಬಗ್ಗೆ, ಆ ಗುರುವಿನಲ್ಲಿ ಆದ ಇಲ್ಲ ಅಂತೇಳಿ ಅದರ ಬಗ್ಗೆ ಒಂದು ಪರೀಕ್ಷಾ ದೃಷ್ಟಿಯಿಂದ ನೋಡೋದು ಆ ಒಂದು ಮುಂದೆ ಇರುವಂತ ಶಿಷ್ಯರದ ಒಂದು ಕೆಟ್ಟ ವರ್ತನೆ, ಅದು ಅನಾವಶ್ಯಕ ವರ್ತನೆ. ಅದು ಮಾಡಬಾರ್ದು. ನಂಗೆ ಅವ್ರು ಲಿಂಗ ಪೂಜೆ ಮಾಡ್ಕೊತಾರೋ ಬಿಡ್ತಾರೋ, ನಿಮ್ಗೆ ಏನ್ ಮಾಡಂಗೆ ಹೇಳ್ತಾರೋ ಅದು ಮಾಡ್ಬೇಕೆ ಹೊರತು ಅವರ ಆಚಾರ ವಿಚಾರಗಳನ್ನ ಪರೀಕ್ಷಿಸುವಂತದ್ದು ಕೆಲಸ ನಿಮ್ಮದಲ್ಲ. ಹಿಂಗಾಗಿ ಇಲ್ಲೇನಾಯ್ತು, ಏನ್ ಮಾಡಿದ್ರು, ಇಲ್ಲಿಗೆ ಏಕೆ ಬಂದೆ ಅಂತ ಗುರುಗಳು ಕೇಳಿದ್ರು. ಇಲ್ಲಿಗೆ ಏಕೆ ಬಂದೆ, ಸುಮ್ಮನೆ ಕುಳಿತೆಯಲ್ಲೋ ಯಾಕ ಅಂತ ಕೇಳಿದ್ರು. ಅದಕ್ಕ ಕುಮಾರಸ್ವಾಮಿಗಳು ಹೇಳ್ತಾರ, ತಮ್ಮ ದರ್ಶನ, ತಮ್ಮ ಆಶೀರ್ವಾದ, ತಮ್ಮ ಚರಣಗಳಿಗೆ ಶರಣಗತನಾಗಲು ಶಿಷ್ಯನಾಗಲು ಬಂದಿದ್ದೇನೆ ಅಂತಂದ್ರು. ಅದಕ್ಕೆ ಗುರುಗಳೇನಂದ್ರು, ಮುಂದೆ ನೀ ಏನ್ ಮಾಡ್ಬೇಕಂತೀಯಪ್ಪ ಅಂತ ಕೇಳಿದ್ರು. ಮುಂದೆ ಏನ್ ಮಾಡ್ಬೇಕಂತೀಯ ಅಂದ ಕೂಡಲೇ ಇವ್ರ ತಲೆಗೆ ಏನದ ಅದೇ ಹೇಳಬಾರ್ದು, ಶರಣಗತಿ ಇರ್ಬೇಕು. ಮುಂದೆ ನೀವು ಏನ್ ಹೇಳ್ತೀರಿ ಅದು ಮಾಡ್ತೀನಪ್ಪ, ಏನ್ ಮಾಡಂತೀರಿ ಅದು ಮಾಡ್ತೀನಿ ಅಂತಂದ್ರು. ಅದಕ್ಕೆ ಗುರುಗಳಂದ್ರು, ನೀನು ಎಲ್ಲಿಂದ ಬಂದಿರುವಿ ಅಂತ ಕೇಳಿದ್ರು. ನೀ ಎಲ್ಲಿಂದ ಬಂದಿರಿ ಅಲ್ಲಿಗೆ ಹಿಂತಿರುಗಿ ಹೋಗು, ಅದೇ ನೀನು ಮಾಡಬೇಕಾದ ಪ್ರಥಮ ಕೆಲಸ ಅಂತ ಹೇಳಿದ್ರು. ನೀನು ಮಾಡಬೇಕಾದ ಕೆಲಸ ಏನು, ನಾ ಹೇಳಿದ್ದೀನಿ ಮಾಡ್ತೀನಿ ಎಂದಿದಲ್ಲ, ಈಗ ಎಲ್ಲಿಗೆ ಬಂದಿದೆ ಅಲ್ಲಿಗೆ ಮತ್ತೆ ವಾಪಸ್ ಹೋಗ್ಬಿಡು, ನೀನು ಮತ್ತೆ ಹುಬ್ಬಳ್ಳಿಗೆ ಹೋಗು ಅಂತಂದ್ರು. ಅವಾಗೇನಾಯ್ತು, ಇವ್ರು ಮತ್ತೆ ಹುಬ್ಬಳ್ಳಿಗೆ ಹಿಂತಿರುಗಿ ಬರುತ್ತಾರೆ. ಬರುವುದಕ್ಕೂ ಮುಂಚೆ ದಾರಿಯಲ್ಲಿ ಒಬ್ಬರಿಗೆ ಕೇಳಿಯೇ ಬಂದಿರುತ್ತಾರೆ. ಗುರುಗಳು ಏನು ತೆಗೆದುಕೊಳ್ಳುತ್ತಾರೆ, ಇದಲ್ಲ ಈಗ ಆ ಕಡೆ ಆಯ್ತು, ಈ ಕಡೆ ಮುಂದೆ ಹೋಗು. ಮತ್ತೆ ಹುಬ್ಬಳ್ಳಿಗೆ ಬರುತ್ತಾರೆ. ಇಲ್ಲೇನಾಯ್ತು, ಮತ್ತೆ ಬಸವಲಿಂಗ ಮಹಾಸ್ವಾಮೀಜಿ ಬಳಿಗೆ ಹೋಗುತ್ತಾರೆ. ಆಗಿದ್ದೆಲ್ಲ ತಿಳಿಸುತ್ತಾರೆ, ಅಲ್ಲಿ ಹೋಗಿದ್ದೆ ಹಿಂಗೆಲ್ಲ ಇತ್ತು ಅಂತೇಳಿ. ಅದಕ್ಕ ಗುರುಗಳು ಮತ್ತೆ
ಕುಮಾರೇಶ್ವರರನ್ನು ಕರೆದುಕೊಂಡು ಮೈಸೂರು ಪ್ರಾಂತ್ಯದ ಶಂಭುಲಿಂಗನ ಬೆಟ್ಟಕ್ಕೆ ಜೊತೆಯಾಗಿ ಹೋಗುತ್ತಾರೆ. ಹೋಗಿ ಏನ್ ಮಾಡ್ತಾರ, ಅಲ್ಲಿ 12 ವರ್ಷ ಇದ್ದು ಅಧ್ಯಯನ ತಪಸ್ಸು ಇತ್ಯಾದಿ ಮಾಡುತ್ತಾರೆ. ಅಲ್ಲಿ ಮುಗಿದ ಮೇಲೆ ಮುಂದೇನ್ ಮಾಡಿದ್ರು, ಶಂಭುಲಿಂಗನ ಬೆಟ್ಟಕ್ಕೆ ಹೋದ್ರು. ಮೈಸೂರು ಪ್ರಾಂತ್ಯದ ಶಂಭುಲಿಂಗನ ಬೆಟ್ಟಕ್ಕೆ ಹೋದ್ರು. ಬೆಟ್ಟಕ್ಕೆ ಹೋಗಿ, ಮೈಸೂರು ಬಗ್ಲಾಗೆ ಅದಂತದು, ಬಹಳ ದೂರ ಇಲ್ಲ ಅಂತದು ಶಂಭುಲಿಂಗನ ಬೆಟ್ಟ. ಹೋಗಕ್ ನೋಡ್ರಿ ಅಲ್ಲಿಗೆ. ಯಾರ ಕಡೆ ಸಮೀಪ ಇದ್ದವ್ರು ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ರಿ ಮಾಹಿತಿಗಳನ್ನ ಸಂಗ್ರಹ ಮಾಡೋದಕ್ಕ. ವೀರಶೈವ ಏನ್ರಿ ಮೊದಲು ಅಲ್ಲಿ ಏನದ ಹೆಂಗದ ನೋಡ್ರಿ. ಮತ್ತ ಈ ಬೆಟ್ಟದ ಮೇಲೆ ಏರಿ ಈಗಾಗಲೇ ಬೆಟ್ಟ ಏರಿ ಬಂದೀವಿ, ಮತ್ತೊಂದು ಬೆಟ್ಟ ಮೊದಲು ಅಲ್ಲಿ ಏನದ ಹೆಂಗದ ನೋಡಿ. ವೀರಶೈವ ಸಿದ್ಧಾಂತದ ಪ್ರಕಾರವಾಗಿ ಚಿನ್ಮಯ ದೀಕ್ಷೆ ಹೊಂದುತ್ತಾರೆ. ಅಂದ್ರೆ ಅರಿವಿನ ಲಿಂಗ ದೀಕ್ಷೆ, ಬರೀ ಕುರುವಿನ ಲಿಂಗ ದೀಕ್ಷೆ ಅಲ್ಲ, ಅರಿವಿನ ಲಿಂಗ ದೀಕ್ಷೆ. ಈಗ ಎಲ್ಲರೂ ಲಿಂಗ ಕಟ್ಟೋರು ಏನ್ ಕೊಡ್ತಾರೆ, ಬರೀ ಕುರುವಿನ ಲಿಂಗ ದೀಕ್ಷೆ ಅಷ್ಟೇ ಕೊಡ್ತಾರ, ಅರಿವಿನ ಲಿಂಗ ದೀಕ್ಷೆ ಕೊಡಲ್ಲ. ಬರೀ ಕುರುವಿನ ಲಿಂಗ ದೀಕ್ಷೆ ಕೊಡ್ತಾರ. ಲಿಂಗ ದೀಕ್ಷೆ ತಗೊಂಡ ಶಿಷ್ಯ ಮುಂದೆ ಏನ್ ಮಾಡಬೇಕು ಗೊತ್ತಿಲ್ಲದೆ ದಿಕ್ಕು ಪಾಲಾಗಿ ಹೋದ. ಲಿಂಗ ಕೊಟ್ಟ ಗುರು ಅಲ್ಲಿ ಇಲ್ಲಿ ಆ ಅಂಗಡಿ ಓಪನಿಂಗ್ ಮಾಡಿದೆ, ಈ ಫ್ಯಾಕ್ಟರಿ ಓಪನಿಂಗ್ ಮಾಡಿದೆ ಅಂತ ದೇಶ ಪಾಲಾಗಿ ಹೋದ. ಈಗಿನ ಲಿಂಗ ದೀಕ್ಷೆ ಅಂತದ್ದು. ಗುರು ದೇಶ ಪಾಲಾಗಿ ಹೋಗ ಗುರು, ದಿಕ್ಕು ಪಾಲಾಗಿ ಹೋಗ ಶಿಷ್ಯ. ಇದು ಲಿಂಗ ದೀಕ್ಷೆ. ಈ ಲಿಂಗ ದೀಕ್ಷೆಯಿಂದ ಏನೂ ಉಪಯೋಗ ಇಲ್ಲ. ಅರಿವಿನ ಲಿಂಗ ದೀಕ್ಷೆ ಅಂತಂದ್ರೇನು, ಲಿಂಗ ಕಟ್ಕೊಂಡ ಮೇಲೆ ಮುಂದ ಅವ ಏನೇನ್ ಸಾಧನೆ ಮಾಡ್ಲಕತ್ತಾನ ಅದನ್ನ ಕಂಟಿನ್ಯೂ ಆಗಿ ಅಬ್ಸರ್ವ್ ಮಾಡ್ಬೇಕವ್ರು. ಅವ ಇದ್ದಲ್ಲೇ ಹೋಗ್ಬೇಕು, ಇಲ್ಲ ಅವನಿಗೆ ಕರೆಸ್ಬೇಕು. ಕರೆಸಿ ಇವತ್ತೇನ್ ತಿಳ್ಕೊಂಡಪ್ಪ, ಲಿಂಗ ಪೂಜೆ ಮಾಡ್ಕೊಂಡ ಮೇಲೆ ಮುಂದೆ ಏನೇನ್ ಸಾಧನೆ ಮಾಡಿದಿ ಅವೆಲ್ಲ ಒಟ್ಟು ಕೇಳ್ಬೇಕು. ಕೇಳಿ ಅವನಿಗೆ ಒಯ್ದು ಮೋಕ್ಷಕ್ಕ, ಅಂಗವೇ ಲಿಂಗವಾಗುವುದು, ಜೀವನೇ ಶಿವನಾಗುವುದು. ಅದು ಅಲ್ಲಿ ಒಯ್ದು ಮುಟ್ಟ ಗ್ಯಾರಂಟಿ ಇರ್ಬೇಕು ಅಂತ ಗುರುವಿಗೆ. ತಾನೇ ಮುಟ್ಟಿರಲ್ಲ, ಇನ್ನೊಬ್ರಿಗೆ ಲಿಂಗ ಕಟ್ತಿರ್ತಾನ, ಅಂತ ಗುರುವಿನ ಬಳಿ ಆದ್ರೂ ಉಪಯೋಗ ಇಲ್ಲ. ಮೋಕ್ಷಕ್ಕೆ ಹೋಗಿ ತಲುಪಿದಂತ ಗುರು ಇರಬೇಕು, ಮೋಕ್ಷಕ್ಕೆ ತಲುಪಿಸುವಂತ ಗುರು ಇರಬೇಕು. ಅಂತ ಗುರುವಿಗೆ ಸಾಧ್ಯ ಇದು ಅರಿವಿನ ಲಿಂಗ ದೀಕ್ಷೆ ಮಾಡೋದು. ಬರೀ ಕುರುವಿನ ಲಿಂಗ ದೀಕ್ಷೆಯನ್ನು ಎಲ್ಲರೂ ಮಾಡ್ತಾರೆ. ಲಿಂಗ ದೀಕ್ಷೆ ಹೊಂದಿದ ಕುಮಾರೇಶ್ವರರನ್ನ ಕರೆದುಕೊಂಡು ಇಬ್ಬರು ಗದಗ ಜಿಲ್ಲೆಯ ಅಣ್ಣಿಗೇರಿಗೆ ಬರುತ್ತಾರೆ. ಅಣ್ಣಿಗೇರಿಗೆ ಬಂದು ಅಲ್ಲಿ ಬಸವಲಿಂಗ ಶಿವಯೋಗಿಗಳು ಲಿಂಗೈಕ್ಯರಾಗಿ ಬಿಡುತ್ತಾರೆ. ಮತ್ತೆ ಕುಮಾರೇಶ್ವರರಿಗೆ ಮುಂದೆ ಏನು ಮಾಡಬೇಕಂತ ತೋಚುವುದಿಲ್ಲ. ಯಾರೋ ಒಬ್ಬರು ಸಿಕ್ಕಿದ್ರು ಒಳ್ಳೆ ಸಾಧನೆ ಮಾಡೋದಕ್ಕ, ಇವರು ಹೋಗ್ಬಿಟ್ರು, ವಯಸ್ಸಾಗಿತ್ತು, ಆದ್ರೂ ಮುಂದೆ ಏನ್ ಮಾಡ್ಬೇಕಂತ ತಿಳಿಯಂಗಿಲ್ಲ. ಅವಾಗ ಏನ್ ಮಾಡಿದ್ರು, ಸೊರಬ ತಾಲೂಕಿನ ಕ್ಯಾಸನೂರು ಮಠದ ಕೆಂಡಪ್ಪ ಗೌಡರು ಅಂತ ಅಲ್ಲಿ ಮತ್ತೆ 2 ವರ್ಷಗಳ ತನಕ ಅನುಷ್ಠಾನ ಮಾಡುತ್ತಾರೆ. ಏನ್ ಮಾಡ್ಬೇಕಂತ ತಿಳಿಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಅನುಷ್ಠಾನ ಮಾಡಬೇಕು. ಇದೊಂದು ತಿಳ್ಕೊರಿ, ಸ್ವಲ್ಪ ಮುಂದೆ ದಾರಿ ತಾನೇ ತೋರಿಸ್ತದ. ನಮಗೇನು ತಿಳಿಲಾರ್ದಂಗ ಆದಾಗ ಏನ್ ಮಾಡ್ಬೇಕ್ರಿ, ಏನು ತಿಳಿಲಾರ್ದಂಗ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಅನುಷ್ಠಾನ ಮಾಡ್ರಿ. ಕುಂತು ಒಂದ್ ಸ್ವಲ್ಪ ಜಪ ತಪಾದಿಗಳಲ್ಲಿ ಮುಳುಗಿ ಬಿಡ್ರಿ. ಈಶ್ವರ ತಾನೇ ದಾರಿ ತೋರಿಸ್ತಾನ. ಅನುಷ್ಠಾನ ಮಾಡಿದರು. ಹಾನಗಲ್ ಮಠದ ಫಕೀರೇಶ್ವರ ಸ್ವಾಮೀಜಿ ಅವರಿಗೆ ವಯಸ್ಸಾಗಿರುತ್ತದೆ. ಅವರ ಶಿಷ್ಯರು ಕೆಂಡಪ್ಪ ಗೌಡರಿಗೆ ಏನಿತ್ತು ಪರಿಚಯ ಇತ್ತು, ಅವ್ರ ಶಿಷ್ಯರ ಪರಿಚಯ ಇತ್ತು. ಗುರುಗಳು ಕೆಂಡಪ್ಪ ಗೌಡರಿಗೆ ಹೇಳುತ್ತಿದ್ದಾರಂತೆ, ಯಾರಾದರೂ ಒಬ್ಬ ಚಲೋ ಮರಿ ಇದ್ರೆ ನೋಡ್ರಿ ಅಂತ. ಆಗ ಕೆಂಡಪ್ಪ ಗೌಡರಿಗೆ ನಮ್ಮ ಹಾಲಯ್ಯನನ್ನ ಹಾನಗಲ್ ಮಠಕ್ಕೆ ಮರಿ ಮಾಡಿದರೆ ಸೂಕ್ತ ಅಂತ ಕರೆದುಕೊಂಡು ಹೋಗಿ ಮಠದ ಮರಿ ಮಾಡುತ್ತಾರೆ. ಶ್ರೀಮಠದ ಪರಂಪರೆಯನ್ನ ಮುಂದೆ ತೋರಿಸುತ್ತಾರೆ. ಶ್ರೀಮಠದ ಪರಂಪರೆ ಮುಂದುವರೆಸ್ತಾರೆ. ಮರಿ ಮಾಡಿದರು. ಮರಿ ಮಾಡಿದ್ಮೇಲೆ ಆ ಮರಿ ಸ್ವಾಮೀಜಿ ಆಗ್ಬೇಕಲ್ಲ, ದೇವ್ರಂತಾರ ಮರಿದೇವರಾದ್ಮೇಲೆ ಮುಂದೆ ಸ್ವಾಮೀಜಿ ಆಗ್ಬೇಕಾದ್ರೆ ಟ್ರೈನಿಂಗ್, ಹೆಂಗ್ ಟ್ರೈನಿಂಗ್ ಕೊಟ್ರು, ಏನೇನ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಪಾಠ ನಾಳೆ ಹೇಳೋಣ. ಸಮಯ ಬಹಳ ಆಯ್ತು. ಹಿಂಗೆ ಕೇಳ್ಕೊತ್ ಕುಂದಿರ್ತೀವಿ, ನಾವ್ ಹಂಗೆ ಹೇಳ್ಕೋತ್ ಕುಂದಿರ್ತೀವಿ.
ಏನ್ ಮಾಡ್ಬೇಕು, ಇದರ ಇನ್ನೂ ಒಂದು ಭಾಗ ನಾಳೆಗೆ ಹೇಳಿ ಸಾಧ್ಯ ಆದರೆ ವಿಚಾರಸಾಗರ ಮುಂದುವರ್ಸಮು, ಸಾಧ್ಯ ಆಗದಿದ್ದರೆ ಇದಿಷ್ಟೇ ಹೇಳಿ ಬಿಡೋಣ. ಏನಾದ್ರೂ ಒಂದು ಮಠಕ್ಕೆ ಸ್ವಾಮೀಜಿ ಆದ್ರೂ ಇವ್ರು ಹೆಂಗೋ ಬಡದಾಡ್ಕೊಂಡು ಬಂದು ಇಲ್ಲಿಗೆ ಬಂದು ಮುಟ್ಟಿದ್ರು. ಅವಾಗೇನು ಸ್ವಾಮೀಜಿ ಎಲ್ಲಿ ಸಿಗ್ತಾರ, ಅವ್ರಿಗೆ ಶಿವಯೋಗಿ ಮಂದಿರ ಇಂಥವೇನಾರ ಆಶ್ರಮಗಳು ಅಂತವ್ ಏನೇನು ಇರಲಿಲ್ಲ. ಮಠ ಆಶ್ರಮ ಸ್ವಾಮಿ ಒಂದಕ್ಕೊಂದು ಸಂಬಂಧ ಇರಲಿಲ್ಲ. ಅಂತದ್ರಾಗ ಗೌಡ್ರ ಮಂದಿನೇ ಚಲೋ ಹುಡುಗರನ್ನ ಹುಡುಕಾಡಿ ಏನ್ ಮಾಡ್ತಿದ್ರು, ಮಠಕ್ಕೆ ಸ್ವಾಮಿ ಮಾಡಿ ಅವನ ಮೇಲೆ ಭರವಸೆ ಇಟ್ಟು ಶ್ರದ್ಧೆ ಇಟ್ಟು ಅವನಿಗೆ ಚಲೋ ಶಿವಯೋಗಿಗಳ ಮೇಲೆ ತರಬೇತಿ ಕೊಟ್ಟು ಧರ್ಮ ಉಳಿತಾರ. ಈ ಧರ್ಮ ಉಳಿದದ್ದು ಯಾರಿಂದ ಉಳಿದದ? ಅಲ್ಲಿಂದ ಇಲ್ಲಿಂದ ತನಕ ಗೌಡ್ರ ಮಂದಿಲಿಂತೆ. ಗೌಡ್ರದ ಉಪಕಾರ ಬಹಳದ ಈ ಜಂಗಮ ಸಮಾಜಕ್ಕ. ಅವ್ರು ಯಾವಾಗಾರ ಸಿಟಿಗೇರಿ ಬೈದಾರ ಅಂತಂದ್ರ ಬೈದದ್ದು ಏನ್ ಕೆಟ್ಟಲ್ಲ. ಅವ್ರು ಯಾವ್ದಾವ್ದು ಆಡಳಿತಗಾರರ ಅವರೆಲ್ಲ ಯಾವ ಮೂಡ್ನಾಗ ಹೆಂಗಿರ್ತದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಧರ್ಮ ಉಳಿಸೋದಕ್ಕ ಗೌಡ್ರದೇ ಬಹಳಷ್ಟು ಕೊಡುಗೆಗಳದಾವ್. ಯಾವ ಚರಿತ್ರೆ ಒಳಗಾದ್ರೂ ಗೌಡ್ರದೇ ಮುಖ್ಯವಾದ ಪಾತ್ರಗಳದಾವ್. ಇರ್ಲಿ, ಮುಂದೇನಾಯ್ತು, ಇವರು ಹಾನಗಲ್ ಮಠದ ಸ್ವಾಮೀಜಿಯಾಗಿ ಮುಂದೆ ಟರ್ನಿಂಗ್ ಪಾಯಿಂಟ್, ಇವ್ರ ಜೀವನದೊಳಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಮುಂದೆ ಏನೇನಾಗ್ತದ, ಇವ್ರು ಹೆಂಗ ಸಮಾಜ ಸೇವೆ ಮಾಡುವುದಕ್ಕ ಒಂದು ಪ್ಲಾಟ್ಫಾರ್ಮ್ ಸಿಗ್ತವ್ರಿಗೆ. ಅಲ್ಲಿ ಒಂದು ರೆಡಿಮೇಡ್ ಶಿಷ್ಯರ ಬಳಗ ಇರ್ತದ. ಮಾಡಿದ ಗುರುಗಳು ಬೇರೆ, ಆದ ಗುರುಗಳು ಬೇರೆ. ಆದ ಗುರುಗಳು ತಮ್ಮ ಸ್ವಸಾಮರ್ಥ್ಯದಿಂದ ಆಗಿರ್ತಾರ. ಈ ಮಾಡಿದ ಗುರುಗಳು ಏನಿರ್ತಾರ ಇನ್ನೊಬ್ಬರ ಕಡೆಯಿಂದ ಆಗಿರ್ತಾರ. ಈಗೇನಾದ್ರೂ ಇವರು ಎರಡು ಅದ, ಇವ್ರ ಬಲ್ಲಿ ಸ್ವಸಾಮರ್ಥ್ಯನೂ ಅದ, ಗುರುಗಳು ಆಗುವಂತ ಯೋಗ್ಯತೆನೂ ಅದ. ಮತ್ತ ಅವರನ್ನ ಗುರುತಿಸಿ ಗೌಡ್ರು ಏನ್ ಮಾಡಿದ್ರು, ಒಂದು ಮಠಕ್ಕೆ ಸ್ವಾಮೀಜಿಯನ್ನಾಗಿ ಮಾಡಿದ್ರು. ಇದು ಟರ್ನಿಂಗ್ ಪಾಯಿಂಟ್ ಅವ್ರ ಜೀವನದೊಳಗ. ಇಲ್ಲಿ ಏನಾಯ್ತು, ಶಿಷ್ಯರದೊಂದು ಸಂಖ್ಯಾಬಲ ಸಿಕ್ಕ ಕೂಡ್ಲೇನೆ ಮುಂದೇನಾಯ್ತು, ಇವರನ್ನು ಬಳಸ್ಕೊಂಡು ಅವ್ರು ಹೆಂಗ ಮೇಲೆ ಹೋಗ್ತಾರ ಅದೆಲ್ಲ ನಾಳೆ ಧರ್ಮಕ್ಕಾಗಿ ಜೀವನ ಹೆಂಗ ತೆಗೆದ್ರು, ಹೆಂಗ ಮಾಡಿದ್ರು. ಇಲ್ಲಿ ನಮ್ಮ ರಾಯಚೂರು ಬೌಂಡ್ರಿ ಆಂಧ್ರದಾಗ ಒಂದು ಉರುಕುಂದಿ ಅಂತ ಬರ್ತದೆ. ಇಲ್ಲೆಲ್ಲರೂ ಅವ್ರ ಭಕ್ತರೇ ಅದಾರ. ಶ್ರಾವಣ ಮಾಸದಲ್ಲಿ ಎಲ್ಲರೂ ಓದ್ತಾರ, ಆಲ್ಮೋಸ್ಟ್ ಎಲ್ಲರೂ ಓದ್ತಾರ. ಉರ್ಕುಂದಿ ಈರಣ್ಣ ಅಂತದ, ಅಲ್ಲಿ ಈರಣ್ಣದ ದೇವ್ರ ಅಂತಂದ್ರೆ ಒಂದೇನೋ ಆಲದ ಮರ, ಒಂದು ನಾಗರ ಕಲ್ಲು ಅದೇನೋ ಒಟ್ಟು ಈರಣ್ಣ ದೇವ್ರ ಅಂತ ಓದ್ತಾರ, ಎಲ್ಲರೂ ಓದ್ತಾರ. ಅಕಸ್ಮಾತ್ ಅವ್ರು ಹೋಗಿ ಬಂದದ್ದು ಒಂದೇನ್ರ ಪ್ರಸಾದ ಯಾರ್ಯಾರ ಕೊಟ್ರು ಅಂತಂದ್ರ ಆ ದೇವ್ರ ಏನಾಗ್ತಾನಂತ ಅವ್ರ ಮನಿ ದೇವ್ರ ಆಗ್ಬಿಡ್ತಾನಂತ. ಯಾರು ಪ್ರಸಾದ ತಿಂತಾರ ಅವ್ರ ಮನಿ ದೇವ್ರ ಆಗ್ತಾನ. ಮತ್ ಮುಂದೆ ಅವ್ರು ಹೋಗ್ಬೇಕಂತ. ಇದು ನೋಡ್ರಿ ಹೆಂಗದ ಜಬರ್ದಸ್ತಿ. ಇವೆಲ್ಲ ಏನದವ ಮೂಢನಂಬಿಕೆಗಳು. ಆದ್ರೂ ಹೋಗ್ಲಿಲ್ಲ ಅಂತಂದ್ರೆ ಏನೋ ಅನಾಹುತ ಆಗ್ತದ, ಅಪಾಯ ಆಗ್ತದ, ಏನೇನೋ ಅಂತಿದ್ರು. ಹೀಗಾಗಿ ಏನಾಯ್ತು, ಅಲ್ಲಿ ಒಂದು ಆಶ್ರಮ ಮೌಢ್ಯದಾಗ ಬಂದ್ರಪ್ಪ ಈ ಧರ್ಮವನ್ನು ಬೆಳೆಸೋದಕ್ಕಾಗಿ ಚೆನ್ನಾಗಿ ಹೇಳ್ತಿರ್ಬೇಕು. ಅದರಿ ನಾವು ಹಿಂಗ ಮೂಢನಂಬಿಕೆ ಅಂತ ಹೇಳಿ ನಿಮ್ಗೆ ಹೇಳ್ಬೇಕು ವಿಚಾರ ಅಂದ್ರ, ಮೂಢನಂಬಿಕೆ ಅಂತ ಹೇಳಿ ಏನದೆಲ್ಲ ಬ್ಯಾಡ್ ಅಂತೇಳಿ ಮಂಡತನ ಮಾಡಿ ಏಟ್ ತಿಂದೀವಿ. ಏನಾಯ್ತು ಗೊತ್ತಾ, ನನ್ನ ಮಗಳು SSLC-ಲಿಂತ 97% ಇದ್ದಕ್ಕೆ ಆಕೆಗೆ ಎಲ್ಲದರಾಗೂ ದೊಡ್ಡ ರಿಸಲ್ಟ್ಗಳು ತಗೊಂಡು ಬಂದಾಗ ಫೈನಲ್ ಇಯರ್ ಇದ್ದಾಗ ಅವ್ರ ಗೆಳತಿ ಹೋಗ್ಬಾಕಿ ಉರ್ಕುಂದಿ ಈರಣ್ಣ ಹೋಗ್ಲಕತ್ತೀವಿ, ನೀನು ಬರ್ತೇನು ಅಂತಂದ್ರ ಅಪ್ಪಾಜಿ ಕೇಳಕತ್ತಾರ ಏನ್ ಮಾಡ್ಲಿ ಅಂತಂದ್ರ. ಏನ್ ಮಾಡ್ಲಿ ಅಂದ ಕೂಡ್ಲೇನೆ ಏನಾಯ್ತಪ್ಪ, ದೇವ್ರಿಗೆ ಹೋಗ್ಲಕ್ ನಾನ್ಯಾಕೆ ಬೇಡ ಅಲ್ಲಿ ಅಂತಂದೆ ನಾನು. ದೇವ್ರಿಗೆ ಹೋಗ್ಲಕ್ ನಾನ್ಯಾಗ ಇಲ್ಲ, ಅಲ್ಲಿ ಒಂದ್ಸಾರಿ ಹೋಗಿ ಬಂದ್ರ ಮನಿ ದೇವ್ರಾಗ್ಬಿಡ್ತಾನಂತವ ಅಂತಂದ್ರ.
ಮನಿ ದೇವ್ರಂತ ಇರಂಗಿಲ್ಲಮ್ಮ, ಮನದ ದೇವ್ರಂತ ಇರ್ತಾನ. ಆ ದೇವ್ರ ಬಗ್ಗೆ ನಿನ್ಗೇನು ಗೊತ್ತಿಲ್ಲ, ಎಂತೂ ಗೊತ್ತಿಲ್ಲ. ಸುಮ್ ಹೋಗಿ ಬಂದ್ರೆ ಪಿಕ್ನಿಕ್ ಆದಾಗಂತದ, ಹೋಗಿ ಬಾ, ಏನ್ ತೊಂದ್ರೆ ಇಲ್ಲ. ಅದೇನ್ ಮತ್ತ ನಾವು ಮನಿ ದೇವ್ರು ಮಾಡ್ಕೊಂಡು ಪ್ರತಿ ಸಲ ಹೋಗಬೇಕನ್ನಂತದ್ ಅಂತದ್ ಏನ್ ಇಲ್ಲ ಅಂತೇಳಿ ನಾನು ಅದು ಮೂಢನಂಬಿಕೆ ಅಂತೇಳಿ ಹೋಗತ್ತೆ ಹೇಳಿದ್ದೇ ಒಂದು ತಪ್ಪಾಯ್ತಪ್ಪ. ಹೋಗಿ ಬಂದಳಕ್ಕೆ, ದೇವರಿಗೆ ಹೋಗಿ ಬಂದಳು. ಒಂದ್ ಮೇಲೆ ಏನಾಯ್ತು, ಜೀವನದಾಗ ಸುಖ ದುಃಖಗಳು ಆಗ್ತಾ ಇರ್ತಾವ. ಏನಾಯ್ತಂದ್ರ ಫೈನಲ್ ಇಯರ್ ರಿಸಲ್ಟ್ 80 ಮಾರ್ಕ್ಸ್ ತಗೊಂಡಳ. ಅಲ್ಲಿ 8 ಮಾರ್ಕ್ಸ್ ಬಂದ್ಬಿಟ್ಟದ ಮಾರ್ಕ್ ಲಿಸ್ಟ್ ನಾಗ, ನೋಟಿಸ್ ಬೋರ್ಡ್ನಾಗ. ಫೈನಲ್ ಇಯರ್ ರಿಸಲ್ಟ್ ಹೋಯ್ತಕ್ಕಿದು. ಮೂಢನಂಬಿಕೆ ಆಯ್ತು, ಹೋಗಿ ಬಂದದ್ದು ಗೆಳತಿಯರ್ ಕೂಡ ಅವ್ರ ಮನೆ ದೇವ್ರ ಇತ್ತ, ಅವ್ರು ಬಂದ್ರೆ ಇದು ಹೋಯ್ತು. ಇದು ಹೋಗಿದ್ರೆ ಅದಕ್ಕೆ ಸಂಬಂಧ ಇವತ್ತಿಗೂ ನನಗೆ ಕುಡಿಸಿರೋದು. ಒಂದ್ ಭಾವನೆ, ಏನೋ ಹುಡುಗಿಗೆ ಸುಮ್ನೆ ಹೋಗತ್ತೆ ಹಿಂಗಾಯ್ತಲ್ಲ. ನಿಮ್ಗೆ ಒಂದು ಕ್ಷಣ ನೀವು ಆಲೋಚನೆ ಮಾಡ್ರಿ, ಒಂದು 97, 98 ತಗೊಂಡಂತ ಹುಡುಗಿ ಒಂದು ಡಿಗ್ರಿ ಇದೊಳಗ ಕರೆಕ್ಟ್ ಫೈನಲ್ ಇಯರ್ ಬಂದಾಗ ಅದು ರಿಸಲ್ಟ್ ವಯಸ್ಸಂದಾಗ ಆಕಿದ ಪರಿಸ್ಥಿತಿ ಏನಾಗಿರ್ಬೇಕು, ನಮ್ಮ ಮನೆಯಾಗ ನಮ್ಮ ಪರಿಸ್ಥಿತಿ ಏನಾಗಿರ್ಬೇಕು. 95 ಬಂದ್ರು ಒಳತಿದ್ರು, 96 ಬಂದ್ರು ಒಳತಿದ್ರು. ನಮ್ಮ ಮನೆಯಾಗ ಇನ್ನ 98 ಬಂದಿಲ್ಲ ಅಂತ. ಅಂತದ್ರಾಗ ಒಂದು ಸಬ್ಜೆಕ್ಟ್ ನಾಗ 8 ಬರ್ತಾವಂದ್ರೆ ಅದು ಹೆಂಗ್ ಸಾಧ್ಯ? ಇದು ಏನಾಯ್ತಪ್ಪ, ಹೆಂಗಾಯ್ತಿದು? ನಡಿ ಯೂನಿವರ್ಸಿಟಿಗೆ ಹೋಗಮ್ ನಡಿ ಅಂತ ಹೇಳಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬೆಂಗಳೂರಿಗೆ ಹೋದ್ರೆ ವೈಸ್ ಚಾನ್ಸಲರ್ ಅವರೆಲ್ಲರೂ ಕರ್ಕೊಂಡು ಕೂತು ಎಷ್ಟು ಚಂದ ಮಾತಾಡಿದ್ರು. ಅವು ಪೇಪರ್ ಸಹಿತ ತೆಗೆದು ತೋರಿಸಿದ್ರು. ಈಗ ಪೇಪರ್ ತಗೊಂಬರ್ರಿ ಅಂತ ಹೇಳಿಕೆ ರಿಜಿಸ್ಟರ್ ನಂಬರ್ ಕೊಟ್ಟು 1 ತಾಸು ಬಿಟ್ಟು ಬರ್ರಿ ಪೇಪರ್ ತೆಗಿಸ್ತೀನಿ ಅಂದ್ರೆ ಹೋದೆವು. 80 ಮಾರ್ಕ್ಸ್ ಅದ ಆನ್ಸರ್ ಪೇಪರ್ನಾಗ, ರಿಸಲ್ಟ್ ಶೀಟ್ನಾಗ 8. ನಿಮ್ಗೆ ಮಾಹಿತಿ ಗೊತ್ತಿರ್ಲಿ, ಏನಂದ್ರ ಒಂದು ಸಾರಿ ನೋಟಿಸ್ ಬೋರ್ಡ್ನೊಳಗ ಅನೌನ್ಸ್ ಆಯ್ತಂದ್ರ ಅದೇ ರಿಸಲ್ಟ್ ಫೈನಲ್ ಅಂತ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೆಡಿಕಲ್, ಅದು ಹುಡುಗರು ತಪ್ಪು ಇರ್ಬೋದು, ವ್ಯಾಲ್ಯೂಯೇಷನ್ ಮಾಡೋರು ತಪ್ಪು ಇರ್ಬೋದು, ಕಂಪ್ಯೂಟರ್ ಆಪರೇಟರ್ಗಳು ತಪ್ಪು ಇರ್ಬೋದು. ಯಾರು ತಪ್ಪಿದ್ರು ರಿಸಲ್ಟ್ ಅನೌನ್ಸ್ ಮಾಡಿ ಫೈನಲ್ ಅದರ ಕರೆಕ್ಷನ್ ಮಾಡಂಗಿಲ್ಲ ಅಂತೇಳಿ ರೂಲ್ಸ್ ಮಾಡಿಬಿಟ್ಟದತ್ತವ್ರು ರಾಜೀವ್ ಗಾಂಧಿ ಅವರು. ಇದೆಂತ ಕರ್ಮ. ಅವ್ರೇನು ಚಂದ ತಿಳಿಸಿ ಅಂದ್ರೆ ಏನ್ರಿ 80 ಮಾರ್ಕ್ಸ್ ತಗೊಳ್ಳಂತ ಹುಡುಗಿ ಇನ್ನೊಂದ್ಸಾರಿ ಬರೆದ್ರೆ ಇನ್ನ ಜಾಸ್ತಿ ತಗೋತಾಳ. ಆಕಿ ಚಾಣಕ್ಯದ 6 ತಿಂಗಳು ಇನ್ನೊಂದ್ ಸ್ವಲ್ಪ ಓದತ್ತೆ ಹೇಳ್ರಿ, ಇನ್ನೊಂದ್ಸಾರಿ ಪರೀಕ್ಷೆ ಕಟ್ರಿ ಬರೀರಿ. ಆಕಿದೇನ್ ಮೆಡಿಕಲ್ ಡಿಗ್ರಿ ಎಲ್ಲಿ ಬರ್ತದ, ಆಕಿ ಡಿಗ್ರಿ ಸಿಕ್ಕೇ ಸಿಗ್ತದ ಅಂತ ಹೇಳಿ ಏನ್ ಮಾಡಿಬಿಟ್ರು, ಮತ್ತ 6 ತಿಂಗಳಾದ್ಮೇಲೆ ಈಗ ಇದ್ರ ಚೆಕ್ ನೋಡ್ಕೊತ ಪಕ್ಕೊಂಡ್ಬಿಡಕ್ಕೆ. ಏನು ಹಿಂಗಾಯ್ತಲ್ಲ, ನನಗೆ ದೊಡ್ಡದೊಂದೇನೋ ಅನಾಹುತ ಆಯ್ತಲ್ಲ, ಗೆಳತಿಯರೆಲ್ಲ ಮುಂದಾದ್ರು ನಂದೇನ್ ಪರಿಸ್ಥಿತಿ ಹಿಂಗಾಯ್ತಲ್ಲ, ನಂದು ಹಿಂಗಾಯ್ತಲ್ಲ ಬಡ್ಗಿ ತಗೊಂಡು ಹಾಕ್ಬೇಕನ್ನಂಗ ಆಲಕತ್ತಿತ್ತು. ಈಕಿ ಇದ್ರ ಹಿಂಗ, ಅದು ಇದ್ರ ಹಾಂಗ, ನಾವೇನ್ ಮಾಡ್ಬೇಕು? ನಮ್ದೇ ಪರಿಸ್ಥಿತಿ ಅಂತ. 1 ದಿನ 2 ದಿನ 3 ದಿನ ಬಿಟ್ಟು ನೋಡಿದೆವು. 4ನೇ ದಿನ ಹಿಡಿದು ಜಾಡಿಸಿನಿ ಅಮ್ಮ. ಅವನು ಏನ್ ಆಗ್ಬಾರ್ದಾಗ್ಯದ, ಪಾಸ್ ಆಗೇಬೇಕಂತ ಯಾವ್ದು ಕುಂದ್ರೆ ಓದ್ಕೊತ್ ಕುಂದ್ರೆ ಏನ್ ನಡೀತಿದೀನಿ ಕೂಳ ನೀರ ಬಿಟ್ಕೆ ತಲೆ ಕೇಳಿಸ್ಕೊಂಡ್ ಅಂತೇಳಿ ಹಚ್ಚಿ ಬೈದು ನೋಡ್ರಿ. ಹೇಳಲಿಲ್ಲ ಅಂತಂದ್ರೆ ಇನ್ ಹಾಕ್ತೀನಿ ನೋಡಿ ಏಟ್ ಅಂದ್ಕೂಡ್ಲೇನೆ ಎದ್ದು ಬಿಟ್ಲು. ಎದ್ದು ಓದ್ಲಕ್ ಚಾಲು ಮಾಡಿದ್ವು. ಹಾಕಿದ್ ಮತ್ತೆ ರಿಸಲ್ಟ್ ಏನಾಗಬೇಕು, ಎಲ್ಲ ನಾರ್ಮಲ್ ಆಯ್ತು. ಎಲ್ಲರಿಗಿಂತ ಫಾಸ್ಟ್ ನಿಮ್ಮೆಲ್ಲರ ಪುಣ್ಯದಲ್ಲಿಂತ ಮದುವೆ ಆಯ್ತು. ಎಲ್ಲರಿಗಿಂತ ಫಾಸ್ಟ್ ಹಾಕಿದ MDನೂ ಮುಗಿಲಕತ್ತೆ. ಈಗ ಮುಂದಿನ 4 ದಿನ ಮುಗಿದು ಹೋಗ್ಬಿಡ್ತು. ಇನ್ನ ಎಷ್ಟೋ ಮಂದಿ ಯಾರು ಮುಂದೋಗ್ಯಾರ ತಲೆ ಕೇಳೋ, ಅವ್ರಿಗೆ ಇನ್ನ ಮದುವೆನೂ ಆಗಿಲ್ಲ. ಇನ್ನ ಕೆಲವೊಬ್ರು ಆಗ್ಯದ, ಕೆಲವೊಬ್ರು ಆಗಿಲ್ಲ. ಇನ್ನ ಕೆಲವೊಬ್ರು ಸೆಟ್ಲ್ ಆಗದ್ರ ಒಂದಿಷ್ಟು ಏನೋ ನಡೆದದ. ಯಾರ್ಯಾರ್ದು ಜೀವನ ಅವ್ರವ್ರಿಗೆ ಸಂಬಂಧಪಟ್ಟದ್ದು. ಒಬ್ಬರ ಜೀವನ ನೋಡಿ ಇನ್ನೊಬ್ಬರು ಕಂಪೇರ್ ಮಾಡ್ಕೊಂಡು ತಲೆ ಕೆಡಿಸ್ಕೋಬಾರದು. ನಮ್ಮ ಜೀವನ ನಮ್ಗೆ, ಅವ್ರ ಜೀವನ ಅವ್ರಿಗೆ. ಅವ್ರ ಮುಂದಾದ್ರು ನಾವು ಹಿಂದಿದ್ದೆವು. ಇವೆಲ್ಲ ಅಜ್ಞಾನದ ಕೆಲಸಗಳು. ಇವೆಲ್ಲ ಹಿಂಗಾಗ್ತದೆ. ಇದೇನದ ಮೂಢನಂಬಿಕೆ ಅಂತೇಳಿ ನಾವು ಮಾಡಿದ್ದು, ಇದು ಅನುಭವಿಸಿವಿ ನಾವು. ಅದಕ್ಕೆ ಸಂಬಂಧ ವಿಚಾರದಿಂದ ನೋಡಿದ್ರೆ ಸಂಬಂಧ ಇಲ್ಲ. ಯಾವನು ಕಂಪ್ಯೂಟರ್ ಆಪರೇಟರ್ 80 ಹೊಡೆಯಲ್ಲಿ 8 ಹೊಡೆದು ಹೊಲಸು ಮಾಡಿರ್ತಾನ. ಇದಕ್ಕೇನಂತೀರಿ? ಆ ದೇವ್ರಿಗೆ ಹೋಗಿ ಬಂದದಕ್ಕೆ ಹಿಂಗಾಯ್ತು ಅನ್ಬೇಕ? ಯಾವನೋ ಕಂಪ್ಯೂಟರ್ ಆಪರೇಟರ್ ತಪ್ಪು ಮಾಡ್ಯಾನ ಅಂತಂದ್ಮೇಲೆ ಅವನು ಕೊಡ್ತೀವಿ. ಯಾರು ಮಾತಾಡೋರ ಚಾಲು ಯಾಕೆ ಮಾಡ್ಕೊಡ್ರಿ? ಎಲ್ಲರೂ ಏನ್ ನಡ್ತೀರಿ?
ಇದು ಒಂದು ಘಟನೆ. ನಾನು ಹೇಳ್ತಾ ಇರೋದು ಈ ಘಟನೆ ಬಗ್ಗೆ ನೀವು ಏನಂತೀರಿ? ಮೂಢನಂಬಿಕೆ ಅಂತಿರೋ ಏನ್? ಕಂಪ್ಯೂಟರ್ ಆಪರೇಟ್ ಮಾಡಿದ ತಪ್ಪಿಗೆ ತಪ್ಪಿಗೆ ಶಿಕ್ಷೆ ಕೊಡ್ತೀವಿ, ಅವನಿಗೆ ಪನಿಷ್ಮೆಂಟ್ ಮಾಡ್ತೀವಿ. ಆದ್ರೆ ನಿಮ್ ರಿಸಲ್ಟ್ ಇದ್ದಂಗಿಲ್ಲ ಅಂತ. ಅದು ರೂಲ್ಸ್ ಹಂಗೆ ಅದಂತ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಯಾರು ಕಂಪ್ಯೂಟರ್ ಆಪರೇಟರ್ ಅದು ಮಾಡ್ಯಾರ ಎಲ್ಲ ರೆಕಾರ್ಡ್ ಇರ್ತದೆ ನಮ್ಮ ಹತ್ರ, ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ಇಂಥ ಹುಡುಗರು ನಿಮ್ಗಿಂತ ಸಫರ್ ಆಗಿರೋದು ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ಆದ್ರೆ ನಿಮಗ್ ಸಫರಿಂಗ್ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಅದು ನಿಮ್ ಕರ್ಮ ಅದು ನೀವು ಅನುಭವಿಸಲೇಬೇಕಂತ. ಏನಂತೀರಿ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ಈ ರೀತಿ ಘಟನೆಗಳಾದಾಗ ಜೀವನದಲ್ಲಿ ಸುಖ ದುಃಖ ಬರ್ತಿರ್ತಾವ. ನಾವು ಮಾಡಿದ ತಪ್ಪು ಇರ್ಬೋದು, ತಪ್ಪು ಮಾಡ್ಲಾರೇನೋ ಬರ್ಬೋದು. ಯಾಕಂದ್ರೆ ಇದೇ ಜನ್ಮದಲ್ಲಿ ನಾವೇನು ತಪ್ಪು ಮಾಡಿರ್ಲಿಕ್ಕಿಲ್ಲ. ಹಿಂದೆಲ್ಲೋ ತಪ್ಪು ಮಾಡಿದ್ದೆ ಅಂದ್ರೆ ಅದನ್ನು ಅನುಭವಿಸ್ತಿರ್ತೀವಿ ನಾವು. ಜನ್ಮಾಂತರದ ಕರ್ಮ ಅನುಭವಿಸ್ಲಿಕ್ಕೆ ಬಂದಂತ ಜೀವ ಇದು. ಆ ದೇವರಿಗೆ ಈ ಘಟನೆಗೆ ಏನಾರ ಸಂಬಂಧ ಆದ ಇಲ್ಲ? ಇಲ್ಲೋದಿಲ್ಲ. ಯಾಕಂದ್ರೆ ನೀವು ಅರಿವಿನ ಮಟ್ಟದಲ್ಲಿ ಎತ್ತರಕ್ಕದಿರಿ. ಉತ್ತಮ ಅಧಿಕಾರಿಗಳಿಗೆ ಇದು ಸಂಬಂಧ ಇಲ್ಲ ಅನ್ನಿಸ್ತದ. ಮಧ್ಯಮ ಮತ್ತು ಕನಿಷ್ಠ ಅಧಿಕಾರಿಗಳಿಗೆ ಭಾವುಕರಿರ್ತಾರೆ ಅವರು. ಇದು ಸಂಬಂಧ ಆಗಿರ್ತದ. ಎಲ್ಲನೂ ನಮ್ಮ ದೃಷ್ಟಿ ಒಳಗಡೆ ಅಪ್ಪರ ಇನ್ನೊಂದೇನಂತಂದ್ರೆ ಈ ಧರ್ಮವನ್ನು ಮುಂದೆ ಬೆಳೀತಾ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಹೇಳ್ಯಾರ ಅನ್ನುವಂತ ಒಂದು ಅರ್ಥ ಇಸ್ಕೊಳ್ತೀವಿ ನಾವು. ಈಗ ನಮ್ಗೆ ಮೊದಲೇನೈತ್ರಿ ಅದ ನಂಬಿಕೆ ಏನೈತ್ರಿ? ನೀವು ಹೇಳಿದ ನಂಬಿಕೆ ಏನಿರ್ತಪ್ಪ, ಮೂಢ ನಂಬಿಕೆ ಈಗ ನಾವು ತಿಳಿದೇವ ಅನ್ನೋ ಸಲ ನಿಮ್ಗೆ ಹೇಳ್ತೇವ್ರಿ. ತಿಳಿದಾಡಿದಾಗ ಭಾವುಕರಾಗಿದ್ದೇವೆ. ಭಾವುಕತೆ ಬೇರೆ, ವೈಚಾರಿಕತೆ ಬೇರೆ. ಭಾವುಕತೆ ಒಳಗೆ ಏನ್ ಬೇಕಾದ್ರೆ ಎದಕ್ ಬೇಕಾದಕ್ಕೆ ಸಂಬಂಧ ಹಚ್ಕೊಂಡು ಏನೇನಾರೇ ಸುಖ ಪಡ್ಬೋದು, ಏನೇನಾರೇ ದುಃಖ ಪಡ್ಬೋದು. ಭಾವುಕತೆ ಅವರು. ವೈಚಾರಿಕತೆ ಆನಂದ ಪಡುವುದಕ್ಕೆ ದಾರಿ ಮಾಡ್ಕೊತದದು. ಈಗ ನೋಡ್ರಿ, ಬಜಾರ್ದಾಗ ಬಂಗಾರ ರೇಟ್ ಜಾಸ್ತಿ ಆಗ್ಯದ, 75,000 ಆಗ್ಯದ. ಭಾವುಕರು ಏನ್ ಮಾಡ್ತಿರ್ತಾರ? ಅಯ್ಯೋ ಏನ್ ರೇಟ್ ಜಾಸ್ತಿ ಅದ, ನಮ್ಮಂತವ್ರು ಏನ್ ಮಾಡ್ಬೇಕು, ಲಗ್ನ ಹೆಂಗ್ ಮಾಡ್ಬೇಕು, ಮಕ್ಕಳು ಮದುವೆ ಬಂಗಾರ ಬೇಕಂದ್ರೆ ಎಲ್ಲಿ ತರ್ಬೇಕು, ಹೆಂಗ್ ಮಾಡ್ಬೇಕು? ಭಾವುಕರು ಏನ್ ಮಾಡ್ತಿರ್ತಾರ? ಸುಮ್ಮನೆ ದುಃಖ ಪಡ್ತಿರ್ತಾರ. ವೈಚಾರಿಕತೆ ಇದ್ದಾಗ ಏನ್ ಮಾಡ್ತಾನ? ಎಲ್ಲರ ಮನೆಯಾಗ ಒಂದಿಟ್ಟು ಬಂಗಾರ ಇದ್ದೇ ಇರ್ತದ ಇಲ್ಲ? ಏಟರ ಇದ್ದೇ ಇರ್ತದಿಲ್ರಿ ಬಂಗಾರ ಇರ್ತದ. ಅದಕ್ಕೆ ವೈಚಾರಿಕತೆ ಇದ್ದಾಗ ಏನ್ ಮಾಡ್ತಾನ? ನಮ್ಮ ಮನೆಯ ಬಂಗಾರದನು ರೇಟ್ ಜಾಸ್ತಿ ಆಯ್ತಪ್ಪ. ಅವಾಗ 3,000 ಕೊಟ್ಟು 1,800 ಕೊಟ್ಟು ತಗೊಂಡಿದ್ದೆ ಬಂಗಾರ. ಈಗ ನನಗೆ 75,000 ಆಗ್ಯದಂದ್ರೆ ನಮ್ಮ ಮನೇಲಿ ಬಂಗಾರ ರೇಟ್ ಜಾಸ್ತಿ ಆಗ್ಯದ, ಬರೀ ಬಜಾರ್ದೊಂದು ಅದೇ ಆಗ್ಯದ. ಮತ್ತೆ ವೈಚಾರಿಕತೆಯಲ್ಲಿ ಏನದ ಆನಂದ ಹೊಂದುವುದಕ್ಕೆ ದಾರಿ ಹುಡುಕ್ತದ. ಭಾವುಕತೆಯಲ್ಲಿ ಏನಾರೇ ನೆನಪು ಮಾಡ್ಕೊಂಡ್ರೆ ದುಃಖ ಬರೋದಕ್ಕೆ ದಾರಿ ಮಾಡ್ತದೆ. ಅದಕ್ಕೆ ಭಾವುಕತೆಯಿಂದ ಹೊರಗೆ ಬರ್ರಿ, ವೈಚಾರಿಕತೆಗೆ ಬರ್ರಿ ಅಂತ ಕರೆಯೋದು. ಸರಿ ಅಂದ್ರೆ ಹೆಚ್ಚಿನ ಮೊನ್ನೆ ಸದನ ಹೇಳಿದ್ರೆ ಆ ದಾರಿ ಒಳಗೆ ಹೆಲ್ಪ್ ಮಾಡ್ಬೇಕು. ಉಪಾಸನ ಕಡಿಮೆ ಐತ್ರಿ, ದಾನ ಬರ್ಲಿಕ್ಕೆ ತಯಾರನೇ ಇರ್ತದೆ. ಬಹಳ ಚಂದ ಸುಂದರವಾಗಿ ವಿವರಣೆ ಮಾಡಿದ್ರೆ ಅವಾಗ್ರಿ. ಹಂಗ್ರಿ ಈಗಿನ ಸಮಾಜನೂ ಕೂಡ ಈಗ ಇಷ್ಟು ಮುಂದುವರೆದಂದ್ರು ಈ ತರ ಇಲ್ರಪ್ಪಾರ. ಈ ಮೂಢನಂಬಿಕೆಗಳ ತವ್ರ ಮನೆ ಅಂತ ಮೈಸೂರು, ಬೆಂಗಳೂರು ಮೈಸೂರು ಕಡೆ ಇನ್ನೂ ಭಯಂಕರ ಮೂಢನಂಬಿಕೆಗಳವ್ರಿಗೆ ಭಯಂಕರವಾದಂತ. ಅವರಿಗೆ 1,000 ಮಂದಿ ಬಸವಣಗಳು ಬಂದ್ರು ಅವ್ರು ಉದ್ದಾರಾಗಲ್ಲ ಅಂತ. ಅಷ್ಟು ಮೂಢನಂಬಿಕೆ, ಅಷ್ಟು ಭಯಾನಕ ವಾತಾವರಣ ಅಂತ ಅವ್ರದ್ದು ದೇವರು ಮತ್ತು ದೈವದ ವಿಷಯ. ಈಗ ಹಳ್ಳಿಗಾಟಿನಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಬಹಳ ಕಠಿಣ ಅದ ರೀ, ಬಹಳ ಕಠಿಣ ಅದ. ಸಮಯ ಬಹಳ ಆಯ್ತು. ನಿಂಬೆ ಈ ಒಂದು ದಾರನ ಇದನ್ನ ಕಟ್ಟಿಸ್ಕೊಂಡ್ ಅವ್ರಿಗೆ ಅದೇ ಸನ್ಮತ ಇರ್ತದೆ. ಅದೇ ಸಮಾಧಾನ ಇಲ್ಲ. ಜೀವನದ ಕೆಲವೊಂದು ಘಟನೆಗಳಿಂದ ಆದತ್ನಾಗ ಅದಕ್ಕೆ ಸಂಬಂಧ ಹಚ್ಚಿ ನಾ ಸುಮ್ನೆ ಹೋಗಂದೆ ಅದಕ್ಕೆ ಆಯ್ತೇನು ಅಂತ ಹೇಳಿ ಭಾವುಕನಾದಾಗ ಒಂದು ಭಾವ, ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇಲ್ಲ. ಯಾವನ ಕಂಪ್ಯೂಟರ್ ಆಪರೇಟರ್ ಮಾಡಿದ ತಪ್ಪಿಗೆ ಒಯ್ದ ಉರ್ಕುಂದಿ ಹಿರಣ್ಣನ ಮೇಲೆ ಯಾಕೆ ದೋಷಾರೋಪ ಮಾಡಬೇಕು?
ಅಂತೇಳಿ ಇದು ಒಂದು ರೀತಿ ಭಾವ. ಇದು ವೈಚಾರಿಕತೆ. ಕಲಿಸಿದಾಗ ನಾವು ಆಟದೊಳಗೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಿದ್ರು ನಾವು ಕ್ರೀಡೆ ಒಳಗೆ. ಆ ಕೆಲಸ ಹಳ ಸಂಗೀತ ಹರಿತಿತ್ತು ಏಕರಿ ಕಾಯಂ ನಮ್ದಾಗ. ಅಲ್ಲಿ 3 ಕಾಯಿ ಅಂತ ಇರ್ತಾವಲ್ರಿ ಸ್ಥಳ, ಅಲ್ಲಿ ಏನ್ ಮಾಡ್ತಾರೆ ಹಣ್ಣುಗಳನ್ನ ಇಡ್ತಿದ್ರಿ. ಆ ಹಣ್ಣುಗಳು ತಗೊಂಡು ಆಡು ಹುಡುಗರಿಗೆ ಎಲ್ಲ ಕೂಡಿ ತಿಂದು ಬಿಡ್ತಿದ್ರು. ನಾವು ಹಿಂಗೆ ಚಿತ್ರದಲ್ಲಿ ಎತ್ತದಲ್ಲಿ ತಿಂತಿರಪ್ಪಾರ. ವೈಚಾರಿಕತೆಯಲ್ಲಿ ಸರಿಯಾದ ಏನ್ ಸಿಗ್ತದ ನಿರ್ಣಯ ಸಿಗ್ತದ, ಭಾವುಕತೆಯಲ್ಲಿ ಸುಖ ದುಃಖ ಸಿಗ್ತದಷ್ಟೇ. ಜಜ್ಮೆಂಟ್ ಸಿಗಲ್ಲ ಭಾವುಕತೆಯಲ್ಲಿ. ವೈಚಾರಿಕತೆಯಲ್ಲಿ ಜಜ್ಮೆಂಟ್ ಸಿಗಲ್ಲ, ನಿರ್ಣಯ ಸಿಗ್ತದೆ. ವೈಚಾರಿಕನಾಗಿ ವಿಚಾರ ಮಾಡಿದಾಗ ನಿರ್ಣಯ ಸಿಗ್ತದೆ. ಭಾವುಕತೆಯಲ್ಲಿ ದೇವರಿಗೆ ಕಳಿಸಿದ್ದಕ್ಕೆ ರಿಸಲ್ಟ್ ಆಯ್ತು ಅನ್ನಿಸ್ತದ. ವೈಚಾರಿಕತೆಯಲ್ಲಿ ರಿಸಲ್ಟ್ ಹೋಗಿಲ್ಲ, ರಿಸಲ್ಟ್ ಬಂದದ, ಕಂಪ್ಯೂಟರ್ ಆಪರೇಟರ್ ಮಾಡ್ತಾರೆ ತಪ್ಪಣೆ. ನಾವು ಏನಾದ್ರೆ ತಪ್ಪು ಬರ್ದಿದ್ದಳು, ಅಲ್ಲಿ ಪರೀಕ್ಷೆದಾಗ ಸರಿಯಾದ ಕ್ವಶನ್ ಆನ್ಸರ್ಗಳು ಕಟ್ ಆಗಿದ್ದಿಲ್ಲ, ಈಕಿ ಓದ್ಕೊಂಡದಕ್ಕೆ ಆಕೆ ಬರ್ದದಕ್ಕೆ ಸಂಬಂಧ ಇರ್ಲಾರ್ದಂಗಾಗಿ ರಿಸಲ್ಟ್ ಪಾಸ್ ಆಗ್ಯದ. ಆದ್ರೆ ಏನಾಗ್ಯದ, ಯಾವ್ದು ಮಾಡಿದ ತಪ್ಪಿಗೆ ಈಕಿ ತಪ್ಪರಾದ. ಅವ್ರ ತಪ್ಪಿಗೆ ಇಲ್ಲಿ ಮಾನಸಿಕ ತೊಂದರೆ, ದೊಡ್ಡ ತೊಂದರೆ ಆಗಿತ್ತು. ಭೂಕಂಪ, ದೊಡ್ಡ ಭೂಕಂಪ. ಆ ತೊಂದರೆಗೆ ಮತ್ತ ನಾ ಹಿಂಗ್ ಓದೋದಕ್ಕೆ ಆತಂದ್ರೆ ಮತ್ತೊಂದು ಅಯ್ಯಪ್ಪ, ಅದು ಯಾವ ವೈರಿ ಸಹಿತ ಬರಬಾರ್ದಂತ ದುಃಖ, ವಿಚಿತ್ರ ದುಃಖ ಅದು ಮಾಡ್ಲಾರ ತಪ್ಪಿಗೆ. ಅದು ಒಂದ್ ಸ್ವಲ್ಪ ನಮಗ ಆದ್ರೆ ಹೆಂಗ ಅಂತ ಆಲೋಚನೆ ಮಾಡಿದಾಗ ಅದು ಗಂಭೀರವಾಗಿ ಗೊತ್ತಾಗ್ತದೆ. ಈ ರೀತಿ ಘಟನೆ ಆದಾಗ ಇನ್ನೇನ್ ಫೈನಲ್ ಇಯರ್ ಮುಗಿಸ್ಕೊಂಡು ಡಾಕ್ಟರ್ ಅನಿಸ್ಕೊಂಡು ಹೊರಗೆ ಬರೋ ಟೈಮ್ನೊಳಗ ಆ ಶ್ರೀರಾಮಚಂದ್ರನಿಗೆ ನಿನಗ ಪಟ್ಟಾಭಿಷೇಕ ಇಲ್ಲ ಹಂಗಾಗ್ಬಿಟ್ಟಿತ್ತು. ಮತ್ತೆ ಅನುಭವಿಸಿದ ಕಷ್ಟ, ಆಕೆ ಜೀವನದಾಗ ಅನುಭವಿಸಿದ ಅತಿ ದೊಡ್ಡ ಕಷ್ಟ ಅದು. ಶ್ರೀರಾಮಚಂದ್ರನಿಗೆ ಮನೆ ಟೈಮ್ ಇರುವಂತ ಸಮಯದೊಳಗ ತಾಯಿ ಕೈಕಿ ಆ ತರನಾದ ಹೇಳಿದಾಗ ಅದಕ್ಕೆ ಭಾವುಕರಾಗಿ ನೋಡಿ ಅಂಬಾಸಿದ್ರು ಮಾತ್ರ ಅವ್ರು ಅದನ್ನ ಲಯಿಸ್ಕೊಂಡು ನಾವು ವೈಚಾರಿಕ ಇದ್ದ, ಅದಕ್ಕೆ ತನಗ ಸಂಬಂಧನೇ ಇರ್ಲಿಲ್ಲ. ಭಾವುಕ ಇದ್ದನಂತಂದ್ರೆ ಮೆಟ್ಕೊಂಡು ನಿಂದಿರ್ತಿದ್ದ. ಮಕ್ಕಳ ಎಲ್ಲರೂ ಅರೇಂಜ್ಮೆಂಟ್ ಮಾಡಿಕೆ ಮತ್ ನನಗಿಲ್ಲ ಅಂತಾರೆ, ಯಾರು ಬಾ ಅನ್ಸುತ್ತ. ಓಕೆ, ಮುಂದೇನ್ ಮಾಡ್ತೀರಿ ಮಾಡಪ್ಪ, ಟೈಮ್ ಆಯ್ತು.